ಬಹಳ ಸಂತೋಷ. ಏನು ಮಾಡ್ಕೊಂಡಿರೋದು? ಗುರುಜಿ ಈಗ ಸದ್ಯಕ್ಕೆ ಏನೂ ಇಲ್ಲ, ಮನೇಲೇ ಇದ್ದೀನಿ ಗುರುಜಿ. ಮತ್ತು ನಿಮ್ಮದು ಅದೇ, ನೀವು ಮನೇಲೂ ಏನು ಮಾಡಲ್ವಾ? ಮನೆ ಕೆಲಸ ಮಾಡ್ತೀನಿ ಗುರುಜಿ. ಅಲ್ಲ, ಏನು ಮಾಡ್ಕೊಂಡಿದ್ದೀರಿ ಇದ್ದಾಗ? ಏನಿಲ್ಲ ಗುರುಜಿ, ಮನೇಲಿದ್ದೀನಿ. ಆಯ್ತು, ಸಂತೋಷ. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? ಗುರುಜಿ ಮುಂಚೆ ನೋಡ್ತಿದ್ದೆ, ಒಂದು 2 ವರ್ಷದ ಹಿಂದೆ. ಸ್ವಲ್ಪ ಜೋರ ಮಾತಾಡಬಾ. ಗುರುಜಿ 2 ವರ್ಷದ ಹಿಂದೆ ನೋಡ್ತಿದ್ದೆ, ಆಮೇಲೆ ಸ್ವಲ್ಪ ದಿನ ನೋಡಕ್ ಆಗಿಲ್ಲ. ಓಕೆ, ಇವಾಗ 1 ತಿಂಗಳಿಂದ ನೋಡ್ತಾ ಇದ್ದೀನಿ ಗುರುಜಿ. ಸಂತೋಷ. ಹೇಳ್ತಾ ಏನಾದರೂ ಹಂಚ್ಕೊಳ್ಳೋದಿದ್ಯಾ? ಹೌದು ಗುರುಜಿ, ತುಂಬಾನೇ ಇದೆ ಹೇಳ್ಕೊಳ್ಳೋದು. ಬಹುಶಃ ಟೈಮ್ ಇಲ್ಲ ಅನ್ಸುತ್ತೆ ನಂದು ಸ್ಟೋರಿ ಕೇಳೋದಕ್ಕೆ. ಹೇಳವ ಪರವಾಗಿ. ಗುರುಜಿ, ನಾವು 5 ಜನ ಮಕ್ಕಳು ನಮ್ಮ ತಂದೆ ತಾಯಿಗೆ. 5 ಗಂಡ್ಮಕ್ಳು, 3 ಜನ ಹೆಣ್ಮಕ್ಳು. ಅದು ತುಂಬಾ ಕಷ್ಟಪಟ್ಟು ಬೆಳೆದು ಬಂದಿದೀವಿ. ನನ್ನ ಗ್ರಹಚಾರನೋ ನನ್ನ ಹಣೆ ಬರನೋ ಗೊತ್ತಿಲ್ಲ ಗುರುಜಿ. ಬೆಂಗಳೂರಿಗೆ ಮದ್ವೆ ಆಯ್ತು. ಅವರು ನೀವು ಎಷ್ಟನೇ ಮಕ್ಕಳು? ನೀವು ಒಟ್ಟು ಮಕ್ಳು ಎಷ್ಟು ಜನ ಅಂದ್ರಿ? ಒಟ್ಟು 5 ಜನ ಗುರುಜಿ. ನಾವು 5 ಜನ ಮಕ್ಕಳು. ನೀವು ಎಷ್ಟನೇವರು? ನಾನು 3ನೇವಳು ಗುರುಜಿ. ಓಕೆ, ನಿಮ್ಮ ಮೇಲಿನವ್ರಿಗೆಲ್ಲ ಮದುವೆ ಆಗಿತ್ತಾ? ಇಬ್ರು ಅಕ್ಕದಿರ್ಗ್ ಮದ್ವೆ ಆಗಿತ್ತು, 2 ತಮ್ಮಂದಿರು ಗುರುಜಿ. ಸೊ ನೀವು 3 ಜನ ಹೆಣ್ಮಕ್ಳು ಆದ್ಮೇಲೆ 2 ಗಂಡು ಮಕ್ಕಳು? ಹೌದು ಗುರುಜಿ, ನನ್ನ ಹಿಂದೆ ತಮ್ಮಂದಿರು. ಓಕೆ, ಬಟ್ ನಿಮ್ಮ ಅಕ್ಕಂದಿರು ಮದುವೆ ಆಗಿತ್ತು? ಹೌದು ಗುರುಜಿ, ಮದ್ವೆ ಆಗಿತ್ತು. ನಿಮ್ಮ ಮದುವೆ ವಿಚಾರ ಅಂತ ಬಂದಾಗ ನೀವು ಏನು ಓದ್ತಾ ಇದ್ರಾ? ಇಲ್ಲ ಗುರುಜಿ, ನನ್ಗೆ ತುಂಬಾ ಬಡಸ್ತಾನ. ನಮ್ಮ ಮನೇಲಿ ಯಾರು ಓದಿಲ್ಲ ಜಾಸ್ತಿ. ತುಂಬಾ ಕಷ್ಟ. ನಮ್ ತಂದೆ ಸ್ವಲ್ಪ ಡ್ರಿಂಕ್ಸ್ ಜಾಸ್ತಿ ಕುಡಿತಿದ್ರು. ನಮ್ ತಾಯಿ ಒಬ್ರೇ ಸಾಕ್ಬೇಕಿತ್ತು ಎಲ್ಲ ಮಕ್ಳುನು. ಹಂಗಾಗಿ ನಾನು 9ನೇ ಕ್ಲಾಸ್ ಓದಿದ್ದೀನಿ ಗುರುಜಿ. ಕಾರಣಾಂತರಗಳಿಂದ ಬಡಸ್ತಾನ, ಓದಕ್ ಆಗ್ಲಿಲ್ಲ. ಓದಕ್ ಇಂಟ್ರೆಸ್ಟ್ ಇತ್ತು, ತುಂಬಾ ಕಷ್ಟ. ಅವಾಗ ಓದಕ್ ಆಗ್ಲೇ ಇಲ್ಲ. ಅದಾದ್ಮೇಲೆ ನಮ್ಮ ಅಕ್ಕಂದಿರ್ಗೆಲ್ಲ ಮದ್ವೆ ಆಯ್ತು. ತುಂಬಾ ಕಷ್ಟದಿಂದಾನೇ ಬೆಳೆದ್ವಿ. ಚಿಕ್ಕ ವಯಸ್ಸಿಂದಾನು ಕಷ್ಟ ಪಟ್ಕೊಂಡೇ ಬೆಳೆದ್ವಿ. ಬೆಂಗಳೂರಿಗೆ ಮದ್ವೆ ಆಯ್ತು ಗುರುಜಿ. ಅಂದ್ರೆ ಏನು, ಅಪ್ಪ ಅಮ್ಮ ನೋಡ್ ಮಾಡಿದ್ ಮದ್ವೆನಾ? ಹೌದು ಗುರುಜಿ. ನಾನು ಯಾವತ್ತು ತಾಯಿ ತಂದೆ ಮರ್ಯಾದೆ ತೆಗಿಬಾರ್ದು ಅಂತ ಬದುಕಿದ್ದು ಮಗಳು. ಸಂತೋಷ. ಅದು ಬೆಂಗಳೂರು ಮದ್ವೆ ಆಯ್ತು ಗುರುಜಿ. ನನ್ ಗಂಡನು ತುಂಬಾ ಕುಡ್ಕ. ಅಂದ್ರೆ ನಾನು ಯಾವತ್ತು ಯಾವ ಕಷ್ಟನೂ ತಾಯಿ ತಂದೆಗೆ ಹೇಳ್ಕೋಬಾರ್ದು ಅಂತ ತುಂಬಾ ನೊಂದು ಬದುಕಿದೆ. ಅಳಬೇಡ. ಇರ್ಲಿ. ಅಂದ್ರೆ ಇದೇನು ಮದುವೆ ಆದ ಆರಂಭದಲ್ಲಿಂದಲೇ ದೂಷಣೆ ಅಥವಾ ಈ ಕುಡಿತ ಗೊತ್ತಾಯ್ತು ಅಥವಾ ಕಾಲಕ್ರಮೇಣ? ಅಂದ್ರೆ ಮುಂಚೆನೆ ಕುಡಿತಾ ಇದ್ರು ಗುರುಜಿ. ಗೊತ್ತಿತ್ತಾ? ಇಲ್ಲ ಗುರುಜಿ, ಯಾರಿಗೂ ಗೊತ್ತಿಲ್ಲ. ಅಂದ್ರೆ ಎಲ್ಲಾರು ಮುಚ್ಚಿಟ್ಬಿಟ್ಟು ಮದ್ವೆ ಮಾಡಿರೋದು. ತುಂಬಾ ಕುಡ್ಕ ಅಂದ್ರೆ ಆ ಮಟ್ಟಿಗೆ, ಅಂದ್ರೆ ಪೂರ್ಣ ಅದ್ರ ಒಂಥರ ಡೈಲಿ ಜಾಬ್ ಇದ್ದಂಗ? ಅಂದ್ರೆ ಗುರುಜಿ ಕುಡಿಯೋದು ಅಂದ್ರೆ ಹೆಂಡತಿ ಮಾತು ಕೇಳಲ್ಲ. ನಾನು ಏನ್ ಹೇಳಿದ್ರು ನನ್ ಮಾತು ಲೆಕ್ಕಕ್ಕಿಲ್ಲ. ಬರೀ ಅವ್ರ ಅಣ್ಣ ಮಾತು ಕೇಳೋದು. ಉಳಿತಾಯ ಅನ್ನೋದಿಲ್ಲ? ಇಲ್ಲ, ಯಾವ್ದು ಇಲ್ಲ. ನಾನು ಏನಾದ್ರು ಬದುಕ್ಬೇಕು, ಬಾಳ್ಬೇಕು, ಹಿಂಗೆ ಏನಾದ್ರು ಕೂಡಿಡ್ಬೇಕು ಅಂದ್ರೆ ನಿಮ್ಮ ಅಪ್ಪನ ಮನೆಯಿಂದ ನೀನ್ ತಂದಿದ್ಯಾ ಅಂತ. ಆದ್ರೂ ಗುರುಜಿ ಯಾವ್ದು ಹೇಳ್ಕೊಂಡಿಲ್ಲ, ಯಾರ ಹತ್ರನೂ ನೋವು ಹೇಳ್ಕೊಂಡಿಲ್ಲ. ನಾನು ಬದುಕ್ತಿದ್ದೆ. ಎಷ್ಟೇ ಕಷ್ಟ ಬಂದ್ರು ಬದುಕ್ಬೇಕು ಅನ್ನೋ ಒಂದಿದ್ರಲ್ಲಿ ಬದುಕ್ತಿದ್ದೆ. ತುಂಬಾ ಕಷ್ಟನ ನಿಭಾಯಿಸ್ಕೊಂಡ್ ಬಂದೆ. ಮೊದ್ಲನೇ ಮಗುಗೇನೋ ಪ್ರಾಬ್ಲಮ್ ಆಯ್ತು, ಅದು ತೀರ್ಕೊಂತು. ನನಗೆ BP ಜಾಸ್ತಿ ಆಗಿ ಮಗು ಹುಟ್ಟಿತು. ಆ ಮಗು ತೆಗಿಲೇಬೇಕು ಅಂದ್ರು. 7 ತಿಂಗಳಿಗೆ ತೆಗ್ಸಿದ್ವಿ. ಅದು ವೆಂಟಿಲೇಟರ್ ಅಲ್ಲಿ ಇಟ್ಟಿದ್ರು. ಅದೇನೋ 1 ವರ್ಷ ಇತ್ತು ಗುರುಜಿ. ಅದು ಸರಿಯಾಗಿ ಇದಾಗಿರ್ಲಿಲ್ಲ, ಹೋಯ್ತು. ಅದಾದ್ಮೇಲೆ 1 ವರ್ಷ ಕಷ್ಟ ಅನ್ಭೋಗಿಸ್ಕೊಂಡು ಕೆಲ್ಸಕ್ಕೆ ಹೋಗ್ಕೊಂಡು ಒಂದು ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಿದ್ದೆ ಗುರುಜಿ. ಅದಾದ್ಮೇಲೆ ಮತ್ತೆ ಗಂಡ ತುಂಬಾ ಕುಡ್ಕ. ಅಂದ್ರೆ ಹೆಂಡತಿ ಅನ್ನೋದು ಒಂಚೂರು ಫೀಲಿಂಗ್ಸ್ ಇಲ್ಲ ಗುರುಜಿ. ಏನೋ ಕಾಟಾಚಾರಕ್ಕೆ ಮದ್ವೆ ಆಗಿರೋ ತರ ಆಗೋಯ್ತು. ಬಟ್ ಆಗಿ ನಿಮ್ಮನ್ನ ಮದುವೆ ಆಗೋ ಸಮಯದಲ್ಲಿ ಆತನಿಗೆ ಎಷ್ಟು ವರ್ಷ? ಅಂದ್ರೆ ಅವ್ರಿಗೆ ಅವಾಗ್ಲೇ, ಅಂದ್ರೆ ನನ್ಗೂ ಅವ್ರಿಗೂ 10 ವರ್ಷ ಡಿಫ್ರೆನ್ಸ್ ಇದೆ ಗುರುಜಿ. ನಿಮಗೆ ಎಷ್ಟು? ನನಗೆ 20 ವರ್ಷ ಇದ್ದಾಗ ಅವ್ರಿಗೆ 30 ವರ್ಷ. ಓಕೆ, ಬಟ್ ಅದನ್ನ ಮುಚ್ಚಿಡ್ಲಿಕ್ಕೆ ಅವ್ರ ಹತ್ರ ಏನಾದ್ರು ಕಾರಣ ಆಯ್ತಾ? ಅಂದ್ರೆ ಬೇರೆ ಹೆಣ್ಣು ಹುಡುಕಿ ಸಿಗದೆ? ಅಂದ್ರೆ ಗುರುಜಿ ಅವರು ಕುಡ್ಕ ಅಲ್ವಾ, ಮನೇಲಿ ಗಲಾಟೆಗಳು ಮಾಡ್ಕೊಂತಿದ್ರು. ಚಿಕ್ಕ ವಯಸ್ಸಲ್ಲಿ ಮನೆ ಬಿಟ್ಟೋಗಿ. ಅಂದ್ರೆ ಅಪ್ಪ ಪೋಲಿ ತರ ಇದ್ದಿದ್ದು. ಅವ್ರ ತಂದೆ ಇರ್ಲಿಲ್ಲ, ತಾಯಿ. ಅವ್ರ ಅಣ್ಣ, ಅಂದ್ರೆ ಅವ್ರ ಅಣ್ಣನ್ಗೆ ತುಂಬಾ ಆಸ್ತಿ ಮೇಲೆ ದುರಾಸೆ, ಆಸ್ತಿ ಹೊಡಿಬೇಕು ಅನ್ನೋ ಆಸೆ. ಸೊ ಒಂದು ಈತನ ಕಾಟ ತಪ್ಪಿಸ್ಕೊಡ್ಲಿಕ್ಕೆ
ಗುರುಜಿ, ಜನಗಳು ನಿಂದನೆ, ಮದ್ವೆ ಮಾಡಿದ್ರೆ ಇವ್ರು ಆಸ್ತಿ ಹೊಡೆದು ಬಿಡ್ತಾರೆ ಅನ್ನೋ ಒಂದು ಕಾಟಾಚಾರಕ್ಕೆ ಜನಗಳಿಂದ ನಿಂದನೆ ತಪ್ಪಿಸ್ಕೊಳಕ್ಕೆ ಯಾವಳನ್ನ ಒಬ್ಬಳನ್ನ ಕಟ್ಬಿಟ್ಟು ಬಿಟ್ಬಿಡೋಣ ಅನ್ನೋ ತರ ಮಾಡ್ಬಿಟ್ರು ಗುರುಜಿ. ಅಂದ್ರೆ ಮದುವೆ ಆದ್ಮೇಲೆ ಸರಿ ಹೋಗ್ತಾನೆ ಅನ್ನೋ ಅಂತ ಒಳ್ಳೆ ಉದ್ದೇಶ ಏನಿರ್ಲಿಲ್ಲ. ಗೊತ್ತಿಲ್ಲ ಗುರುಜಿ, ಆ ತರ ಒಳ್ಳೆ ಉದ್ದೇಶ ಇದ್ದಿದ್ರೆ, ಇವಾಗ ಆ ತರ ಒಳ್ಳೆ ಉದ್ದೇಶ ಏನಾದ್ರು ಇದ್ದಿದ್ರೆ ಒಂದ್ ಹೆಣ್ಣನ್ ತರ್ಬೇಕಾದ್ರೆ ಹೆಣ್ಣಿಗೆ ಅಯ್ಯೋ ಒಂದ್ಸಲ ಗುರುಜಿ, ಯಾರು ಬಂದ್ಮೇಲೆ ಅವಮಾನ ಮಾಡಲ್ಲ ಗುರುಜಿ. ಅಮ್ಮ ಒಂದ್ ಸರಿ ಇಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗು ಅಂತ ನನ್ಗೆ ಬುದ್ಧಿ ಹೇಳೋರು. ಓಹೋ, ಅವರು ಹೇಳ್ಕೊಟ್ಟು ಮನೆ ಹಾಳು ಮಾಡ್ತಿದ್ರು ಗುರುಜಿ. ಅಂದ್ರೆ ಮದುವೆ ಆದ ಪ್ರಥಮ ದಿನದಿಂದಲೇ ನಿನಗೆ ಇದು ಅನುಭವಕ್ಕೆ ಬರ್ತಾ ಹೋಗ್ತಾ? ಇಲ್ಲ ಗುರುಜಿ, ಯಾವ್ದನ್ನು ಗೊತ್ತಾಗ್ಲಿಲ್ಲ. ಸ್ವಲ್ಪ ದಿನ ಆದ್ಮೇಲೆ ಕುಡಿತಾರೆ ಅನ್ನೋದು ಗೊತ್ತಾಗೋಯ್ತು. ಈಗ ನನ್ನ ತಾಯಿ ತಂದೆ ಹತ್ರ ಹೇಳ್ಕೊಂಡ್ರೆ ಕುಡಿದಿರೋರು ಯಾರಿದ್ದಾರೆ ಭೂಮಿ ಮೇಲೆ, ಅಡ್ಜಸ್ಟ್ ಮಾಡ್ಕೊಂಡು ಹೋಗು, ಸರಿ ಹೋಗ್ತಾರೆ ಅಂತ ಸರಿ ಅಡ್ಜಸ್ಟ್ ಮಾಡ್ಕೊಂಡು ಹೋದೆ ಗುರುಜಿ. ಕಳೀತು. ಆಮೇಲೆ ಮತ್ತೆ ಕೆಲ್ಸಕ್ಕೆ ಹೋಗ್ತಿದ್ದೆ. ಆಮೇಲೆ ಜನಗಳ ಹತ್ರ ನನ್ನ ನೋವೆಲ್ಲ ಹೇಳ್ಕೊಂತಿದ್ದೆ ಕೆಲ್ಸದ ಹತ್ರ. ಇಲ್ಲ ದೇವ್ರು ಒಳ್ಳೇದ್ ಮಾಡ್ತಾನೆ, ಚೆನ್ನಾಗ್ ಆಗ್ತೀಯ ಅಂತ ಹೇಳ್ತಿದ್ರು ಗುರುಜಿ. ಆಮೇಲೆ ಮತ್ತೆ ಪ್ರೆಗ್ನೆಂಟ್ ಆದೆ. ಆಮೇಲೆ ಸ್ವಲ್ಪ ಜನ ಫಸ್ಟ್ ಮಗುನೇ ಹೋಗಿದೆ, ಈ ತರ ಅವಳು ತೊಂದ್ರೆ ಕೊಡ್ಬೇಡಪ್ಪ, ಕುಡ್ಕೊಂಡ್ ಬಂದು ಅಂತ ಬುದ್ಧಿ ಹೇಳಿದ್ರು ಅವ್ರಿಗೆ ಗೊತ್ತಿರೋರೆಲ್ಲ. ಆ ಮಗು ಚೆನ್ನಾಗ್ ಹುಟ್ಟು. ಒಂದ್ ಮಗು ಇವಾಗಿದೆ ಗುರುಜಿ, 9ನೇ ಕ್ಲಾಸ್ ಓದ್ತಾ ಇದ್ದಾನೆ. ಅಂದ್ರೆ ಆ ವ್ಯಕ್ತಿ ಪ್ರತಿ ಒಂದಕ್ಕೂ ನನ್ ಮಾತು ಯಾವ್ದು ಕೇಳಲಿಲ್ಲ. ಒಂದು ಡೇ ಒನ್ನಿಂದನೂ ನನ್ ಮಾತಿಗೆ ಬೆಲೆನೇ ಇಲ್ಲ ಗುರುಜಿ. ಇವಾಗ ಗಂಡ ಹೆಂಡತಿ ಚೆನ್ನಾಗಿರ್ಬೇಕು ಅಂದ್ರೂ ಅಣ್ಣನ್ ಪರ್ಮಿಷನ್ ಬೇಕು ಗುರುಜಿ ನಮ್ಗೆ. ಚೆನ್ನಾಗಿರ್ಬೇಕಂದ್ರೆ ನಿಮ್ಮ ಗಂಡನ ಅಣ್ಣನ ಪರ್ಮಿಷನ್? ಹೌದು ಗುರುಜಿ. ಪ್ರತಿ ಒಂದು 10 ರೂಪಾಯಿ ಇವ್ರು ದುಡ್ದು ಕದ್ದು ಮುಚ್ಚಿ ಒಳಗಡೆಯಿಂದ ಅವರು ದುಡ್ಡುಗಳು ಕಿತ್ಕೊಳ್ತಿದ್ರು. ಏನು ಹೇಳ್ಕೊಂತಿರ್ಲಿಲ್ಲ ನನ್ನ ಹತ್ರ. ಅವ್ರ ಅಣ್ಣನ್ಗೆಲ್ಲ ದುಡ್ಡುಗಳು ಕೊಡೋದು, ದುಡ್ದಿದೆಲ್ಲ ಕದ್ದು ಮುಚ್ಚಿ ಕೊಡೋದು. ಏನಾದ್ರು ಕೇಳಿದ್ರೆ ನೀನ್ ನಿಮ್ಮ ಅಪ್ಪನ ಮನೆಯಿಂದ ತಂದಿದ್ಯಾ, ನಮ್ಮ ಅಣ್ಣ ನನ್ ಸಾಕಿರೋದು, ನಿನ್ಗೇನ್ ಗೊತ್ತು ನಮ್ಮ ಮನೆ ಬಗ್ಗೆ. ಇವತ್ತೂನು ಗುರುಜಿ, ಇವಾಗ್ಲೂನು ಗುರುಜಿ. ಸರಿ ಅಂತ ಅಂದ್ಬಿಟ್ಟು ನಾನು ಕಷ್ಟದಿಂದ ಬಂದಿರೋಳು, ನೊಂದು ಬೆಂದಿದ್ದೆ ನಾನು. ಆಗಾಗ್ಲೇ ಅವ್ರ ಮನೆ ಕಷ್ಟ ಎಲ್ಲ ಗೊತ್ತಿತ್ತು ನನ್ಗೆ. ನಮ್ಮ ಅಪ್ಪನೂ ಕುಡ್ಕೊಂಡ್ ಮಗಳಾಗಿ ಹುಟ್ಟಿದ್ ನನ್ ತಪ್ಪು. ಅದಾದ್ಮೇಲೆ ಕುಡ್ಕನೆ ಗಂಡ ನನಗೂ ಕುಡ್ಕಂಡನೆ ಸಿಕ್ತ. ನನ್ ತಾಯಿ ಶಾಪನ ಏನೋ ಗುರುಜಿ. ತಾಯಿ ಏನ್ ಶಾಪ ಹಾಕಿದ್ರು? ಅಂದ್ರೆ ನನ್ ತಾಯಿ ನಮ್ಮಪ್ಪ ಕಷ್ಟ ಕೊಟ್ಟಾಗ ಯಾವಾಗ್ಲೂ ಅನ್ನೋರು, ನಿನ್ಗೂ ಹೆಣ್ಮಕ್ಳವ್ರೆ, ನನ್ ನೋವು ನಿನ್ ಹೆಣ್ಗೂ ತಟ್ಲಿ ಅಂತ ನಮ್ಮಮ್ಮನೇ ಅನ್ನೋರು. ನೋವು ತಡಿನಾಡ್ದೆ. ನಮ್ಮಮ್ಮ ನೋವು ತಡಿಯಕ್ಕಾಗ್ದೆ ಅನ್ನೋರು ಗುರುಜಿ. ಬಹುಶಃ ಅದ್ ನನಗ್ ತಟ್ಟು ಅನ್ಸುತ್ತೆ. ಆಯ್ತು. ಇಲ್ಲಿ ಅತ್ತೆ ಎನಿಸಿಕೊಂಡವಳು ಮಗನನ್ನ ತೀರಾ ಕೈ ಬಿಟ್ಬಿಟ್ಟಿದ್ಲು ಬಹಳ ಹಿಂದೇನೆ. ಅಂದ್ರೆ ಗುರುಜಿ ಯಾರಿಗೂ ಮರ್ಯಾದೆ ಕೊಡ್ತಿರ್ಲಿಲ್ಲ. ತುಂಬಾ ಅವಾಚ್ಯ ಶಬ್ದಗಳು, ನಿನ್ನಮ್ಮನ್ ನಿನಕ್ಕನ್ ಮಾತಾಡ್ಬೇಡ, ಆ ತರ ಪದಗಳು. ಕುಡ್ಕೊಂಡ್ ಬಂದ್ರೆ ಅಂದ್ರೆ ಡ್ರೈವಿಂಗ್ ಮಾಡ್ತಿದ್ರು ಗುರುಜಿ. ಮಧ್ಯರಾತ್ರಿ ಬರೋದು, 2 ಗಂಟೆಗೆ ಬರೋದು, 3 ಗಂಟೆಗೆ ಬರೋದು. ಹೆಂಡತಿ ಅನ್ನೋ ಇದೆಲ್ಲ ಕುಡ್ಕೊಂಡ್ ಬರೋದು. ಒಂದು ದಿನಾನು ಮಿಸ್ ಆಗ್ತಿರ್ಲಿಲ್ಲ. ಹೆಂಡತಿ ಅನ್ನೋ ಫೀಲಿಂಗ್ಸ್ ಇಲ್ಲ. ಆಸ್ಪತ್ರೆಲ್ ಬಂದ್ರು ಊಟ ಮಾಡೋದು, ಮಲ್ಕೊಳ್ಳೋದು, ಮತ್ತೆ ಬೆಳಗ್ಗೆ ಎದ್ದು ಹೋಗೋದು. ಈ ತರ ಯಾವ್ದೂನು ಒಂದು ದಿನಾನು ಹೆಂಡತಿ ಹತ್ರ ಕುತ್ಕೊಂಡ್ ಕಷ್ಟ ಸುಖ, ನಿಂಗೆ ಏನ್ ಬೇಕು ಏನ್ ಬೇಡ ಒಂದು ಮಾಡೋ ಹೂವನು ಇವತ್ವರೆಗೂ ತಂದ್ಕೊಟ್ಟಿಲ್ಲ ಗುರುಜಿ. 17 ವರ್ಷ ಆಯ್ತು ಗುರುಜಿ ಮದ್ವೆ ಆಗಿ. ಒಂದು ದಿನಾನು ಚೆನ್ನಾಗಿ ನೋಡ್ಕೊಂಡಿಲ್ಲ. 10 ರೂಪಾಯಿ ಕೂಡ ನನಗ್ ಕೊಟ್ಟಿಲ್ಲ ಗುರುಜಿ. ಅಂದ್ರೆ ಗಂಟ್ ಮಾಡ್ಕೊಂತಾಳೆ ನಿನ್ ಹೆಂಡತಿ, 1 ರೂಪಾಯಿನೂ ಕೊಡ್ಬೇಡ ಅಂತ ಅಣ್ಣ ಅದಕ್ಕೆ ಹೇಳ್ಕೊಟ್ಟಿದ್ರು ಅನ್ಸುತ್ತೆ. ಪ್ರತಿ ಸಲ ಕೊತ್ತಂಬರಿ ಸೊಪ್ಪು ತರ್ಬೇಕಂದ್ರೆ ನಾನೇ ಹೋಗಿ ತಗೊಂಡ್ಬರ್ತೀನಿ. ನಿನ್ಗೆ ಯಾಕೆ 2 ರೂಪಾಯಿ ಕೊಡ್ಬೇಕು, 2 ರೂಪಾಯಿ ಕೊತ್ತಂಬರಿ ಸೊಪ್ಪು ನಿನ್ಗೆ ಯಾಕೆ ಕೊಡ್ಬೇಕು, ನಾನೇ ತಗೊಂಡ್ಬರ್ತೀನಿ. ಆತರ ಅಂದ್ರೆ 1 ರೂಪಾಯಿನೂ ಕೂಡಿರ್ತಾರೆ ಹೆಣ್ಮಕ್ಳು ಅನ್ನೋ ತರ ಅವರು ತಲೆಗೆ ಟ್ರೈನಿಂಗ್ ಕೊಟ್ಬಿಟ್ಟಿದ್ರು ಗುರುಜಿ. ನಿನಗೇನಾದ್ರೂ ಬೇಕಾ ಹೇಳು, ಬರ್ಕೊಡು, ನಾನ್ ತಗೊಂಡ್ಬರ್ತೀನಿ. 10 ರೂಪಾಯಿ ಒಂದ್ ಬಟ್ಟು ಕೂಡ ಇವತ್ತವರೆಗೂ 1 ರೂಪಾಯಿ ಸ್ಟಿಕ್ಕರ್ ಪಟ್ನ ಕೊಡ್ಸಿಲ್ಲ ಗುರುಜಿ. ನಿಮ್ಮ ಹತ್ರ ತವ್ರ ಮನೆಯವ್ರು ಯಾರು ಕೊಟ್ಟಿದ್ದ ಹಣ ಸ್ವಲ್ಪ ಇರ್ತಿತ್ತ? ತವ್ರ ಮನೆಗೆ ನನ್ ಕಷ್ಟ ಹೇಳ್ಕೊತಿರ್ಲಿಲ್ಲ ಗುರುಜಿ. ಟೈಲರಿಂಗ್ ಹೇಳ್ಕೊತಿರ್ಲಿಲ್ಲ ಸರಿ, ಬಟ್ ಹಣ ನಿಮ್ ಕೈ ಇವ್ರಂತೂ ಕೊಡ್ತಿರ್ಲಿಲ್ವಲ್ಲ. ಸೊ ನಿನ್ನ ಚಿಕ್ಕ ಪುಟ್ಟ ಖರ್ಚಿಗೆ ಏನ್ ಮಾಡ್ತಿದ್ದೆ ಹಣಕ್ಕೆ? ನಾನು ಬಟ್ಟೆ ಟೈಲರ್ ಮಿಷಿನ್ ಇಟ್ಕೊಂಡಿದ್ದೆ ಗುರುಜಿ. ಬಟ್ಟೆ ಹೊಲ್ಕೊಂತಾ ಇದ್ದೆ. ರಾತ್ರಿ ಎಲ್ಲ 2 ಗಂಟೆ 3 ಗಂಟೆವರೆಗೂ ಆಲ್ಟ್ರೇಷನ್ ಮಾಡೋದು ಬಟ್ಟೆಗಳು, ಆ ತರ ಹೊಲಿತಿದ್ದೆ. ಒಂದ್ ಮನೆ ಅಡ್ಗೆ ಮಾಡಕ, ಒಂದ್ ಮನೆ ಕೆಲ್ಸಕ್ಕೆ ಹೋಗ್ತಿದ್ದೆ ಗುರುಜಿ. 4,000 ಬರ್ತಿತ್ತು ನನ್ ಖರ್ಚಿಗೆ. ನಾನು ಏನ್ ಬೇಕೋ ನಾನು ನೋಡ್ಕೊಂತಿದ್ದೆ. ಮತ್ತೆ ಅದೇ ದುಡ್ಡಲ್ಲಿ ನನ್ನ ತಾಯಿ ತಂದೆಗೆ ಏನಾದ್ರು ತಗೊಂಡೋಗ್ ಕೊಡ್ಬೇಕಂದ್ರೆ ಕೊಡ್ತಿದ್ದೆ. ನಮ್ಮ ಮನೇಲಿ ಯಾರಾದ್ರೂ ಕಷ್ಟ ಅಂದ್ರೆ ನನ್ ಕೈಲಿ ಏನಾಗುತ್ತೋ ಅದನ್ನ ನಾನು ಹೆಲ್ಪ್ ಮಾಡ್ತಿದ್ದೆ ಗುರುಜಿ. ನಾನು ಆ ಕಷ್ಟದಲ್ಲೂ ಯಾರಿಗೂ ಹೇಳ್ಕೊಂಡಿಲ್ಲ ಗುರುಜಿ. ನಾನ್ ಕಷ್ಟದಲ್ಲಿ ಇದ್ದೀನಿ ಅಂತ ಹೇಳ್ಕೊಂತಿರ್ಲಿಲ್ಲ. ಅಂದ್ರೆ ನನ್ ಕಷ್ಟ ಅನ್ಭವಿಸಿದ್ದೆ ಗುರುಜಿ ಮುಂಚೆಯಿಂದನು. ಕಷ್ಟ ಅಂದ್ರೆ ಏನು ಅಂತ ಗೊತ್ತಿತ್ತು. ನಮ್ ತಾಯಿ ತುಂಬಾ ಕಷ್ಟಪಟ್ಟು ಸಾಕಿದ್ದಾರೆ ನಮ್ಮನ್ನ. ಹಂಗಾಗಿ ನಾನು ಯಾವ್ದನ್ನು ಹೇಳ್ಕೋಬಾರ್ದು ಅಂತ ಮುಚ್ಚಿಟ್ಕೊಂಡೆ. ಏನು ಹೇಳ್ಕೊಂತಿರ್ಲಿಲ್ಲ ಗುರುಜಿ. ಈ ತರ ಹಿಂಸೆ ಆಗ್ತಿದೆ. ಗಂಡ ಅದೋನು ಅಣ್ಣ ಅತ್ತಿಗೆ ಜೊತೆ ಎಲ್ಲಾ ಕಡೆ ಹೋಗ್ತಾನೆ, ಎಲ್ಲೂ ಕರ್ಕೊಂಡ್ ಹೋಗ್ತಿರ್ಲಿಲ್ಲ ನನ್ನ. ಕೇಳಿದ್ರೆ
ನಿನ್ ನಮ್ ಜೊತೆ ಬರಕ್ ಯೋಗ್ಯತೆ ಇಲ್ಲ. ಅವ್ರ ಅದಕ್ಕೆ ತುಂಬಾ ವ್ಯಂಗ್ಯವಾಗಿ ಮಾತಾಡೋಳು ಗುರುಜಿ, ನೀನ್ ಹಳ್ಳಿಯಿಂದ ಬಂದಿರೋಳು ಅಂತ. ಹಂಗಾಗಿ ನಾನು ನೋವು ತಿಂತಿದ್ದೆ, ಅವ್ರ ಜೊತೆ ಹೋಗಕ್ ನನ್ಗೂ ಇಷ್ಟ ಆಗ್ತಿರ್ಲಿಲ್ಲ. ಒಳಗಡೆ ನೋವು ಪಡ್ತಿದ್ದೆ ಗುರುಜಿ. ನನ್ ಗಂಡ ನನ್ ಮಾತು ಕೇಳಲ್ಲ, ನನ್ ಮೇಲೆ ಒಂಚೂರು ಪ್ರೀತಿನೂ ಇಲ್ಲ, ಎಂತ ಸಂಪತ್ತಿಗೆ ನನ್ನೇನಕ್ ಮದ್ವೆ ಆಗ್ಬೇಕಿತ್ತು ಅಂತ ನೊಂದ್ಕೋತಿದ್ದೆ ಗುರುಜಿ. ಯಾವಾಗ್ಲೂ ದೇವ್ರ ಹತ್ರ ಕುತ್ಕೊಂಡು ಅಳ್ತಿದ್ದೆ ಗುರುಜಿ. ಆಮೇಲೆ ಈ ಮಗು ಆಯ್ತು. ಆಮೇಲೆ 1 ವರ್ಷ 2 ವರ್ಷ ಚೆನ್ನಾಗೂ ಇದ್ವಿ ಗುರುಜಿ. ಆಮೇಲೆ ನನ್ ಕಡೆಯವರೆಲ್ಲ ಬಂದ್ರೆ ಹೇಳ್ಕೊಟ್ಬಿಟ್ಟು ಅವ್ರನ್ನೆಲ್ಲ ಸೇರಿಸ್ಬೇಡ ಅಂತ ನಮ್ಮ ಮನೆಯವ್ರನ್ನ ಯಾರನ್ನೂ ಆಗದೆ ಇರೋ ತರ ಮಾಡ್ಬಿಟ್ರು ಗುರುಜಿ. ಏನ್ ಮಾಡಿದ್ರು, ಒಟ್ಟಾರೆ ಏನ್ ಮಾಡಿದ್ರು ಅನ್ನೋದೇ ಗೊತ್ತಿಲ್ಲ ಗುರುಜಿ. ಯಾರನ್ನ ಕಂಡ್ರು ನಮ್ಮ ಮನೆಯವ್ರನ್ನ ಕಂಡ್ರೆ ಆಗದೆ ಇರೋ ತರ, ನಮ್ಮ ಮನೆಯವ್ರ ಮೇಲೆಲ್ಲ ದ್ವೇಷ ಮಾಡೋ ತರ ಮಾಡ್ಬಿಟ್ರು ಗುರುಜಿ. ನಿಮ್ ಮನೆಯವ್ರನ್ನ ಅಂದ್ರೆ ಯಾರು? ಇಲ್ಲಿ ಮನೆಯವರು ಅಂದ್ರೆ ಯಾರು? ನಮ್ ತಾಯಿ ತಂದೆ ಅಣ್ಣ ತಮ್ಮ ತವ್ರ ಮನೆ. ನಮ್ ತವ್ರ ಮನೆಯವ್ರನ್ನ ಕಂಡ್ರೆ ಎರಡು ಅರ್ಥ ಬರುತ್ತೆ. ಒಂದು ಗಂಡ ಅಂತ ಬರುತ್ತೆ, ಇಲ್ಲಿ ಗಂಡನ್ ಮನೇಲಿ ಗುರುಜಿ. ಗಂಡನ್ ಮನೆಯವರು ಯಾರನ್ನು ಜನಗಳನ್ನ ಅಂದ್ರೆ ಅವ್ರ ಅಣ್ಣ ಅತ್ತಿಗೆ ಅವ್ರ ಕಡೆಯವರಾದ್ರೆ ನನ್ ಗಂಡ ತುಂಬಾ ಪ್ರೀತಿಸ್ತಾರೆ ಗುರುಜಿ. ನನ್ ಕಡೆಯವ್ರನ್ನ ಯಾರನ್ನೂ ಇಷ್ಟಪಡಲ್ಲ. ಅವ್ರ ಮನೆಯವ್ರು ಯಾರು ಬರಂಗಿಲ್ಲ ಅಥವಾ ಬಂದ್ರು ಕೂಡ ಅಲ್ಲಿ ಮರ್ಯಾದೆ ಇಲ್ಲ. ಮರ್ಯಾದೆ ಇಲ್ಲ, ಮಾತಾಡ್ಸಲ್ಲ. ನನ್ ತಮ್ಮಂದಿರ್ ಬಂದ್ರು ಮುಖ ಕೊಟ್ಟು ಮಾತಾಡ್ಸಲ್ಲ. ಮನೆಗ್ ಬಂದ್ರು ಕಣ್ ಮುಂದೆ ಇದ್ರು ಅವರೇ ಮಾತಾಡ್ಸಿದ್ರು ಈ ಮನುಷ್ಯ ಮಾತಾಡಲ್ಲ. ಮುಂಚೆ ಆತರ ಇರ್ಲಿಲ್ಲ ಗುರುಜಿ. ಅವ್ರ ಅಣ್ಣ ಅತ್ತಿಗೆ ಹೇಳ್ಕೊಟ್ಟು ಆತರ ಮಾಡ್ಬಿಟ್ರು ಗುರುಜಿ. ಒಂಚೂರು ನಮ್ ಬಗ್ಗೆ ಗೌರವನೇ ಇಲ್ದಿರೋಂಗೆ ನನ್ಗೂ ಮನ್ಸು ನೊಂದೋಗಿತ್ತು ಗುರುಜಿ. ಜೀವನನೇ ಬೇಡ ಅನ್ನೋಷ್ಟು. ನನ್ ಮಗ ಸ್ಕೂಲ್ಗೆ ಹೋಗ್ತಿದ್ದ. ಆಮೇಲೆ ನಿಂಗೆ ಅದು ಹೇಳ್ಕೋಬಾರ್ದು ನನ್ಗೆ ಒಂದು ಗೊತ್ತಾಗ್ತಿಲ್ಲ ಗುರುಜಿ. ಮುಕ್ತವಾಗಿ ಮನ್ಸಲ್ಲಿರೋದು ಹಂಚ್ಕೊಳ್ಳುವ. ಅಂದ್ರೆ ಗಂಡ ಒಂದು ಚೂರು ಪ್ರೀತಿ ತೋರಿಸ್ತಿರ್ಲಿಲ್ಲ ಗುರುಜಿ. ಗಂಡನ್ ಪ್ರೀತಿನೇ ಕಾಣ್ದೆ 5-6 ವರ್ಷ ಜೀವನ ಹೋಗ್ಬಿಟ್ಟಿತ್ತು. ಒಂದು ಚೂರು ಪ್ರೀತಿ ಇರ್ಲಿಲ್ಲ ಗುರುಜಿ. ನಮ್ಮಿಬ್ರು ಮಧ್ಯೆ ಯಾವುದೇ ರೀತಿ ಇರ್ಲಿಲ್ಲ. ನಿಮಗೆ ಮಕ್ಳಿದ್ವಾ ಗುರುಜಿ? ಅಷ್ಟೊತ್ತಿಗೆ ನಿಮ್ ಮಕ್ಳು ಎಷ್ಟು ವಯಸ್ಸಿನವರು? ಗುರುಜಿ ನನ್ಗೆ 9 ವರ್ಷದ ಮಗ ಇದ್ದಾನೆ ಗುರುಜಿ. ಈಗಲ್ಲ, ನೀನ್ ಏನೋ ಶುರು ಮಾಡ್ತಿದೀಯಲ್ವ ಹೊಸ ವಿಚಾರ, ಆ ಸಮಯಕ್ಕೆ ನಿನಗೆ ಮಕ್ಳು ಎಷ್ಟು ವಯಸ್ಸಿನವರಿದ್ರು? ಗುರುಜಿ ನನ್ಗೆ 9 ವರ್ಷ ಅದೇ ಅಂದ್ರೆ ಅವಾಗ ಮಗನ್ಗೆ 4 ವರ್ಷ 5 ವರ್ಷ ಆಗಿತ್ತು ಗುರುಜಿ. ಸೊ ಆ ಸಮಯದಲ್ಲಿ ಗಂಡನ ಪ್ರೀತಿ ಯಾಕೋ ಏನೋ ಜೀವನದಲ್ಲಿ ನೆಮ್ಮದಿ ಇಲ್ಲ ಅಂದಾಗ ಸ್ವಲ್ಪ ಮನಸ್ಸು ಬೇರೆ ಕಡೆ. ಹೌದು ಗುರುಜಿ. ನಾನು ಈಗಾಗ್ಲೇ ನೊಂದಿದ್ನಲ್ವಾ, ಒಂದು ಸಾಸಿವೆ ಕಾಳಷ್ಟು ಪ್ರೀತಿ ಇರ್ಲಿಲ್ಲ. ಮತ್ತೆ ಯಾರ ಹತ್ರನು ಏನು ಯಾವ್ದು ಫೀಲಿಂಗ್ಸ್ ನಾನು ಹೇಳ್ಕೊಂತಿರ್ಲಿಲ್ಲ. ನೋವು ತಿಂತಾರೆ, ನನ್ನಿಂದ ಇನ್ನೊಬ್ರಿಗೆ ನೋವು ಕೊಡಬಾರ್ದು, ಮನೆಯವ್ರಿಗೆ ನೋವಾಗುತ್ತೆ, ಯಾರಿಗೂ ನೋವು ಕೊಡಬಾರ್ದು ಅಂತ ಮುಚ್ಚಿಟ್ಕೊಂಡೇ ಬಂದಿದ್ದೆ ಗುರುಜಿ. ಅಲ್ಲಿವರೆಗೂ ಯಾರಿಗೂ ಏನು ಹೇಳ್ಕೊಂಡಿರ್ಲಿಲ್ಲ ಗುರುಜಿ. ಯಾವತ್ತೂ ಹೇಳ್ಕೊಂಡೇ ಇರ್ಲಿಲ್ಲ ಗುರುಜಿ. ಅದಾದ್ಮೇಲೆ ಒಂದು ವ್ಯಕ್ತಿ ನನ್ನ ಜೀವನಕ್ಕೆ ಎಂಟ್ರಿ ಕೊಡ್ತಾರೆ ಗುರುಜಿ. ಹೇಗೆ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲ? ಅಂದ್ರೆ ಇಲ್ಲ ಗುರುಜಿ, ಫೋನ್ ಮುಖಾಂತರ ರಿಲೇಷನ್ ಗೊತ್ತಿರೋರೆ ಗುರುಜಿ. ಅವ್ರ ಹೆಸರೆಲ್ಲ ಬೇಡ, ಪರವಾಗಿಲ್ಲ. ಅಂದ್ರೆ ಇದ್ಯಾವ್ದು ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಲ್ಲ? ಇಲ್ಲ ಗುರುಜಿ. ನಾರ್ಮಲ್ ಆಗಿ ರಿಲೇಷನ್ ಆಗಿರೋದ್ರಿಂದ ಯಾರ ಹತ್ರ ನಾವು ನಂಬರ್ ತಗೊಂಡು ಡೈರೆಕ್ಟ್ ಆಗಿ ಕಾಲ್ ಮಾಡ್ತಾರೆ ಗುರುಜಿ. ಅವರೇ ಕಾಲ್ ಮಾಡ್ತಾರೆ. ಆಮೇಲೆ ನಾನು ಏನ್ ಹೇಳಿ ಅಂತ ಅಂದಾಗ ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಹೇಳ್ತಾರೆ. ಅವಾಗ ನಾನು ಏನ್ ಮಾತಾಡ್ಬೇಕು ಏನ್ ಹೇಳಿ ಅಂದ್ರೆ ಏನಿಲ್ಲ, ಸುಮ್ನೆ ಚೆನ್ನಾಗಿದ್ದೀರಾ ಏನೋ ಅಂತ ವಿಚಾರ್ಸಕ್ ಮಾಡ್ದೆ ಅಂದ್ಬಿಟ್ಟು ಫೋನ್ ಕಟ್ ಮಾಡ್ತಾರೆ. ಸುಮ್ನೆ ದಿನ ಹಂಗಂಗೆ ಸುಮ್ನೆ ಮಾಡೋದು ಕಾಲು ಹಂಗ್ ಮಾಡ್ತಾರೆ ಗುರುಜಿ. ಆ ವ್ಯಕ್ತಿ ಎಲ್ಲ ಹತ್ರನು ನಮ್ಗೆ ಗೊತ್ತಿರೋರಾಗಿರೋದ್ರಿಂದ ಒಳ್ಳೇದು ಅಂತ ಅನ್ಸ್ಕೊಂಡಿರ್ತಾರೆ ಗುರುಜಿ. ಹಂಗಾಗಿ ನಾನೇನ್ ಮಾಡ್ತೀನಿ, ಸರಿ ಇವ್ರನ್ನ ನಂಬೋದು, ಗೊತ್ತಿರೋರೇ ಅಲ್ವಾ ಅಂತ ಅಂದ್ಬಿಟ್ಟು ನಾನು ಮಾತಾಡಕ್ ಶುರು ಮಾಡ್ತೀನಿ ಗುರುಜಿ ಫೋನಲ್ಲಿ. ಅವರು ನನ್ನನ್ನ ನಿಮ್ಮನ್ನ ಮದ್ವೆ ಆಗ್ಬೇಕು ಅಂತ ಎಷ್ಟೆಲ್ಲ ಇದ್ ಮಾಡ್ದೆ, ನೀವು ನನ್ನ ಮದ್ವೆ ಆಗ್ಲಿಲ್ಲ, ನೀವ್ ಎಷ್ಟು ಒಳ್ಳೆ ಮನ್ಸು, ಅವಾಗ್ಲೇನೆ ನೀವು ನನ್ನ ಅಂದ್ರೆ ಅವ್ರ ಮದ್ವೆ ಆಗಿದ್ರಲ್ಲ ಅವ್ರ ಹೆಂಡತಿನ ಅವರು ಮುಂಚೆನೆ ಇಷ್ಟಪಡ್ತಿದ್ರು ಗುರುಜಿ. ಅವ್ರ ಮನೇಲಿ ಏನೋ ಗಲಾಟೆಗಳಾಯ್ತು ಅಂದ್ಬಿಟ್ಟು ನಮ್ಮನ್ನ ಕೇಳಕ್ ಬಂದಿದ್ರು. ನನ್ನನ್ನೇ ಕೇಳಿದ್ರು ಡೈರೆಕ್ಟ್ ಆಗಿ ನನ್ನ ಮದ್ವೆ ಮಾಡ್ಕೊಂತೀಯ ಅಂತ. ನಾನು ಇಲ್ಲ, ನಂಬಿರೋ ಹುಡ್ಗಿಗ್ ಮೋಸ ಮಾಡಬಾರ್ದು, ನೀವು ಬೇರೆಯವ್ರನ್ನ ಮದ್ವೆ ಆದ್ರೆ ಆ ಹುಡ್ಗಿ ಇನ್ನೊಂದ್ ಜೊತೆ ಮದ್ವೆ ಆದ್ರೆ ಇನ್ನೊಬ್ರ ಜೊತೆಲಿ ಅವ್ರ ಲೈಫ್ ಹಾಳಾಗುತ್ತೆ, ನೀವು ಅವ್ರನ್ನೇ ಮದ್ವೆ ಮಾಡ್ಕೊಳ್ಳಿ, ಊರಲ್ಲೆಲ್ಲ ಗಾಸಿಪ್ ಆಗಿದೆ, ಆ ಹುಡ್ಗಿ ಜೀವನ ಹಾಳು ಮಾಡ್ಬೇಡಿ ಅಂತ ನಾನು ಬೈದ್ ಬುದ್ಧಿ ಹೇಳಿದೆ ಗುರುಜಿ. ಹಂಗಾಗಿ ಅವ್ರನ್ನೇ ಮದ್ವೆ ಆಗಿದ್ರು. ಅವ್ರಿಗೂ 2 ಮಕ್ಳಿದೆ, ಅವರು ಚೆನ್ನಾಗಿದ್ರು ಗುರುಜಿ. ನಿಮ್ಮನ್ನ ಸಂಪರ್ಕ ಮಾಡುವ ಪ್ರಯತ್ನ ಆತನಿಂದಲೇ ಆಗಿದ್ದ ಮೊದಲು? ಹೌದು ಗುರುಜಿ. ನಾನ್ ಯಾವತ್ತು ಯಾರನ್ನೂ ಹುಡ್ಕೊಂಡು ಹೋಗಿಲ್ಲ ಗುರುಜಿ. ನನ್ಗೆ ಆ ಬುದ್ಧಿನೂ ಇರ್ಲಿಲ್ಲ ಗುರುಜಿ. ಯಾವತ್ತು ಯಾರೇ ನಾನು ಹಿಂದೆ ಬಿದ್ರು ನನ್ನ ಹತ್ರ ನೋಡ್ತಿರ್ಲಿಲ್ಲ ಗುರುಜಿ. ನನ್ನ ತಾಯಿ ತಂದೆ ಮರ್ಯಾದೆ ಅಂತ ನಾನು ಯಾವತ್ತೂ ಎಷ್ಟೇ ಜನ ಮದ್ವೆಗ್ ಮುಂಚೆನೂ ಇಷ್ಟಪಟ್ರು ನನ್ನ ತಾಯಿ ತಂದೆ ತಲೆ ಬಗ್ಸೋಂತ ಕೆಲಸ ಮಾಡ್ಬಾರ್ದಂತಾನೆ ಬದುಕಿದೋಳು ಗುರುಜಿ. ಅಂತ ಹುಡ್ಗಿ ನಾನು ಯಾವತ್ತು ಯಾರನ್ನೂ ಆತರ ನನ್ನ ಲೈಫಲ್ಲೂ ನಾನು ಆತರ ಇದ್ ಮಾಡಿಲ್ಲ ಗುರುಜಿ. ಇದು ಜೀವನದ ಬೆಲೆ ಗೊತ್ತಾಗಿತ್ತಲ್ಲ ಗುರುಜಿ, ನೊಂದು ಬೆಂದಿದ್ದೆ, ಪ್ರೀತಿ ಇರ್ಲಿಲ್ಲ. ಹಂಗಾಗಿ ಮಾತಾಡ್ತಿದ್ದೆ ಗುರುಜಿ. ಮಾತಾಡ್ಬೇಕಾದ್ರೆ ನಾನು ಫಸ್ಟ್ ಏನ್ ಮಾಡಿದೆ, ನಾನು ಒಡ ಹುಟ್ಟಿದ ಅಕ್ಕನ್ಗೆ ಹೇಳ್ಕೊಂಡೆ ಗುರುಜಿ, ಹಿಂಗೆ ಈ ವ್ಯಕ್ತಿ ಫೋನ್ ಮಾಡ್ತಿದ್ದಾರೆ ಅಕ್ಕ, ಮಾತಾಡ್ಲಾ ಬೇಡ್ವಾ ಅಂತ ಹೇಳ್ದೆ ಗುರುಜಿ. ಆಗ ಅಕ್ಕ ಹೇಳಿದ್ಲು,
ಈಗಾಗ್ಲೇ ನೊಂದಿದ್ಯಾ, ಫ್ರೆಂಡ್ ಆಗಿ ಮಾತಾಡೋದ್ರಲ್ಲಿ ಏನ್ ತಪ್ಪಿಲ್ಲ, ಮಾತಾಡು ಅಂತ ಹೇಳಿದ್ಲು ಗುರುಜಿ. ಸರಿ ಅಕ್ಕನೇ ಹೇಳಿದ್ಲಲ್ಲ, ದೊಡ್ಡಕ್ಕನ್ಗೆ ತಾಯಿ ಸಮಾನ ಅಂತಾರೆ, ಅಕ್ಕನೇ ಹೇಳಿದ್ಲಲ್ಲ ಅಂತ ಮಾತಾಡಕ್ ಶುರು ಮಾಡಿದೆ ಗುರುಜಿ. ಮಾತಾಡ್ತಿದ್ದೆ, ಫ್ರೆಂಡ್ ಆಗಿ ಮಾತಾಡ್ತಿದ್ದೆ ಗುರುಜಿ, ಯಾವ್ದೇ ರೀತಿ ಫೀಲಿಂಗ್ಸ್ ಇರ್ಲಿಲ್ಲ ನನ್ಗೆ. ಆಮೇಲೆ ಒಂದಿನ ಅವ್ರು ಹೇಳಿದ್ರು, ನೀನಂದ್ರೆ ನಂಗೆ ಇಷ್ಟ, ನೀನು ಚೆನ್ನಾಗಿಲ್ಲ ಜೀವನದಲ್ಲಿ, ನೀನು ಇಷ್ಟೆಲ್ಲ ನೊಂದು ಬೆಂದಿದ್ಯಾ, ಯಾಕೆ ನೀನು ನನ್ನ ಜೊತೆಲಿ ಮಾತಾಡ್ಕೊಂಡು ಚೆನ್ನಾಗಿರ್ಬಾರ್ದು, ನಾನು ಚೆನ್ನಾಗಿ ನೋಡ್ಕೊಂತೀನಿ ಅಂದ್ರು. ನಾನು ಹೇಳ್ದೆ, ಇಲ್ಲ ಸಾಧ್ಯನೇ ಇಲ್ಲ, ನನ್ನ ತರ ನಾನು ಯಾವತ್ತೂ ಮಾಡಲ್ಲ, ನನ್ನ ತಾಯಿ ತಂದೆ ಮರ್ಯಾದೆ ಹೋದ್ರೆ ಬದುಕಲ್ಲ ಅಂತ ಹೇಳ್ದೆ ಗುರುಜಿ. ಅವಾಗ ಹೇಳ್ದಾಗ, ಇಲ್ಲ ನಿನ್ ತಾಯಿ ತಂದೆಗೆ ಹೆಂಗ್ ಗೊತ್ತಾಗುತ್ತೆ, ನಾವು ಸಂಬಂಧಿಕರು ಬೇರೆ, ಸುಮ್ನೆ ಮಾತಾಡ್ಕೊಂಡೇ ಇರೋಣ, ಲೈಫ್ ಲಾಂಗ್ ಮಾತಾಡ್ಕೊಂಡೇ ಇರೋಣ ಅಂತ ಹೇಳಿದ್ರು ಗುರುಜಿ. ಸರಿ ಅನ್ಬಿಟ್ಟು ಮಾತಾಡ್ಕೊಂಡೇ ಇದ್ದೆ. ಯಾವತ್ತೋ ಒಂದಿನ, ಇಲ್ಲ ನಾನು ನಿನ್ ಇಷ್ಟಪಡ್ತೀನಿ ಹಂಗೆ ಹಿಂಗೆ ಅಂತ ಹೇಳಿದ್ರು. ಇಲ್ಲ ನಾನು ಆತರ ಇಷ್ಟಪಡಲ್ಲ ಅಂತ ಹೇಳಿದಕ್ಕೆ, ಇಲ್ಲ ನೀನ್ ಆಕಾಶ, ನನ್ ಭೂಮಿ, ನಾವ್ ಈ ತರ ಇದ್ದೀವಿ ಅಂತನಾ, ನಾವ್ ಬಡವರು ಅಂತನಾ, ಹಂಗೆ ಹಿಂಗೆ ಅಂತೆಲ್ಲ ಇದ್ ಮಾಡಿದ್ರು. ನಾವೂ ಬಡವಿನೇ ಗುರುಜಿ. ಆದ್ರೆ ಅವ್ರ ಮಾತುಗಳು ಅದೇ ಮಾತಾಡ್ತಾ ಮಾತುಗಳು ಬ್ರೈನ್ಗೆ ಏನಾಯ್ತು ಅನ್ನೋದು ಗೊತ್ತಿಲ್ಲ ಗುರುಜಿ. ಅಯ್ಯೋ ಪಾಪ, ನನ್ ಪ್ರೀತಿನೇ ಸಿಗಲ್ಲ, ಈ ತರ ನನ್ಗೋಸ್ಕರ ಒಬ್ರು ಕಣ್ಣೀರ್ ಹಾಕ್ತಾರೆ, ನಾನು ಊಟ ಮಾಡ್ದಾ ಇಲ್ವಾ ಅಂತ ವಿಚಾರಿಸ್ತಾರೆ, ನನ್ ಕಷ್ಟ ಸುಖ ಕೇಳ್ತಾರೆ, ಮನೇಲಿ ಅದು ಇಲ್ಲ ಅನ್ನೋ ರೀತಿಲಿ ನನ್ಗೆ ಮೈಂಡ್ ಇದಾಗೋಯ್ತು ಗುರುಜಿ. ಇಷ್ಟಪಟ್ಬಿಟ್ಟೆ ಗುರುಜಿ. ಇಷ್ಟಪಟ್ಮೇಲೆ ಅದು ಅವರು ಅಂದ್ರೆ ಅವರು ಹೆಂಗೆ ಅಂದ್ರೆ, ಅವ್ರು ಆ ವ್ಯಕ್ತಿ ಏನು ನನ್ಗೆ ತುಂಬಾ ಒಳ್ಳೆ ವ್ಯಕ್ತಿನೇ ಗುರುಜಿ, ಒಳ್ಳೆಯವರೇ. ಬಟ್ ಅವರು ನನ್ಗೆ ರಿಲೇಷನ್ ಆಗಿ ಒಬ್ಳು ನನಗೆ ರಿಲೇಷನ್ ಗುರುಜಿ, ನಂಗೆ ತಂಗಿನೇ ಆಗ್ಬೇಕು, ಆ ಹುಡುಗಿ ಜೊತೆಲಿ ರಿಲೇಶನ್ಶಿಪ್ ಇಟ್ಕೊಂಡಿದ್ರು. ಅದು ನಂಗೆ ಗೊತ್ತಿಲ್ಲ ಗುರುಜಿ. ನಾವು ಮಾತಾಡಿ 3 ವರ್ಷ ಆದ್ಮೇಲೆ ನನಗೆ ಸಡನ್ ಆಗಿ ಆ ಹುಡುಗಿ ಕಡೆಯಿಂದನೇ ಅಂದ್ರೆ ಹೆಂಗೋ ಗೊತ್ತಾಯ್ತು ಗುರುಜಿ. ಅವ್ರು ಹೇಳ್ಕೊಂಡಿಲ್ಲ, ಮುಚ್ಚಿಟ್ಕೊಂಡಿದ್ರು. ಅಲ್ಲಿಗೆ ಆಕೆ 3ನೇ ಹುಡುಗಿ, ಹೆಂಡತಿ ಅಲ್ದೆ ನೀನಲ್ದೆ ಈಗ 3ನೇ ಹುಡುಗಿ. ಹೌದು ಗುರುಜಿ. ಅಂದ್ರೆ ಆ ಹುಡುಗಿನೂ ಅಲ್ದೆ ಗುರುಜಿ, ಅದಕ್ ಮುಂಚೆನೆ 2-3 ಜನ ಅವ್ರಿಗೆ ಪರಿಚಯ ಇದೆ ಗುರುಜಿ. ಅವ್ರು ಯಾರ ಹತ್ರನೂ ತೋರ್ಸ್ಕೊಂಡಿಲ್ಲ, ತುಂಬಾ ಒಳ್ಳೆ ವ್ಯಕ್ತಿ ತರ ಜನಗಳ ಹತ್ರ ಇವು ಯಾವ ನಿಮ್ ಜೊತೆ ಮಾತುಕತೆ ಅಂದ್ರೆ ಏನು, ಫೋನ್ ಮೂಲಕ ಮಾತಾಡ್ತಿದ್ರ ಅಥವಾ ಚಾಟ್ ಮಾಡ್ತಿದ್ರ? ಇಲ್ಲ ಗುರುಜಿ, ಫೋನಲ್ಲಿ ಮಾತಾಡ್ತಿದ್ವಿ. ಫೋನಲ್ಲಿ ಎಲ್ಲೂ ಹೋಗ್ತಿರ್ಲಿಲ್ಲ, ಮನೆ ಬಿಟ್ಟು ಎಲ್ಲೂ ಹೋಗ್ತಿರ್ಲಿಲ್ಲ ಗುರುಜಿ. ನಂಗೆ ತುಂಬಾ ಭಯ. ಕೇಳಿಸ್ಕೊ, ಮನೆ ಬಿಟ್ಟು ಹೋಗೋದ್ರ ಬಗ್ಗೆ ನನ್ ಮಾತಲ್ಲ. ಅಂದ್ರೆ ಗಂಡ ಇಲ್ದಾಗ ಮಾತಾಡ್ತಿದ್ರ ಅಥವಾ ಅತ್ತೆಯವ್ರು ಕೇಳ್ತಿರ್ಲಿಲ್ವಾ, ಅಥವಾ ಫೋನ್ ಮಾತಾಡ್ಬೇಕಾದ್ರೆ ಅಷ್ಟು ಬಿಡುವು ಇರ್ತಿತ್ತ ನಿನಗೆ ಅಂತ? ಅಂದ್ರೆ ಕೆಲ್ಸಕ್ಕೆ ಹೋಗಿ ಬಂದ್ಮೇಲೆ ಮನೇಲೇನೆ ನಮ್ಮ ಮನೆಯವರು ಟಿವಿ ನೋಡ್ಕೊಂಡು ಕುತ್ಕೊಂತಿದ್ರು, ನಾನು ಒಳಗಡೆ ಫೋನಲ್ಲಿ ನಮ್ಮ ಅಮ್ಮವ್ರ ಹತ್ರ, ಮನೆಯವ್ರ ಹತ್ರ ಮಾತಾಡ್ತಿದ್ದೀನಿ ಅನ್ನೋ ತರ, ನಮ್ಮ ಅಕ್ಕವ್ರ ಹತ್ರ ಮಾತಾಡ್ತೀನಿ ಅನ್ನೋ ತರ ಮಾತಾಡ್ತಿದ್ದೆ ಗುರುಜಿ ಫೋನಲ್ಲಿ. ಆಯ್ತು, ಮಾತಾಡ್ಕೊಂಡಿರ್ತಿದ್ದೆ ಗುರುಜಿ. ಆಮೇಲೆ ಈ ಮನುಷ್ಯ ನನ್ನನ್ನ ಆ ತರ ಮೈಂಡ್ ಇದ್ ಮಾಡ್ಬಿಟ್ರು. ಅವರು ಅವಾಗ ಏನು ಅಷ್ಟೊಂದು ಇದಿರ್ಲಿಲ್ಲ ಗುರುಜಿ. ಅವರು ಇಸ್ಬಿಟ್ಟು ಅದು ಇದು ಆಡ್ತಿದ್ರು. ನಾನು ಬುದ್ಧಿ ಹೇಳ್ದೆ, ನೀವು ದುಡಿತೀರಾ ಉಳ್ಸಲ್ಲ, ನೀವು ಚೆನ್ನಾಗ್ ಬದುಕ್ಬೇಕು, ಬಾಳ್ಬೇಕು, ನೀವು ಊರಲ್ಲಿ ಒಂದ್ ಒಳ್ಳೆ ಹೆಸರು ಮಾಡ್ಬೇಕು, ನೀವ್ ಯಾಕೆ ಈ ತರ ಅಂತ ನಾನು ಬುದ್ಧಿ ಹೇಳ್ದೆ ಗುರುಜಿ. ಗಂಡನಿಗೆ ಹೇಳ್ತಿದ್ದ ಮಾತಲ್ಲ ಈಗ ಅವ್ರಿಗೆ ಹೇಳಲಿಕ್ಕೆ ಶುರು ಆದ. ಹೌದು, ಅಂದ್ರೆ ಗಂಡನಿಗೆ ತುಂಬಾ ತಿದ್ದಕ್ಕೆ ಪ್ರಯತ್ನ ಮಾತಾಡಿಲ್ಲ, ಅದ್ರ ಬಗ್ಗೆ ನಾನು ಮಾತಾಡಿಲ್ಲ. ಸೊ ಆತ ಕೇಳಲಿಲ್ಲ ಅಂದಾಗ ಈಗ ಈತನಿಗೆ ಹೇಳ್ತಾ ಇದ್ದೀರಿ. ಇವ್ರನ್ನ ಸರಿ ತರಕ್ ಪ್ರಯತ್ನ ಪಟ್ಟೆ ಗುರುಜಿ. ಇವ್ರು ಕೇಳ್ತಿದ್ರು, ಅವ್ರು ಕೇಳ್ತಿರ್ಲಿಲ್ಲ. ಇವ್ರು ಕೇಳಿ ಮುಂದೆ ಬಂದ್ರು ಗುರುಜಿ. ತುಂಬಾ ಅಂದ್ರೆ ಬಿಟ್ರು, ನನ್ಗೋಸ್ಕರ ಅದೇನೇನ್ ನಾನು ಹೇಳಿದ್ನೋ ಆಯ್ತು ನಿನ್ ಮಾತು ಕೇಳ್ತೀನಿ ಅಂತ ಬಿಟ್ರು. ಮನೆ ಕಟ್ರು, ದುಡ್ಡು ಜಾಸ್ತಿ ದುಡಿಯಕ್ ಸಂಪಾದನೆ ಮಾಡಿದ್ರು. ತುಂಬಾ ಇಂಟ್ರೆಸ್ಟ್ ಬಂದ್ಬಿಡ್ತು. ನನ್ ದುಡ್ಡಿ ಹೇಳೋದೆಲ್ಲ ಅವ್ರ ತಲೆಗೆ ಹಾಕೊಂಡು ತುಂಬಾ ಶ್ರೀಮಂತ ವ್ಯಕ್ತಿ ಆದ್ರು ಗುರುಜಿ. ಶ್ರೀಮಂತ ವ್ಯಕ್ತಿ ಆದ್ರು ಗುರುಜಿ. ಆ ಮನೆ ಕಟ್ಟಿ ಗೃಹ ಪ್ರವೇಶ ಆಗಿತ್ತು ಗುರುಜಿ. 1 ವಾರದಲ್ಲಿ ಅವ್ರ ಹಿಂದಿಂದು ಕಳ್ಳಾಟಗಳು ನನಗ್ ಕಿವಿಗ್ ಬಿತ್ತು ಗುರುಜಿ. ಅಂದ್ರೆ ನನ್ನ ತಂಗಿಯ ಜೊತೆನೆ ರಿಲೇಷನ್ ನಲ್ಲಿ ಇದ್ರು. ಅವರು ನನ್ನ ಹತ್ರ ಮುಚ್ಚಿಟ್ಟಿದ್ದಾರೆ. ಯಾವ ತಂಗಿ? ಅದು ಅಂದ್ರೆ ನಮ್ ರಿಲೇಷನ್ ಗುರುಜಿ. ಅದು ಬೇಡ, ಅವರು ನಮ್ ರಿಲೇಷನ್ ನಿನ್ನ ಒಡ ಹುಟ್ಟಿದ ಅಕ್ಕ ಅನ್ಕೊಂಡೆ. ಇಲ್ಲ ಗುರುಜಿ, ನಮ್ ರಿಲೇಷನ್ ನಲ್ಲಿ ಸಮಾನಳು, ಆ ತಂಗಿ ಸಮಾನಳು ಗುರುಜಿ. ಅವ್ರು ಒಂದೇ ಹುಡುಗಿ. ಅದು ಆ ಹುಡುಗಿ ನನ್ಕಿನ್ನ ಚಿಕ್ಕವಳು. ಆ ಹುಡುಗಿ ಜೊತೆಲಿ ಇವರು ಅವ್ರ ಗಂಡನ ಹತ್ರ ಚೆನ್ನಾಗಿ ಮಾತಾಡ್ಕೊಂಡು ಅವ್ರ ಮನೆಗೆ ಹೋಗಿ ಬಂದು ಹುಡುಗಿ ಜೊತೆಲಿ ಸಂಬಂಧ ಇಟ್ಕೊಂಡಿದ್ದಾರೆ. ಅದು ನನಗೆ ಗೊತ್ತಾಯ್ತು ಗುರುಜಿ. ನಾನ್ ಕೇಳ್ದೆ, ನೀವ್ ಏನಕ್ಕೆ ಈ ತರ ಮಾಡಿದ್ರಿ, ಇಂತ ಮನೆ ಆಳ್ ಕೆಲಸ ಮಾಡ್ಬಿಟ್ರಿ ನೀವು, ನನ್ ಕೆಟ್ಟು ಇದು ಅನ್ನೋದು ನಂಗೆ ಗೊತ್ತಿರ್ಲಿಲ್ಲ, ನನ್ನ ಜೀವನದಲ್ಲಿ ಏನ್ ಕಾಟ ಆಡಿದ್ರಿ ಅಂತ ಕಾಲು ಹಿಡ್ಕೊಂಡ್ರು ಗುರುಜಿ. ಅಲ್ಲಿವರೆಗೂ ಯಾವತ್ತೂ ಭೇಟಿ ಆಗಿಲ್ವಾ ಸತ್ಯವಾಗಿಯೂ? ಇಲ್ಲ ಗುರುಜಿ, ಭೇಟಿ ಅದಾದ್ಮೇಲೆ ನಾವು ಮಾತಾಡಕ್ ಶುರು ಮಾಡಿ 1 ವರ್ಷ ಆದ್ಮೇಲೆ ಭೇಟಿ ಆಗಿದ್ವಿ ಗುರುಜಿ. ನಮ್ ಇಬ್ರು ಮಧ್ಯೆ ಎಲ್ಲಾನು ನಡೆದೋಯ್ತು ಗುರುಜಿ. ನನ್ನ ನಂಬಿಸ್ಬಿಟ್ರು ಗುರುಜಿ. ಆತರ ನನ್ನ ಗಂಡನ್ ತರ ಇರ್ತೀನಿ ಅನ್ನೋ ತರ ನಂಬಿಸ್ಬಿಟ್ರು ಗುರುಜಿ. ಗಂಡನ್ ತರನೇ ಇರ್ತೀನಿ ಅಂತ ಹೇಳಿ. ಅಂದ್ರೆ ಜಾಸ್ತಿ ಬರ್ತಿರ್ಲಿಲ್ಲ. ಹೋಗ್ತಿದ್ದೆ ನೀನು ಹೋಗ್ಬೇಕಾದ್ರೆ ಗುರುಜಿ? ಮಕ್ಳನ್ನ ಎಲ್ಲಿ ಬಿಟ್ಟು ಹೋಗ್ತಿದ್ದವ ಅಂದೆ? ಅಂದ್ರೆ ಗುರುಜಿ, ನಾನು ಮಗನ್ನ ಸ್ಕೂಲ್ಗೆ ಅಥವಾ ಫ್ರೆಂಡ್ ಒಬ್ಳು ಇದ್ಲು ಗುರುಜಿ. ಒಬ್ಳು ಫ್ರೆಂಡ್ ಇದ್ಲು, ಫ್ರೆಂಡ್ ಹತ್ರ ಬಿಟ್ಬಿಟ್ಟು ಹೋಗ್ತಿದ್ದೆ ಗುರುಜಿ. ಏನಂತ ಹೇಳ್ಬಿಟ್ಟು ಹೋಗ್ತಿದ್ದೆ?
ಅಂದ್ರೆ ಫ್ರೆಂಡ್ ಹತ್ರ ಎಲ್ಲ ಹೇಳ್ಕೊಂಡಿದ್ದೆ ಗುರುಜಿ. ಓಕೆ, ನಾನು ಹೀಗೆ ಬೇರೆ ಬೇರೆ ಹೋಗ್ತಿದ್ದೀನಿ, ಸ್ವಲ್ಪ ಈಗ ಮಗನ್ ನೋಡ್ಕೊ ಅಂತ. ಹೇಳ್ಬಿಟ್ಟು ಹೋಗ್ತಿದ್ದೆ ಗುರುಜಿ. ಅವಳಿಗೂ ಎಲ್ಲ ಗೊತ್ತಿರೋದ್ರಿಂದ ನೀನ್ ಈಗಾಗ್ಲೇ ಜೀವನದಲ್ಲಿ ನೊಂದಿದ್ಯಾ, ನೀನ್ ಚೆನ್ನಾಗಿರು ಅಂತ ಅವಳೇ ಹೇಳಿದ್ದು. ಆಯ್ತು ಹೋಗುದ್ ಬಾ ಅಂತ ಕಳಿಸ್ತಿದ್ಲು ಗುರುಜಿ. ಆದ್ರೆ ಜಾಸ್ತಿ ಎಲ್ಲೂ ಹೋಗ್ತಿರ್ಲಿಲ್ಲ, ಸುಮ್ನೆ ಎಲ್ಲಾದ್ರೂ ಮಾತಾಡ್ಕೊಂಡಿದ್ ಬರ್ತಿದ್ವಿ. ಅದಾದ್ಮೇಲೆ 1 ವರ್ಷ ಆದ್ಮೇಲೆ ಆತರ ಆಯ್ತು. ಅದಾದ್ಮೇಲೆ ಇವ್ರ ವಿಷಯ ಗೊತ್ತಾಯ್ತು ನನ್ಗೆ. ನಾನ್ ಕೇಳ್ದೆ, ನೀವ್ ಈ ತರ ಮಾಡ್ಬಿಟ್ರಲ್ಲ, ನನ್ ಜೀವನನೇ ಹಾಳು ಮಾಡ್ಬಿಟ್ರ ಅಂದಿದ್ದಕ್ಕೆ, ಇಲ್ಲ ನಾನು ಹೇಳ್ಬೇಕು ಅನ್ಕೊಂಡು ಎಷ್ಟೋ ಸಲ ನೀನ್ ನನ್ ಬಿಟ್ಟು ಹೋಗ್ಬಿಡ್ತೀಯ ಅನ್ನೋ ಒಂದ್ ಭಯಕ್ಕೆ ನಾನು ಹೇಳ್ಕೊಂಡಿಲ್ಲ. ತಪ್ಪಾಯ್ತು ನಾನ್ ಮಾಡಿದ್ದು, ನೀನ್ ಕಾಲ್ ಹಿಡ್ಕೊಂತೀನಿ, ನನ್ನ ಮೋಸ ಮಾಡ್ಬೇಡ, ನನ್ನ ಕೆಟ್ಟ ದಾರಿಲಿ ಇದ್ದೋನ್ನ ಒಳ್ಳೆ ದಾರಿಗೆ ತಂದಿದ್ಯಾ, ನಿನ್ನಿಂದ ಬದುಕಿದೀನಿ, ಈಗ ನೀನ್ ಕೈ ಬಿಟ್ರೆ ಸತ್ತೋಗ್ಬಿಡ್ತೀನಿ. ನಿಮ್ಗೆ ಹೆಂಗ್ ಗೊತ್ತಾಯ್ತು ಅಂತ? ಹೆಂಗೆ ಗೊತ್ತಾಯ್ತು ಅಂದ್ರೆ ಗುರುಜಿ, ಹಿಂಗೆ ಮಾತಾಡ್ಬೇಕಾದ್ರೆ ಅವಳ ಬಗ್ಗೆ ಏನಾದ್ರು ನಮ್ ರಿಲೇಷನ್ ಅಲ್ವಾ, ಅವರು ಇವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಆಕೆ ಹುಡ್ಗಿ ಆ ಹುಡ್ಗಿ ಬಗ್ಗೆ ನಾ ಮಾತಾಡ್ಬೇಕಾದ್ರೆ ಇವ್ರು ಪರ್ಸನಲ್ ಆಗಿ ಅವಳ ಅಂತೋಳು, ಅವಳು ಇಂತೋಳು, ಅವಳ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಹೇಳೋರು ಗುರುಜಿ. ಅಷ್ಟೊತ್ತಿಗೆ ಆತ ಆಕೆ ಜೊತೆ ಸಂಬಂಧ ಮಾಡಿ ಅದ್ ಮುರ್ಕೊಂಡಿದ್ನ? ಮುರ್ಕೋಬಿಟ್ಟಿ. ಅಂದ್ರೆ ಆ ಹುಡ್ಗಿಗೂ ಬೇರೆಯವ್ರ ಜೊತೆ ಸಂಬಂಧ ಇತ್ತಂತೆ ಗುರುಜಿ. ಅಯ್ಯೋ ಗುರುಜಿ, ನನ್ನ ಹೆಸರು ದಯವಿಟ್ಟು ಇದ್ ಮಾಡ್ಬೇಡಿ. ಅಯ್ಯೋ ಇಲ್ಲವ ನಾನು ಇಲ್ಲೆಲ್ಲೂ ನೀನು ಹೇಳಿಲ್ಲ, ನಾನು ಅದನ್ನ ಕೇಳೋ ಆಸಕ್ತಿನೂ ನನಗಿಲ್ಲವ. ಬಟ್ ನಾನಿಲ್ಲಿ ಕೇಳ್ತಾ ಇರೋದು, ಆ ಹುಡುಗಿ ಬಗ್ಗೆ ನಿನ್ ಜೊತೆ ಕೆಟ್ಟದಾಗಿ ಬಿಂಬಿಸ್ತಿದ್ನಲ್ವಾ, ಹಂಗ ಬಿಂಬಿಸ್ಬೇಕು ಅಂದ್ರೆ ಅಲ್ಲಿ ಸಂಬಂಧ ಕೆಟ್ಟಿರ್ಬೇಕು ಅಂತ. ಅಂದ್ರೆ ನನ್ ಜೊತೆಲಿ ಒಳ್ಳೆಯವ್ರ ತರನೇ ನಡ್ಕೊಂತಿದ್ರು ಗುರುಜಿ. ನಿನ್ ಜೊತೆ ಒಳ್ಳೆ ಸರಿ, ಬಟ್ ಆ ಹುಡುಗಿ ಬಗ್ಗೆ ನಿನ್ ಜೊತೆ ಮಾತಾಡ್ಬೇಕಾದ್ರೆ ಅವಳು ಸರಿ ಇಲ್ಲ. ನನ್ ಜೊತೆ ಮಾತಾಡ್ಬೇಕಾದ್ರೆ ಅವಳು ತುಂಬಾ ಕೆಟ್ಟವಳು, ಸರಿ ಇಲ್ಲ, ನಡತೆಗೆಟ್ಟವಳು, ಸಿಕ್ಕಿದ್ ಗಂಡಸರ ಜೊತೆಲೆಲ್ಲ ಇರ್ತಾಳೆ ಅಂತೆಲ್ಲ ಮಾತಾಡ್ಬೇಕಾದ್ರೆ ಆ ಸಮಯಕ್ಕೆ ನಿನ್ಗೆ ಅದು ಗೊತ್ತಿಲ್ಲ ಕತೆ? ಗೊತ್ತಿರ್ಲಿಲ್ಲ ಗುರುಜಿ. ನಾನು ಒಂದ್ಸಲ ಕೇಳ್ದೆ, ನೀವೇನಕ್ಕೆ ಅವ್ಳ ಬಗ್ಗೆ ಹಂಗೆ ಹೇಳ್ತೀರಾ, ನಿಮ್ಗೆ ಹೆಂಗ್ ಗೊತ್ತು ಅಂತ ಅಂದಾಗ, ಅವ್ರ ಗಂಡನೇ ನನ್ನ ಮನೇಲಿ ಹೋಗಿರು ಅಂತ ಹೇಳ್ತಾನೆ, ಈ ತರ ಆ ತರ ಸರಿ ಇಲ್ಲ, ಅವಳ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಹೇಳ್ತಿದ್ರು ಗುರುಜಿ. ಅವ್ರಿಬ್ರು ಮಧ್ಯ ಆ ಹುಡ್ಗಿ ಇವನ್ ಜೊತೆಲೆ ಇದ್ಕೊಂಡು ಬೇರೆಯವ್ರ ಜೊತೆಲಿ ಸಿಕ್ಕಾಕೊಂಡು ಮತ್ತೆ ಅವ್ರಿಬ್ರಿಗೂ ಜಗಳ ಆಗಿ ಫೋನ್ಗಳೆಲ್ಲ ಚಚ್ಚಿ ಪುಡಿ ಮಾಡಿ ಈ ವ್ಯಕ್ತಿ ಆತರ ಬ್ಲಾಕ್ ಮೇಲ್ ಮಾಡಿ ಆ ಹುಡ್ಗಿ ಹತ್ರ ನನ್ನ ನಂಬರ್ ತಗೊಂಡಿರೋದು ಗುರುಜಿ. ಅವನು ಆ ಹುಡ್ಗಿ ನಿಮ್ಮ ಅಕ್ಕನ ನಂಬರ್ ಕೊಡು ಅಂತ ಆ ಹುಡ್ಗಿ ಹತ್ರ ತಗೊಂಡಿರೋದು ಗುರುಜಿ. ಬಟ್ ಅವ್ರ ಗಂಡನಿಗೆ ಗೊತ್ತಾಗಿತ್ತ ಅದು? ಅವಳ ಗಂಡನ್ಗೆ ಗೊತ್ತಿಲ್ಲ ಗುರುಜಿ. ಅವಳು ಬೇರೆ ಬೇರೆ ತರಾನೇ ಇದ್ದಾಳೆ, ಬಟ್ ತೋರ್ಸ್ಕೊಳ್ಳಲ್ಲ ಗುರುಜಿ. ಆದ್ರೆ ನನ್ಗೆ ವಿಷಯ ಗೊತ್ತಾದ್ಮೇಲೆ ತುಂಬಾ ಅಂದ್ರೆ ತುಂಬಾ ನೋವಾಗೋಯ್ತು ಗುರುಜಿ. ಇಷ್ಟು ಮೋಸದ ಜನ ಇರ್ತಾರ. ಅಟ್ಲೀಸ್ಟ್ ಈ ಹುಡ್ಗಿ ಆದ್ರೂ ಒಂದ್ ಮಾತು ಫೋನ್ ಮಾಡ್ಬಿಟ್ಟು ಹಿಂಗ್ ನಂಬರ್ ತಗೊಂಡಿದ್ದಾನೆ, ಇವ್ನು ಈ ತರ ಫ್ರಾಡ್ ಅಂತ ಹೇಳ್ಬೋದಿತ್ತಲ್ಲ ಗುರುಜಿ. ನನ್ ಜೀವನ ಸರಿ ಹೋಗ್, ನಾನು ಈಗ ನೊಂದಿದೋಳು ಮತ್ತೆ ಅಲ್ಲಿಗೆ ಬೀಳ್ತಿರ್ಲಿಲ್ಲ ಗುರುಜಿ. ಹಂಗೆ ಸರಿ ಅಕ್ಕನ ಹತ್ರನು, ನನ್ನ ಸ್ವಂತ ಅಕ್ಕನ ಹತ್ರನು ಹೇಳ್ಕೊಂಡ್ಬಿಟ್ಟಿದ್ದೆ ಗುರುಜಿ, ಹಿಂಗೆ ಈ ತರ ಮಾತಾಡ್ತಾರೆ ಅಂತ. ಅಕ್ಕನ ಪರ್ಮಿಷನ್ ತಗೊಂಡೇ ಮಾತಾಡ್ತಿದ್ದೆ. ಅಕ್ಕನಿಗೆಲ್ಲ ಗೊತ್ತಿತ್ತು, ಕಾನ್ಫರೆನ್ಸ್ ಅಲ್ಲೇ ಅಕ್ಕನೂ ಮಾತಾಡ್ತಿದ್ಲು. ಸರಿ ಅಕ್ಕನೂ ಎಲ್ಲ ಹಣ ನೊಂದಿದ್ದಾಳೆ, ಬೆಂದಿದ್ದಾಳೆ, ಚೆನ್ನಾಗಿ ನೋಡ್ಕೊಳ್ಳಿ ನೀವು ಅಂತ ಅಕ್ಕನೂ ಸಪೋರ್ಟ್ ಆಗಿ ಮಾತಾಡ್ತಿದ್ಲು ಗುರುಜಿ. ಅಕ್ಕನೂ ಈ ತರ ಮೋಸ ಮಾಡ್ತಾಳೆ ಅಂತ ಅನ್ಕೊಂಡಿಲ್ಲ ಗುರುಜಿ. ಅಕ್ಕನೂ ಹಿಂಗೆ ಮಾತಾಡ್ತಿದ್ಲಲ್ಲ. ಸರಿ ನಾವು ಚೆನ್ನಾಗೇ ಇದ್ವಿ. ಈ ಮನುಷ್ಯ ಚೆನ್ನಾಗ್ ಶ್ರೀಮಂತ ಆದ್ರು ಗುರುಜಿ. ನನ್ಗೂ ಸ್ವಲ್ಪ ಆಮೇಲೆ ಕಷ್ಟಗಳು ಬಂದಾಗ ಬಟ್ಟೆಗಳು ಕೊಡ್ಸೋದು, ಹೆಲ್ಪ್ ಮಾಡೋದು, ಒಡವೆಗಳು ಕೊಡ್ಸೋದು, ಈ ತರ ಎಲ್ಲ ಮಾಡಿದ್ರು ಗುರುಜಿ. ಇಲ್ಲ ಅಂತ ಹೇಳ್ಬಾರ್ದು, ಮಾಡಿಸ್ಕೊಂಡಿರೋದನ್ನ ಸುಳ್ಳು ಹೇಳ್ಬಾರ್ದು. ತುಂಬಾ ನಿಯತ್ತು ಅಂದ್ರೆ ತುಂಬಾ ನಿಯತ್ತು ಗುರುಜಿ ನನ್ಗೆ. ಇಲ್ಲಿ ಪ್ರೀತಿ ಇಲ್ಲ, ಅಲ್ಲಿ ಪ್ರೀತಿ ಸಿಗುತ್ತೆ ನಮ್ ಬಗ್ಗೆ. ಅಂದ್ರೆ ಅವ್ರ ಕಾಲ್ ಬೇರೆ ಹಿಡ್ಕೊಂಡ್ರು ನನ್ ಕೈ ಬಿಡ್ಬೇಡ ಅಂತ. ಹೋಗ್ಲಿ ಬಿಡು, ಎಂತವ್ರು ತಪ್ಪು ಮಾಡ್ತಾರೆ, ಕ್ಷಮೆ ಇರ್ಬೇಕು, ಕ್ಷಮ್ಸನ. ಜೀವನದಲ್ಲೆಲ್ಲ ಕಳ್ಕೊಂಡಿದೀನಿ, ನನ್ಗೂ ಒಬ್ಬ ಮಗ ಇದ್ದಾನೆ, ಆಧಾರ ಆಗ್ತಾರೆ ಅಂತ ನಾನ್ ನಂಬ್ದೆ ಗುರುಜಿ. ಅದು ಅವರು ಚೆನ್ನಾಗ್ ಆಗ್ತಾ ಅಂದ್ರೆ ಅವ್ರ ಹೆಂಡತಿ ಮಕ್ಳ ಜೊತೆ ಅವ್ರು ಚೆನ್ನಾಗೇ ಇರ್ತಿದ್ರು ಗುರುಜಿ. ನನ್ನ ಗಂಡನ ಜೊತೆ ನಾನ್ ಚೆನ್ನಾಗಿರಕ್ ಬಿಡ್ತಿರ್ಲಿಲ್ಲ ಗುರುಜಿ. ಈಗ ನನ್ಗೆ ಅಂದ್ರೆ ಏನ್ ಮಾಡ್ತಿದ್ರು ಅಂದ್ರೆ ನಾವಿಬ್ರು ಮಾತಾಡಿದ್ರೆ ದೊಡ್ಡ ಜಗಳ ಮಾಡೋರು. ಏನು ಅವನ ಹತ್ರ ಮಾತಾಡೋದು, ನೀನು ಏನಕ್ಕೆ ಅವನ ಹತ್ರ ಮಾತಾಡೋದು, ನಿನ್ಗೇನು ಅವ್ನ್ ಏನ್ ಚೆನ್ನಾಗಿ ನೋಡ್ಕೊಂಡವನೆ ಅಂತವನ್ನ ನೀನೇನ್ ಮಾತಾಡ್ಸೋದು, ಅಡ್ಗೆ ಮಾಡ್ಬಿಟ್ಟು ಕೊಟ್ರೆ ಏನ್ ಅವನ ಹತ್ರ ನೀನ್ ಕೂತ್ಕೊಳ್ಳೋದು. ಈಗ ನನ್ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಟೈಮ್ ಆಯ್ತು, ಗಾಡಿ ಕೂತ್ಕೊಳ್ತಿ ಅಂತ ಅವ್ನಿಗೆ ಹೆಂಗ್ ಗೊತ್ತು? ಅಂದ್ರೆ ಗುರುಜಿ ಕಾಲಲ್ಲೇ ಇರೋರು ಕಾಲ್ ಕಟ್ ಮಾಡ್ತಿರ್ಲಿಲ್ಲ ಗುರುಜಿ, ಲೈನಲ್ಲೇ ಇಕ್ಕು. ನೀನ್ ಗಂಡ ಬಂದವನಲ್ವಾ, ನೀನು ಅವ್ನ ಏನ್ ಮಾತಾಡ್ತೀರಾ ನನ್ ಕೇಳ್ಸ್ಕೋಬೇಕು. ಕಟ್ ಮಾಡಿದ್ರೆ ಸರಿ ಇರಲ್ಲ. ಇವಾಗ ಲೈನಲ್ಲಿ ಇರ್ಬೇಕು ಫೋನು. ನೀನೇನೋ ನಾಟಕ ಆಡ್ತಿದ್ಯಾ. ಈ ತರ ಟಾರ್ಚರ್ ಶುರುವಾಗೋಯ್ತು ಗುರುಜಿ. ನನ್ಗೆ ಸಂತೋಷನೇ ಇಲ್ದಂಗ ಆಗೋಯ್ತು ಗುರುಜಿ. ಈಗ ಗಂಡ ಅಂದ್ಮೇಲೆ ನನ್ ಗಂಡನ ನಾನು ಅವ್ರ ಹಿಂಗೆ ಹೆಂಡತಿ ಮಕ್ಳ ಜೊತೆ ಚೆನ್ನಾಗಿದ್ದಾರೋ ಹಂಗೆ ನಾವಿರ್ಬೇಕು ಅಂದ್ರೆ ಜೊತೆ ಮಲ್ಗೋದು ಬೇಡ ಗುರುಜಿ, ಮಾತಾಡಕ್ಕೂ ಬಿಡ್ತಿರ್ಲಿಲ್ಲ, ಜೊತೆಲಿ ಎಲ್ಲಿ ಹೋಗಕ್ಕೂ ಬಿಡ್ತಿರ್ಲಿಲ್ಲ. ಅಟ್ಲೀಸ್ಟ್ ಕೆಲ್ಸಕ್ಕೆ ಟೈಮ್ ಆಯ್ತು, ಸ್ವಲ್ಪ ಬಿಡ್ಸ್ಕೊಳ್ಳೋಣ ಅಂದ್ರೆ ನಡ್ಕೊಂಡೋಗು, ಫೋನಲ್ಲಿ ಮಾತಾಡ್ಕೊಂಡು ನಡ್ಕೊಂಡೋಗು. ಈ ತರ ಟಾರ್ಚರ್ ಜಾಸ್ತಿ ಆಯ್ತು ಗುರುಜಿ. ಆಮೇಲೆ ನಾನೇನಾದ್ರು ನಾನು ಹಿಂದಿರ್ಕೊಂಡು ನನ್ ಸಂಸಾರ ನನ್ಗೂ ನಿಮ್ ಹೆಂಡತಿ ಮಕ್ಳ ಜೊತೆ ನೀವಿದ್ದಂಗೆ ನಾವು ಇರ್ಬೇಕು ಅಂದ್ರೆ ಅದ್ ಹೆಂಗಿರ್ತೀಯೋ ಇರು ನೋಡೋಣ, ಸೂಸೈಡ್ ಮಾಡ್ಕೊಂತೀನಿ, ನಿನ್ ಹೆಸರು ಬರ್ದಿಟ್ಸಾಯ್ತೀನಿ, ಈ ತರ ಬ್ಲಾಕ್ ಮೇಲ್ ಮಾಡೋದು, ಎದುರಿಸೋದು, ಈ ತರ ಎಲ್ಲ ಟಾರ್ಚರ್ ಕೊಟ್ಬಿಟ್ರು ಗುರುಜಿ ನನ್ಗೆ.
ಅದು ನಾನು ಮನೇಲಿ ಬೇರೆ ಯಾರ ಹತ್ರನೂ ಹೇಳ್ಕೊಂಡಿಲ್ಲ, ಗೊತ್ತಾದ್ರೆ ಹೆಂಗೆ ಅಂತ ನಾನು ತುಂಬಾ ಭಯದಿಂದ ಇದ್ದೆ. ಬಟ್ ನನ್ನ ಅಕ್ಕ ಅನ್ಸ್ಕೊಂಡವಳು ಇದ್ಲಲ್ಲ ಗುರುಜಿ, ಅದಾದ್ಮೇಲೆ ಗುರುಜಿ ಚೆನ್ನಾಗೇ ಇದ್ಲು. ನನ್ ಗಂಡನ್ಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಯ್ತು ಗುರುಜಿ, ಹಾರ್ಟ್ ಅಟ್ಯಾಕ್ ಸ್ಟ್ರೋಕ್ ಆ ತರ ಆಯ್ತು. ಅಡ್ಮಿಟ್ ಮಾಡಿದ್ವಿ. ಅಡ್ಮಿಟ್ ಮಾಡಾದ್ಮೇಲೆ ಯಾರು ಹೆಲ್ಪ್ ಮಾಡಿಲ್ಲ ಗುರುಜಿ. ನನ್ನ ತಮ್ಮ ಬಂದು ಸ್ವಲ್ಪ ದುಡ್ಡು ಕೊಟ್ರು, ನನ್ನ ತವ್ರ ಮನೆಯವರು ಜಮೀನ್ ದುಡ್ಡು ಅಂತ ಸ್ವಲ್ಪ ಕೊಟ್ಟಿದ್ರು, ಅದನ್ನ ಇಟ್ಟಿದ್ದೆ, ಅದೆಲ್ಲ ಖರ್ಚು ಮಾಡ್ದೆ ಹಾಸ್ಪಿಟ್ಲಿಗೆ. ಅಂದ್ರೆ ಕೊನೆ ಆಸೆ ನನ್ಗೆ ಏನಂದ್ರೆ ಈ ಹಾಸ್ಪಿಟ್ಲ್ ಬೆಡ್ ಮೇಲೆ ಮಲಗಿದ್ದಾರೆ, ಕೊನೆ ಸ್ಟೇಜ್, ಇವಾಗಾದ್ರೂ ನನ್ ಮೇಲೆ ಪ್ರೀತಿ ಬರುತ್ತೆ, ಉಳ್ಸ್ಕೊಂಡ್ ಬಂದ್ರೆ ನನ್ನ ಹೆಂಡತಿ ಅನ್ನೋದು ಬರುತ್ತೆ ಅನ್ನೋ ಆಸೆಗೆ ನನ್ನ ತಾಯಿ ಕೊಟ್ಟಿದ್ದ ದುಡ್ಡೆಲ್ಲ ಹಾಸ್ಪಿಟ್ಲಿಗೆ ಹಾಕ್ದೆ. ಅವ್ರ ಓನರ್ ಕೂಡ ಕೊಟ್ಟಿದ್ರು ಸ್ವಲ್ಪ ದುಡ್ಡು, ಅದು ಎಲ್ಲ ಸುದ್ದಿ 1 ಲಕ್ಷವರೆಗೂ ಖರ್ಚು ಮಾಡಿ ಉಳ್ಸ್ಕೊಂಡ್ ಬಂದೆ ಗುರುಜಿ. ನಾನು ಉಳಿಸ್ಕೊಂಡ್ ಬಂದ್ಮೇಲೆ ನನ್ ಮೇಲೆ ನನ್ ಕಂಡ್ರೇನೆ ಆಗ್ತಿರ್ಲಿಲ್ಲ. ಮುಖ ನೋಡಿದ್ರೆ ಹೊಡಿಯಕ್ ಬರೋದು, ಕಿಚ್ಚೋದು, ನೀನ್ ನನ್ ಮುಖ ತೋರಿಸ್ಬೇಡ ಅನ್ನೋದು, ATM ಕಾರ್ಡ್ ನಾನು ಸೊತ್ತೋದ್ರೂ ಕಾರ್ಡ್ ಸುಟ್ಟಾಕಿ ಇವಳಿಗೆ ಏನೋ 1 ರೂಪಾಯಿ ಸಿಗ್ಬಾರ್ದು ಅನ್ನೋದು. ನನ್ನ ನೋಡಿದ್ರೇನೆ ಆಗ್ತಿರ್ಲಿಲ್ಲ ಗುರುಜಿ. ಅವ್ರಿಗೆ ಯಾರೇನ್ ಮಾಡಿದ್ರು ಅಂತಾನೂ ಗೊತ್ತಿಲ್ಲ ಗುರುಜಿ, ನಮ್ಗೆ ಆಗ್ತಾನೆ ಇರ್ಲಿಲ್ಲ. ಆದ್ರೂ ನಾನು ಈ ಕಡೆ ಮಾತಾಡ್ತಿದ್ನಲ್ಲ, ಹಂಗಾಗಿ ಅದನ್ನ ತಲೆ ಕೆಡ್ಸ್ಕೊಂಡಿಲ್ಲ ಗುರುಜಿ. ನಾನು ಏನಾಗುತ್ತೋ ಆಗ್ಲಿ ಬಿಡು ಅಂತ ಸಹಿಸ್ಕೊಂಡ್ ಬಂದೆ ಗುರುಜಿ. ಕೊನೆಗೆ ಸಹಿಸ್ಕೊಳಕ್ ಆಗದೆ ನಾನೇನ್ ಮಾಡ್ದೆ, ನನ್ಗೆ ನನ್ ಗಂಡ ಒಂದಿನ ಬಟ್ಟೆ ಎಲ್ಲ ಕಟ್ ಮಾಡಿ ಮನೆ ಹತ್ರ ಬಟ್ಟೆಗಳೆಲ್ಲ ಒಣಗಾಕಿದ್ರೆ ಕಟ್ ಮಾಡೋದು ಆ ತರ ಎಲ್ಲ ನಡೀತಿತ್ತು ಗುರುಜಿ. ಯಾರ್ ಮಾಡ್ತಿದ್ರು ಗೊತ್ತಿಲ್ಲ. ನನ್ ಗಂಡನ್ಗೆ ಹೇಳಿದ್ರೆ ನನ್ ಮೇಲೆ ಇಲ್ಲಿ ನೀನೆಲ್ಲ ಸುಳ್ಳು ಹೇಳ್ತೀಯಾ, ನಿಂದೆಲ್ಲ ನಾಟಕ, ಈ ತರ ಇದ್ ಮಾಡಿದ್ರು. ಸರಿ ಅಂತ ನಾನ್ ಏನ್ ಮಾಡ್ದೆ, ಎಲ್ಲೂ ನೆಮ್ಮದಿನೇ ಇಲ್ಲ ಅಂತ ತವ್ರ ಮನೆಗೆ ಹೊಟ್ಟೋದೆ ಗುರುಜಿ. ಅಕ್ಕನ್ ಮನೆಗೆ ಹೋದೆ ಗುರುಜಿ. ಅಕ್ಕನ್ ಮನೆಗೆ ಹೋದೆ, ದೊಡ್ಡ ಅಕ್ಕನ್ ಮನೆಗೆ ಹೋದೆ. ಅಲ್ಲಿ ಯಾಕೋ ನಂಗೆ ಸರಿ ಬರ್ಲಿಲ್ಲ. ಅಕ್ಕ ಯಾವಾಗ್ಲೂ ಒಂಥರ ಮುಖ ಗಂಟ ಹಾಕೊಂಡಿರೋರು. ಸರಿ ಅನ್ಬಿಟ್ಟು ಇನ್ನೊಂದ್ ಅಕ್ಕನ್ ಮನೆಗೆ ಹೋದೆ. ಅಲ್ಲಿದ್ದೆ ಗುರುಜಿ ಸ್ವಲ್ಪ ದಿನ, 1-3 ತಿಂಗಳು ಅಲ್ಲಿದ್ದೆ. ಮಗನ್ ಕರ್ಕೊಂಡು ಹೊಟ್ಟೋದೆ. ಆಮೇಲೆ ನನ್ ಗಂಡ ಕರಿಯಕ್ ಬಂದ್ರು. ನಾನಂದೆ ಆ ಮನೆ ಬರ್ತಿಲ್ಲ, ಬೇರೆ ಮನೆ ಮಾಡಿ ಚೆನ್ನಾಗಿರೋಣ, ಆ ಮನೆ ಬರ್ತಿಲ್ಲ, ನಿಮ್ಗೆ ಬೇರೆ ಹೆಲ್ತ್ ಪ್ರಾಬ್ಲಮ್ ಒಂದಿದಕ್ಕೆ ನೀನ್ ಇಲ್ಲೇ ಇದ್ಬಿಡು, ನನಗ್ ಬರ್ಲೇಬೇಡ ನೀನು ಅಂತ ಅಂದ್ಬಿಟ್ಟು ಹೊಟ್ಟೋದ್ರು ಗುರುಜಿ. ಅದಾದ್ಮೇಲೆ ನಾನು ಅಲ್ಲೇ ಊರಲ್ಲೇ ಬೇರೆ ಮನೆ ಮಾಡ್ಕೊಂಡೆ ಗುರುಜಿ. ಅಲ್ಲೇ ಕೆಲ್ಸಕ್ಕೆ ಸೇರ್ಕೊಂಡೆ ಗುರುಜಿ. ಬೇರೆ ಬಾಡಿಗೆ ಮನೆ ಮಾಡ್ಕೊಂಡು ಅಕ್ಕನ ಮನೇಲಿ ಇಟ್ಕೊಂಡೆ, ಬೇರೆ ಮನೆ ಮಾಡ್ಕೊಂಡು ಒಂದ್ ಕೆಲ್ಸಕ್ಕೆ ಸೇರ್ಕೊಂಡೆ ಗುರುಜಿ. ಅಲ್ಲಿವರೆಗೂ ಈ ಮನುಷ್ಯ ಸ್ವಲ್ಪ ಹೆಲ್ಪ್ ಮಾಡ್ತಿದ್ರು ಗುರುಜಿ. ಈ ಮನುಷ್ಯ ಫೋನಲ್ಲಿ ಮಾತಾಡ್ಕೊಂಡು ಹೆಲ್ಪ್ ಮಾಡ್ತಿದ್ರು. ನಮ್ಮೂರ್ಗೆ ಅವ್ರು ಬರಕ್ ಆಗಲ್ವಲ್ಲ, ಹೆಲ್ಪ್ ಮಾಡ್ತಿದ್ರು ಗುರುಜಿ. ಅದಾದ್ಮೇಲೆ ಒಂದ್ ಸೈಟು ಕೊಡ್ಸಿದ್ರು ಗುರುಜಿ, 6 ಲಕ್ಷ ಕೊಟ್ಟು ಸೈಟು ಕೊಡ್ಸಿದ್ರು. ಅದು ನನ್ನ ಅಕ್ಕನ್ಗೆ, ದೊಡ್ಡ ಅಕ್ಕನ್ಗೆ ಕಣ್ ಬಿದ್ದೋಯ್ತು ಗುರುಜಿ. ಹೊಟ್ಟೆ ಉರಿ ಬಂದ್ಬಿಡ್ತು, ಕೊಡಿಸ್ತಾ ಇದ್ದಾನೆ ನೋಡ್ಕೊಂತಾನೆ ಅಂತ. ಅದಾದ್ಮೇಲೆ ನಮ್ಮ ಅಕ್ಕ, ನಮ್ಮ ಅಣ್ಣ ತಮ್ಮಂದಿರ್ಗೆ, ಅಪ್ಪ ಅಮ್ಮನ್ಗೆಲ್ಲ ಹೇಳ್ಬಿಟ್ಲು ಗುರುಜಿ, ಈ ತರ ಮಾಡ್ತಿದ್ದಾಳೆ, ಆ ತರ ಸಂಪಾದನೆ ಮಾಡಿ ಸೈಟ್ ತಗೊಂಡ್ಸಲ್ ಅಂತ ನನ್ ಮೇಲೆ ಕೆಟ್ಟದಾಗ ಇಲ್ಲಿ ಸಲದೆಲ್ಲ ಹೇಳ್ಬಿಟ್ಲು ಗುರುಜಿ. ಅದಾದ್ಮೇಲೆ ನನ್ಗೆ ಅಲ್ಲಿ ನೆಮ್ಮದಿ ಇಲ್ದಂಗ ಆಗೋಯ್ತು ಗುರುಜಿ. ಎಲ್ಲರೂ ನನ್ನ ಚುಚ್ಚಿ ಮಾತಾಡಕ್ ಶುರು ಮಾಡ್ಬಿಟ್ರು ಗುರುಜಿ. ಸತ್ತೋಗ್ಬಿಡ್ಬೇಕು ಅನ್ನೋಷ್ಟು ನೋವಾಗೋಯ್ತು ಗುರುಜಿ. ಒಬ್ಬ ಮಗ, ಗಂಡ ಸರಿ ಇಲ್ಲ, ಈ ಕಡೆ ಏನು ಹೇಳ್ಕೊಡೋ ಸ್ಥಿತಿಲಿ ನಾನು ಇಲ್ಲ. ಏನ್ ಮಾಡ್ದೆ, ಮತ್ತೆ ಇವ್ರ ಹತ್ರ ಹೇಳ್ಕೊಂಡೆ, ಈ ತರ ನಾನು ಸತ್ತೋಗ್ಬೇಕು ಅನ್ನಿಸ್ತಿದೆ, ಬದುಕಕ್ ಇಷ್ಟ ಇಲ್ಲ, ನಾನು ಏನ್ ಮಾಡ್ಲಿ ಅಂತ. ಅವ್ರ ಏನ್ ಮಾಡಿದ್ರು, ಆಯ್ತು ನಾನೇ ಮನೆ ಮಾಡ್ಕೊಡ್ತೀನಿ, ಬೆಂಗ್ಳೂರಲ್ಲಿ ಬಂದು ಇದ್ಬಿಡು, ನಿನ್ ಗಂಡ ಜೊತೆ ನಿನ್ ಗಂಡ ಬಂದು ಹೋಗ್ತಾ ಇರ್ಲಿ, ಇಲ್ಲಿ ಇರು ನೀನು, ನಾನೇ ನೋಡ್ಕೊಂತೀನಿ ಅಂತ ಹೇಳ್ಬಿಟ್ಟು ಮನೆ ಮಾಡ್ಕೊಟ್ರು ಗುರುಜಿ. ಅಲ್ಲಿಂದ ಬಂದೆ ಗುರುಜಿ, ಮನೆ ಮಾಡ್ಕೊಂಡ್ ಬಂದೆ. ಈ ಕಡೆ ಅಪ್ಪನ ಮನೆನೂ ಕಳ್ದೋಯ್ತು, ಈ ಕಡೆ ಗಂಡನೂ ದೂರ ಆಗೋದ. ಇವ್ರು ಆಗ್ತಾರೆ ಅಂತ ನಂಬಿದ್ನಲ್ಲ ಗುರುಜಿ ನಾನು. ಈ ಮನೆಗ್ ಬಂದ್ಮೇಲೆ ಮನೆ ಮಾಡ್ಕೊಟ್ರು, ನಂಬಿದೆ ನಾನು. ಅದು ಅಂದ್ರೆ ಅಲ್ಲಿಗೆ ಸ್ಟಾರ್ಟ್ ಆಯ್ತು ಗುರುಜಿ. ನನ್ನ ಕಂಡ್ರೆ ಅಷ್ಟಕ್ಕಷ್ಟೇ ನೆಗ್ಲೆಕ್ಟ್. ಅಂದ್ರೆ ಅವ್ರು ಹಂಗಲ್ ನಾ ಬದುಕ್ತಿದ್ದೀನಿ ಅನ್ನೋ ತರ ಅವ್ರಿಗೆ ಅನ್ಸ್ಬಿಡ್ತು, ನಾನ್ ಕೊಡ್ತಾ ಇದೀನಿ, ನಾನ್ ಮಾಡ್ತಾ ಇದೀನಿ ಅನ್ನೋ ತರ ಅವ್ರಿಗೆ ಅನ್ಸ್ಬಿಡ್ತು ಗುರುಜಿ. ನಾ ಕೆಲ್ಸಕ್ಕೆ ಹೋಗ್ತೀನಿ ಅಂದ್ರೂ ಕೆಲ್ಸಕ್ಕೆ ಹೋಗಕ್ ಬಿಡ್ತಿರ್ಲಿಲ್ಲ. ಆಮೇಲೆ ಯಾವ್ದು ಒಂದ್ ಫೋನ್ ಕಾಲು ಬಿಸಿ ಬರ್ಬಾರ್ದು, ವೇಟಿಂಗ್ ಬರ್ಬಾರ್ದು, ಯಾರ ಹತ್ರನು ಮಾತಾಡ್ಬಾರ್ದು, ಯಾರು ಏನು ಡೀಟೇಲ್ಸ್ ಕೊಡ್ಬೇಕು, ಆ ತರ ಟಾರ್ಚರ್ ಶುರು ಆಯ್ತು ಗುರುಜಿ. ಅವ್ರ ಹೆಂಡತಿ ಮಕ್ಳ ಜೊತೆ ಅವ್ರು ಸಂತೋಷವಾಗಿ ಇರೋರು ಗುರುಜಿ, ಬಟ್ ನನ್ನ ಮಾತ್ರ ತುಂಬಾ ಅವಾಚ್ಯ ಶಬ್ದಗಳಿಂದ ಬೈಯೋದು. ಅಂದ್ರ ನನ್ನ ಇದ್ರಲ್ಲಿ ಇದ್ದಾಳೆ, ನಾನ್ ನೋಡ್ಕೊಂತಿದ್ದೀನಿ ಅನ್ನೋ ತರ ಅಹಂಕಾರ ಜಾಸ್ತಿ ಆಗೋಯ್ತು ಗುರುಜಿ. ತುಂಬಾ ಶ್ರೀಮಂತರಾದ್ರು ಗುರುಜಿ, ದುಡ್ದು ಆಸ್ತಿಗಳು, ರೈಟ್ಗಳು, ಬೇಕಾದಂಗ್ ಕಾರು ಬಂಗ್ಲೆ ಎಲ್ಲ ಮಾಡ್ಕೊಂಡ್ರು, ಕೋಟ್ಯಾಂತರ ರೂಪಾಯಿ ಮನೆ ಕಟ್ಕೊಂಡ್ರು. ಶ್ರೀಮಂತ ಆದ್ಮೇಲೆ ದುಡ್ಡಿನ ಇದು ಬಂತು, ನಾನ್ ಯಾಕೆ ಇವ್ರಿಗೆ ನೋಡ್ಬೇಕು ಅನ್ನೋ ತರ. ಅಲ್ಲಿವರೆಗೂ ದೇವತೆ ನೀನು, ನನ್ನ ಕೆಟ್ಟ ದಾರಿಗೆ ಇಳ್ದಿದ್ದನ್ನ ನನ್ನ ಭವಿಷ್ಯ ರೂಪಿಸ್ತೆ ನೀನು, ದೇವತೆ ತರ ನೀನು, ನನ್ನ ತಾಯಿ ಸಮಾನ, ನಮ್ ತಾಯಿ ನಿಂಗ್ ನೋಡ್ತೀನಿ, ನಾನು ಇನ್ನು ಹಂಗೆ ನೋಡ್ತೀನಿ, ನಾವು ಹೆಂಡತಿ ಮಕ್ಳು ಸೆಕೆಂಡು, ನನ್ಗೆ ನೀನೇ ಫಸ್ಟ್ ಅನ್ನೋ ತರ ಹೇಳ್ತಿದ್ದ ವ್ಯಕ್ತಿ ತುಂಬಾ ಇವಾಗ ಮಾತಾಡೋದು, ಕೆಟ್ಟ ಪದಗಳು ಬಳಸೋದು, ಆಮೇಲೆ ಮಾತುಗಳು ಕಮ್ಮಿ ಮಾಡ್ತಾ ಬಂದ್ರು. ಅದು ನನಗ್ ಗೊತ್ತಿಲ್ಲ ಗುರುಜಿ, ಕಾರಣ ಏನು ಅಂತ ಗೊತ್ತಿಲ್ಲ. ನನ್ನ ಹೊರಗಡೆ ಹೋಗಕ್ಕೂ ಬಿಡ್ತಿರ್ಲಿಲ್ಲ. ಆಮೇಲೆ ನನ್ ಮಗನ್ಗುನು ಒಂಥರ ಎಲ್ಲ ಗೊತ್ತಿತ್ತು. ನನ್ ಮಗನ್ಗೆ ಅವನು ತಂದೆ ಸ್ಥಾನ ಕೊಟ್ಬಿಟ್ಟಿದ್ದ ಗುರುಜಿ, ತಂದೆ ತರಾನೇ ನಂಬಿದ್ದ. ತುಂಬಾ ಏನೊಂದಕ್ಕೂನು ಅಯ್ಯೋ ಬಿಡು ನಮ್ಮಪ್ಪ ಅಂತೂ ಸರಿ ಇಲ್ಲ, ನಮ್ಮಮ್ಮ ಎಲ್ಲೋ ಚೆನ್ನಾಗಿರ್ಲಿ ಅನ್ನೋ ರೀತಿಲಿ ನಮ್ಮ ಮಗು ಮೈಂಡ್ ಸೆಟ್ಟು ಬೆಳ್ದಿತ್ತು. ನೋಡ್ಕೊಂತಿದ್ರು, 1-2-3 ತಿಂಗಳು ನೋಡ್ಕೊಂಡ್ರು ಗುರುಜಿ. ಇಲ್ಲಿ ಮನೆ ಮಾಡ್ಕೊಂಡ್ ಬಂದ್ಮೇಲೆ ಎಲ್ಲ ಖರ್ಚು ಮಾಡ್ತಿದ್ರು, ನೋಡ್ಕೊಂಡ್ರು, ಮನೇನು ಮಾಡ್ಕೊಟ್ರು. ಅದಾದ್ಮೇಲೆ
ಇದ್ದಕ್ಕಿದ್ದಂಗೆ ಮಾತುಗಳು ಒಂಥರ ವ್ಯಂಗ್ಯವಾಗಿ ಮಾತಾಡೋದು, ಚುಚ್ಚಿ ಮಾತಾಡೋದು, ನನ್ ಬಿಟ್ರೆ ಗತಿ ಇಲ್ಲ ಅನ್ನೋ ತರ. ನನಗೆ ತುಂಬಾ ನೋವಾಗೋಯ್ತು ಗುರುಜಿ. ಕೆಲ್ಸಕ್ಕೆ ಹೋಗ್ತೀನಿ ಅಂದೆ, ಕೆಲ್ಸಕ್ಕೆ ಹೋಗ್ತೀನಿ, ನನ್ ಮಾತು ಮೀರೋದ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಮಾತಗ್ ಮುಂಚೆ ಬೈಯೋರು. ಏನಾಯ್ತು ಏನು ಅಂತಾನೆ ಗೊತ್ತಿಲ್ಲ ಗುರುಜಿ. ಒಂದಿನ ಇದ್ದಕ್ಕಿದ್ದಂಗೆ ಒಂದೊಂದ್ 15 ದಿನ ತಿಂಗಳು ಮುಂಚ್ಕೊಳಕ್ ಶುರು ಮಾಡಿದ್ರು. ಆಮೇಲೆ ಮತ್ತೆ ಮಾತಾಡೋರು. ಮತ್ತೆ ಆಯ್ತು ನೀನ್ ನನ್ನಿಂದ ಎಲ್ಲ ಕಳ್ಕೊಂಡಿದ್ಯಾ, ನೋಡ್ಕೊಂತೀನಿ, ಮನೆ ಕಟ್ಕೊಡ್ತೀನಿ, ಸೈಟ್ ಕೊಡ್ತೀನಿ ಅಂತ ಆಸೆ ಮಾಡಿದ್ರು. ನಾನಂದೇ ಆಸ್ತಿ ಬೇಡ, ಹಣ ಬೇಡ, ನೊಂದು ಬೆಂದೋಗಿದ್ದೀನಿ ಜೀವನದಲ್ಲಿ. ನೀನ್ ನಮ್ ಜೊತೆಲಿ ಇರು ಸಾಕು, ನೀನ್ ನಮ್ಮ ಹತ್ರ ಬರ್ಬೇಡ, ನೀನ್ ಹೆಂಡತಿ ಮಕ್ಳ ಜೊತೆ ಚೆನ್ನಾಗಿರು. 15 ದಿನಕ್ಕೂ ತಿಂಗಳಿಗೂ ನಮ್ಮನ್ನು ಹೊರಗಡೆ ಎಲ್ಲಾದ್ರೂ ಕರ್ಕೊಂಡೋಗು, ನಮ್ ಜೊತೆನು ಒಂದಿನ ಅಪರೂಪಕ್ಕಿರು, 1 ತಿಂಗಳು ಒಂದ್ಸತಿ ನಮ್ ಜೊತೆಲಿ ಇರು, ಒಂದ್ ಬೆಳಗಿನ ಸಂಜೆ ತನಕ ಇದ್ರೆ ಸಾಕು, ನಮ್ಗೆ ನೆಮ್ಮದಿ ಬೇಕು ಅಂತ ಕೇಳ್ಕೊಂಡೆ ಗುರುಜಿ. ಹಂಗ್ ಕೇಳ್ಕೊಂಡ್ಮೇಲೆ ದುಡ್ಡು ಸಂಪಾದನೆ ಮಾಡಿದೀನಿ, ಮಾನ ಮರ್ಯಾದೆ, ಪ್ರೆಸ್ಟೀಜು ಅದೆಲ್ಲ ಮನ್ಸಲ್ಲಿ ಇಟ್ಕೊಂಡು ಯಾರ್ಯಾರು ಏನ್ ಹೇಳ್ಕೊಟ್ರೋ ಗೊತ್ತಿಲ್ಲ, ಅವಾಯ್ಡ್ ಮಾಡ್ತಾ ಬಂದ್ಮೇಲೆ ನನ್ಗೆ ತುಂಬಾ ನೋವಾಗೋಯ್ತು. ನಾನು ತುಂಬಾ ನೊಂದು ಮಗನ್ ಕಡೆ ಗಮನ ಕೊಡ್ತಿರ್ಲಿಲ್ಲ. ಆ ಡಿಪ್ರೆಷನ್ಗೆ ಹೋಗ್ಬಿಡ್ತಿದ್ದೆ ಗುರುಜಿ. ಕೊರ್ಗಿ ಜೀವನ ಹಾಳಾಗೋಯ್ತು ಅಂತ. ಆಮೇಲೆ ಕೊನೆಗೆ ಒಂದ್ 6 ತಿಂಗಳು ಹಿಂಗೆ ಗುರುಜಿ ನಮ್ ಬಗ್ಗೆ ಸತ್ತಿದೀವ ಬದುಕಿದೀವ ಅಂತಾನು ತಲೆ ಕೆಡ್ಸ್ಕೊಂಡಿಲ್ಲ ಗುರುಜಿ. ಅವರಿಂದ ಜೀವನನೇ ಹಾಳು ಮಾಡ್ಕೊಂಡೆ. ಈ ಕಡೆ ಗಂಡನು ಅಣ್ಣ ಅತ್ತಿಗೆ ಅನ್ಕೊಂಡು ನಮ್ ಬಗ್ಗೆ ಚಿಂತೆನೇ ಇಲ್ಲ. ಮಗನ್ಗೂ ಬೇಸತ್ತೋಗೋಯ್ತು. ಅಮ್ಮ ಡಿಪ್ರೆಷನ್ಗೆ ಹೋದ್ಲು. ಅಮ್ಮನಿಗೆ ನನ್ ಬಗ್ಗೆ ಚಿಂತೆ ಇಲ್ಲ, ಬೇರೆಯವ್ರ ಬಗ್ಗೆ ಚಿಂತೆ ಅಂತ ಮುನ್ಸ್ಕೊಂಡು ಅವ್ನು ಫೋನಲ್ಲಿ ಯಾವಾಗ್ಲೂ ಫೋನ್ ಇಟ್ಕೊಂಡು ಗೇಮ್ ಆಡೋನು. ಬೈದೆ. ನಾನು ಈ ಟೆನ್ಷನ್ ಅಲ್ಲಿ ಇರ್ತಿದ್ದೆ ಗುರುಜಿ. ಆ ಟೆನ್ಷನ್ ಎಲ್ಲ ಮಗನ್ ಮೇಲೆ ಬಿಟ್ಬಿಡ್ತಿದ್ದೆ ನಾನು. ಅವನೇನ್ ಮಾಡ್ದ, ಮುನ್ಸ್ಕೊಂಡು ಅಪ್ಪನ ಹತ್ರ ಹೊರಟೋದ ಗುರುಜಿ. ಎಷ್ಟು ವರ್ಷ ಮಗ ಅವಾಗ? ಈಗ 3 ತಿಂಗಳಾಗಿದೆ ಗುರುಜಿ. ಮುನ್ಸ್ಕೊಂಡು ಹೊರಟೋದ. ಮಗನಿಗೆ ಎಷ್ಟು ವರ್ಷ ಅಂದೆ? 14 ವರ್ಷ ಗುರುಜಿ. ಸೊ ಆತನಿಗೆ ಓಕೆ, ತಂದೆ ಬಳಿ ಹೋಗಿ ಅಲ್ಲಾದ್ರೂ ನೆಮ್ಮದಿಯಾಗಿರೋಣ ಅಂದ್ರೆ ಯೋಚನೆ ಮಾಡುವಷ್ಟು ಬುದ್ಧಿವಂತಿಕೆ ಇತ್ತು ಆ ಸಮಯಕ್ಕೆ? ಇಲ್ಲ ಗುರುಜಿ, ನೆಮ್ಮದಿಯಲ್ಲಿ ಹೋಟ್ಲಿಂದ ತಂದು ತಿಂತಾರೆ. ನಾನು ಇಬ್ಬರನ್ನು ಕರಿತಿದ್ದೀನಿ ಗುರುಜಿ, ಬನ್ನಿ ಜೊತೆಲಿ ಇರೋಣ, ಚೆನ್ನಾಗಿರೋಣ ಅಂದ್ರೆ ನನ್ ಮಗ. ನಾನಿನ್ನೂ ಅಲ್ಲಿಗೆ ಹೋಗಿಲ್ಲವ. ಈಗ ಸದ್ಯಕ್ಕೆ ನೀನು ಈತನ ವಿರಹದ ಕುರಿತು ಯೋಚನೆ ಮಾಡಿ ನಿನ್ನ ಕೋಪವನ್ನೆಲ್ಲ ಮಗಿನ ಮೇಲೆ ಆಗ್ತಾ ಇದೆ. ಆ ಮಗ ಇಲ್ಲ ನನ್ನ ತಂದೆ ಮನೆಗೆ ಹೋಗ್ತೀನಿ ಅಂತ ಹೋಗುವಷ್ಟು ಅಥವಾ ಅದನ್ನು ನಾನು ಹೋಗ್ತೀನಿ ಅಂತ ಹೇಳುವಷ್ಟು ಶಕ್ತಿ ಇತ್ತು ಆತನಿಗೆ. ಅಂದ್ರೆ ತುಂಬಾ ಬುದ್ಧಿವಂತ ಗುರುಜಿ ಮಗ. ನನ್ನ ಅಳೋದು, ನನ್ ದುಃಖ ಪಡೋದು ಎಲ್ಲ ನೋಡ್ತಿದ್ನಲ್ಲ ಗುರುಜಿ. ಯಾವಾಗ್ಲೂ ಊಟ ಮಾಡ್ದೆ, ನಾನು ತಲೆ ಕೆಡ್ಸ್ಕೊಂಡ್ ಜೀವನ ಹಾಳಾಗೋಯ್ತು ಅಂತ ತುಂಬಾ ಅಳ್ತಿದ್ದೆ ಗುರುಜಿ. ಯಾವಾಗ್ಲೂ ಅವನ್ಗೆ ಬೇಸತ್ತು ಹೋಗಿತ್ತು. ಅವನ್ಗೆ ಅಂದ್ರೆ ಅವ್ರ ಅಪ್ಪನ ಹತ್ರ ಹೋಗಕ್ ಇಷ್ಟ ಇರ್ಲಿಲ್ಲ. ನನ್ ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡಿದ್ದ. ಇತ್ತೀಚೆಗೆ ಇದು ಇನ್ನೊಂದು ಘಟನೆ ನಡೀತು ಗುರುಜಿ. ಅದಕ್ಕೆ ನನ್ ಫೋನ್ ಮಾಡಿದ್ದು, ನಿಮ್ಗೆ ಹೇಳ್ಕೋಬೇಕು, ಇದು ತಪ್ಪಾ ಸರಿನಾ ಗೊತ್ತಿಲ್ಲ. ಈ ಫ್ರೆಂಡು ಅಂತ ಏನ್ ನಂಬಿದ್ನಲ್ಲ ಗುರುಜಿ, 15 ವರ್ಷದಿಂದ ಇದ್ದವಳು, ಅವಳು ನನ್ ಜೊತೆಲೆ ಇದ್ಕೊಂಡು ನನ್ಗೆ ಗೊತ್ತಿಲ್ದೆ ನನ್ ಬಗ್ಗೆ ತುಂಬಾ ಕೆಟ್ಟದಾಗಿ, ಅಂದ್ರೆ ಆ ವ್ಯಕ್ತಿ ಜೊತೆಲಿ ಯಾರು ನಿನ್ ಮಗ ಬಿಡ್ತಿದ್ದಲ್ಲ ಅದು ಆ ಫ್ರೆಂಡು ಗುರುಜಿ. ಅವಳೊಬ್ಬಳನೇ ಫ್ರೆಂಡು ಅಂತ ನಂಬಿದ್ದೆ ನಾನು. ಅವಳ ಹತ್ರ ನಾನು ಪರ್ಸನಲ್ ಎಲ್ಲ ಹೇಳ್ಕೊಂಡಿದ್ನಲ್ವಾ ಗುರುಜಿ. ಅವಳು ಬೇರೆ ವ್ಯಕ್ತಿ ಜೊತೆ ಸಂಬಂಧ ಇಟ್ಕೊಂಡಿದ್ಲು ಗುರುಜಿ. ಆ ವ್ಯಕ್ತಿನ ಮೀಟ್ ಮಾಡಕ್ಕೆ ನನ್ನನ್ನ ಅವ್ರ ಊರಿಗೆ ಕರ್ಕೊಂಡೋದ್ಲು ಗುರುಜಿ. ಅಂದ್ರೆ ಅವ್ರ ಗಂಡನ ಹತ್ರ ಸುಳ್ಳು ಹೇಳ್ಬಿಟ್ಟು ನನ್ನನ್ನು ಕರ್ಕೊಂಡೋದ್ಲು ಗುರುಜಿ. ಕರ್ಕೊಂಡೋಗ್ಬಿಟ್ಟು ಅಲ್ಲಿ ಯಾವ್ದೇ ದ್ವೇಷ ಇಟ್ಕೊಂಡಿದ್ಲು. ಆದ್ರೆ ಇವಾಗ ನನ್ ಜೊತೆಲಿ ಇದ್ರ ಫೋನಲ್ಲಿ ಮಾತಾಡ್ತಿದ್ರಲ್ಲ ಗುರುಜಿ, ಆ ವ್ಯಕ್ತಿ ಜೊತೆಲಿ ಇವಳು ಮುಂಚೆಯಿಂದಾನು ಮಾತಾಡ್ತಿದ್ಲು, ನನ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಿದ್ಲು, ಏನೋ ಗೊತ್ತಿಲ್ಲ ಗುರುಜಿ. ಏನ್ ನಡೀತಿತ್ತು ಅಂತ ಅಂದ್ರೆ ಈಕೆಗೆ ದ್ವೇಷ ಇತ್ತು ಗುರುಜಿ. ಚೆನ್ನಾಗಿದ್ದಾಳೆ ಇವಳು, ಚೆನ್ನಾಗಿ ನೋಡ್ಕೊಂತಿದ್ದಾನೆ, ಇವ್ರಿಬ್ಬರನ್ನು ದೂರ ಮಾಡ್ಬೇಕು ಅನ್ನೋ ದ್ವೇಷ ಈಕೆಗಿತ್ತು, ಏನೋ ನನ್ಗೆ ಗೊತ್ತಿಲ್ಲ ಗುರುಜಿ. ನನ್ ಜೊತೆಲಿ ಒಳ್ಳೆ ನಿಮ್ಮ ಅಕ್ಕನಿಗಿದ್ದ ದ್ವೇಷ ನಿನ್ ಸ್ನೇಹಿತೆಗೂ ಇತ್ತು? ಇತ್ತು ಗುರುಜಿ, ಹೊಟ್ಟೆ ಉರಿ ಇತ್ತು. ನನ್ಗೆ ಗೊತ್ತಾಗ್ಲಿಲ್ಲ. ನನ್ನ ಹತ್ರ ತುಂಬಾ ಒಳ್ಳೆ ತರ ನಡ್ಕೊಂತಿದ್ಲು ಗುರುಜಿ. ನಾನು ನಂಬಿದ್ದೆ, ತಾಯಿ ತರ ನಂಬಿದ್ದೆ ಗುರುಜಿ. ನನ್ ಮನೇಲೂ ತಿನ್ನೋದು, ನನ್ ಬಟ್ಟೆನೆ ಹಾಕೊಳ್ಳೋದು, ಆ ತರ ಎಲ್ಲ ಇತ್ಲು ಗುರುಜಿ. ಅವಳಿಗೆ ಏನ್ ದ್ವೇಷ, ಎಲ್ಲಿತ್ತು ದ್ವೇಷ ಅನ್ನೋದು ಗೊತ್ತಿಲ್ಲ, ಏನೇನ್ ದ್ವೇಷ ಒಳಗಡೆ ಇಟ್ಕೊಂಡಿದ್ಲು ಅನ್ನೋದು ಗೊತ್ತಿಲ್ಲ ಗುರುಜಿ. ನನ್ ಮಗನ್ ಮುಂದೆ ಅವ್ರ ಮಕ್ಳನ್ನ ತಪ್ಕೊಳ್ಳೋದು, ಮುತ್ತಿಕ್ಕೋದು, ಹಂಗೆಲ್ಲಾ ಮಾಡಿದಾಗ ನನ್ ಮಗನ್ಗೆ ನಮ್ಮಮ್ಮ ನನ್ನನ್ನು ಮುದ್ದಾಡಲ್ಲ, ಪ್ರೀತಿ ಮಾಡಲ್ಲ ಅನ್ನೋ ದ್ವೇಷ ಬಂತು ಗುರುಜಿ ನನ್ ಮೇಲೆ. ಅದಾದ್ಮೇಲೆ ನಾನು ಈ ತರ ನೊಂದು ಬೆಂದೋಗಿದ್ನಲ್ಲ ಗುರುಜಿ, ಡಿಪ್ರೆಷನ್ಗೆ ಹೋಗಿದ್ದೆ. ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ಲು ಗುರುಜಿ ಅವಳೇನೆ. ನಾನೇ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂದಾಗ ತಲೆ ಎಲ್ಲ ಒಂಥರ ಆಗ್ತಿದೆ, ಏನೇನೋ ಆಗ್ತಿದೆ, ತಲೆ ಎಲ್ಲ ಚುಚ್ಚಿದಂಗ ಆಗುತ್ತೆ ಅಂತ ಹೇಳಿದಾಗ ಹಾಸ್ಪಿಟ್ಲಿಗೆ ಹೋದ್ವಿ. ಹಾಸ್ಪಿಟ್ಲಲ್ಲಿ ಡಾಕ್ಟರ್ ಹೇಳಿದ್ರು, ಮಾನಸಿಕವಾಗಿ ನೊಂದೋಗಿದ್ಯಮ್ಮ, ದೈಹಿಕವಾಗಿ ಮಾನಸಿಕವಾಗಿ ನೊಂದೋಗಿರೋದ್ರಿಂದ ಈ ತರ ಆಗ್ತಿದೆ, ಹೇಳಕ್ಕಾಗಲ್ಲ, ನೀವು ಆದಷ್ಟು ನೀವು ಖುಷಿಯಾಗಿರ್ಬೇಕು. ಗಂಡ ಹೆಂಡತಿ ಹೆಂಗೆ ಅಂತ ಎಲ್ಲ ಕೇಳಿದ್ರು ಡಾಕ್ಟ್ರು. ಇಲ್ಲ ಸರ್, ಈ ತರ ಗಂಡನ ಹೆಂಡತಿ ದೂರ ಆಗಿ ಇಷ್ಟು ದಿನ ಆಗಿದೆ, ಹಿಂಗೆ ಈ ತರ ಎಲ್ಲ ಹೇಳ್ದೆ. ನನ್ಗೆ ಆ ತರ ಯಾವ್ದು ಇರ್ಲಿಲ್ಲ ಗುರುಜಿ. 1 ವರ್ಷ 2 ವರ್ಷದಿಂದ ನಾವು ಗಂಡ ಹೆಂಡತಿ ಸಂಪರ್ಕ ಯಾವ್ದು ಇರ್ಲಿಲ್ಲ. ಈ ವ್ಯಕ್ತಿನೂ ನನ್ಗೂ ಅಷ್ಟೊಂದು ಏನು ಇರ್ಲಿಲ್ಲ ಗುರುಜಿ. ಅವತ್ತೋ 6 ತಿಂಗಳಿಗೋ ವರ್ಷಕ್ಕೋ ಒಂದ್ಸತಿ ನನ್ ಜೊತೆಲಿ ಇರ್ತಿದ್ರಿ ಅಷ್ಟೇ ಗುರುಜಿ ಅವರು.
ಹಂಗಾಗಿ ನಾನು ನೊಂದು ಬೆಂದು ನಾನು ಕೇಳ್ಕೊಂಡಿದ್ದು ಹಣ ಬೇಡ, ಆಸ್ತಿ ಬೇಡ, ನೀನ್ ಚೆನ್ನಾಗಿ ಬದುಕು, ಕೋಟ್ಯಾಧೀಶ್ವರ ಆಗಿದ್ಯಾ, ಚೆನ್ನಾಗಿರು, ನನಗ್ ಬೇಕಾಗಿರೋದು ನೊಂದು ಬೆಂದಿರೋಳು ಪ್ರೀತಿ ಅಂತ. ಆ ವ್ಯಕ್ತಿಗೆ ದುಡ್ಡು ಜಾಸ್ತಿ ಆಗ್ತಾ ಆಗ್ತಾ ಮಾನ ಮರ್ಯಾದೆ ಪ್ರೆಸ್ಟೀಜು ಯಾರ್ಯಾರು ಏನ್ ಹೇಳ್ಕೊಟ್ರೋ ಗೊತ್ತಿಲ್ಲ, ನಾಳೆ ಆಸ್ತಿಗೆ ಬರ್ಬೋದು, ಮಗ ಇದ್ದಾನೆ, ನೀನ್ ಯಾಕೆ ಮಾಡ್ತೀಯಾ, ನೀನ್ ಯಾಕೆ ನೋಡ್ತೀಯಾ, ನೀನು ಇವಾಗ ಸೈಟ್ ಕೊಡ್ಸಿದ್ಯಾ, ಮನೆ ಮಾಡ್ಕೊಟ್ಟಿದ್ಯಾ, ಬಿಟ್ಬಿಡು ಅಂತ ಹೇಳ್ಕೊಟ್ರೋ ಏನೋ ಗೊತ್ತಿಲ್ಲ ಗುರೂಜಿ. ನಾನು ತುಂಬಾ ನೊಂದು ಎಲ್ಲಾ ದೇವ್ರ ಹತ್ರನೂ ಹೋಗ್ ಕಣ್ಣೀರ್ ಹಾಕೋದು, ತುಂಬಾ ನೊಂದ್ಕೊಳ್ಳೋದು, ಹಿಂಗೆಲ್ಲಾ ಮಾಡ್ತಿದ್ದೆ ಗುರೂಜಿ. ಆ ಕಡೆ ಅಪ್ಪನ ಮನೇನೂ ಕಳ್ಕೊಂಡೆ. ಅವ್ರಿಗೂ ಗೊತ್ತಾಗೋಯ್ತು ಈ ತರ ವಿಷಯಗಳು. ಎಲ್ಲರೂ ನನ್ನ ಮೇಲೆ ದ್ವೇಷ ಮಾಡಿದ್ರು, ಎಲ್ಲ ಮಾತು ಬಿಟ್ಬಿಟ್ರು. ಫ್ರೆಂಡ್ ಎಲ್ಗೋ ಕರ್ಕೊಂಡು ಹೋದ್ಲು ಅಂದ್ರೆ ಏನದು? ಊರಿಗೆ ಕರ್ಕೊಂಡು ಹೋದ್ಲು. ಅವ್ರ ಊರಿಗೆ ಕರ್ಕೊಂಡು ಹೋಗ್ಬಿಟ್ಟು, ಗುರುಜಿ ನೀನ್ ಸರಿ ಇಲ್ಲ, ನಿನ್ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಅನ್ಬಿಟ್ಟು, ಅಂದ್ರೆ ಈ ಡಿಪ್ರೆಷನ್ ಆದ್ಮೇಲೆ ಒಬ್ರು ಫ್ರೆಂಡು ನನಗ್ ಗೊತ್ತಿವ ಹಳೆ, ಅಂದ್ರೆ ತುಂಬಾ ವರ್ಷದಿಂದ ಒಂದ್ ಗೊತ್ತಿತ್ತು ಗುರುಜಿ, ಅವರು ನನ್ ಫ್ರೆಂಡ್. ಅಂದ್ರೆ ಅವರು ನನಗ್ ಮದ್ವೆ ಆಗಿರುವಾಗ ಅವ್ರಿಗೆ ಆ ಟೈಮಲ್ಲಿ ಮದ್ವೆ ಆಯ್ತು. ಅವಾಗ ನನ್ಗೆ ನಮ್ಮೂರಿಗೆ ಬರ್ತಿದ್ರು, ಮಾತಾಡ್ಸ್ತಿದ್ರು ಗುರುಜಿ. ಹಂಗಾಗಿ ಅವತ್ತಿಂದ ಅವ್ರಿಗೆ ಪರಿಚಯ ಆಯ್ತು. ಅದಾದ್ಮೇಲೆ ಅವ್ರದ್ದು ನಂದು ಕಾಂಟ್ಯಾಕ್ಟ್ ತಪ್ಪೋಗಿತ್ತು ನನ್ ಮದ್ವೆ ಆದ್ಮೇಲೆ. ನನ್ ಮದ್ವೆ ಆಗಿ 1-2 ವರ್ಷ ನನ್ ಮಗ ಹುಟ್ಟೋವರ್ಗುನು ಹೆಂಗಿದ್ಯಮ್ಮ, ಏನಮ್ಮ, ಚೆನ್ನಾಗಿದ್ಯಾ ಅಂತ ಮಾತಾಡ್ತಿದ್ರು ಗುರುಜಿ, ಮಾತಾಡ್ತಿದ್ರು. ಅದಾದ್ಮೇಲೆ ಕಾಂಟ್ಯಾಕ್ಟ್ ತಪ್ಪೋಯ್ತು. ಅವ್ರದ್ದೇನೋ ಅವ್ರ ಫ್ಯಾಮಿಲಿ ಅವ್ರ ಮಿಸಸ್ ಏನೋ ತೀರ್ಕೊಂಡ್ರು, ನನ್ ಕಾಂಟ್ಯಾಕ್ಟ್ ತಪ್ಪೋಗಿತ್ತು. ಇವ್ರ ಜೊತೆ ಮಾತಾಡ್ತಿದ್ನಲ್ಲ ಗುರುಜಿ, ಇವ್ರು ತುಂಬಾ ಸ್ಟ್ರಿಕ್ಟ್, ಯಾರ ಜೊತೆನೂ ಮಾತಾಡಕ್ ಬಿಡ್ತಿರ್ಲಿಲ್ಲ, ಪ್ರತಿಯೊಂದು ಫೋನ್ ಎತ್ಕೊಂಡು ಚೆಕ್ ಮಾಡೋರು. ಸೊ ಹಂಗಾಗಿ ನನ್ ಯಾರ್ದು ಕಾಂಟ್ಯಾಕ್ಟ್ ಇರ್ಲಿಲ್ಲ. ಅದಾದ್ಮೇಲೆ ರೀಸೆಂಟ್ ಆಗಿ ಅವರು ಮತ್ತೆ ಎಲ್ಲೋ ಸಿಕ್ಕಿ, ಹಿಂಗೆ ಚೆನ್ನಾಗಿದ್ದೀರಾ, ನಮ್ ಫ್ಯಾಮಿಲಿಲಿ ಹಿಂಗಾಯ್ತು ಅಂತ ಹೇಳ್ಕೊಂಡು ನಂಬರ್ ಕೊಟ್ರು ಗುರುಜಿ. ಅದನ್ನು ನನ್ನ ಫ್ರೆಂಡ್ ಹತ್ರ ಹೇಳ್ಕೊಂಡೆ ಗುರುಜಿ, ನಾನು ಹಿಂಗೆ ನನ್ನ ಫ್ರೆಂಡು ಸಿಕ್ಕಿದ್ರು, ಅವಾಗ ಮದ್ವೆಗ್ ಮುಂಚೆ ಮಾತಾಡಿದ್ರು, ಇವಾಗ ಮತ್ತೆ ಸಿಕ್ಕಿದ್ರು, ಹಿಂಗಂತ ಹೇಳ್ಕೊಂಡಿದ್ದೆ ಗುರುಜಿ. ಇವಳು ಇದನ್ನೆಲ್ಲ ನಾವಿಬ್ರು ಮಾತ್ ಬಿಟ್ಟಿದೀವಿ ಅಂತ ಅವ್ರ ಹತ್ರ ಹೇಳ್ಕೊಂಡಿದ್ಲೋ ಏನೋ ನಂಗೆ ಗೊತ್ತಿಲ್ಲ ಗುರುಜಿ. ಇವ್ರ ಹತ್ರನು ಇವ್ರು ಫೋನ್ ಮಾಡಿದ್ರಲ್ವಾ, ನನ್ನ ಜೊತೆಲೆ ಎಲ್ಲಾ ಹೇಳ್ಕೊಂತಿದ್ನಲ್ಲ, ಹಿಂಗ್ ಫೋನ್ ಮಾಡಿದಾರೆ ನೋಡಿ ಇವ್ರು ಅಂತ ಅವಳು ಮಾತಾಡ್ತಿದ್ಲು. ನನ್ನ ಫ್ರೆಂಡ್ ಹತ್ರ ನಾನು ಮಾತಾಡ್ತಿದ್ದೆ. ಅಯ್ಯೋ ನೋಡಿ ಅಣ್ಣ, ಈ ತರ ಇವಳಿಗೆ ನಂಬಿಸಿ ಮೋಸ ಮಾಡಿದ್ರು, ತುಂಬಾ ನಿಯತ್ತಾಗಿದ್ಲು ಇವಳು, ಅಷ್ಟು ನಿಯತ್ತಾಗಿದ್ದು ಎಲ್ಲ ಮೇಲ್ ತಂದ್ಲು, ಎಲ್ಲ ಮೇಲೆ ಬಳ್ಕೊಂಡು ಮೋಸ ಮಾಡ್ಬಿಟ್ಟ, ಅಂತವನ್ಗೋಸ್ಕರ ಕಣ್ಣೀರ್ ಹಾಕ್ತಾಳೆ ಇವಳು, ಬುದ್ಧಿ ಇಲ್ಲ, ಹಂಗೆ ಅಂತ ನನ್ ಬಗ್ಗೆ ಈ ವ್ಯಕ್ತಿ ಹತ್ರ ಹೇಳ್ಬಿಟ್ಲಣ್ಣ. ಇವರು ನಮ್ಗೆ ಬೈಯೋಕ್ ಶುರು ಮಾಡಿದ್ರು, ಏನ್ರಿ ನಿಮ್ಗೆ ಜೀವನ ಇಲ್ವಾ, ನಿಮ್ ಗಂಡನ್ ಯಾಕೆ ಬಿಟ್ರಿ ಅವನಿಗೋಸ್ಕರ, ನೀವು ಬುದ್ಧಿವಂತರಾಗ್ಬೇಕಿತ್ತು, ನೀವ್ ಈ ತರ ಎಲ್ಲ ಮಾಡ್ಬಾರ್ದಾಗಿತ್ತು, ನೀವು ಒಳ್ಳೆಯವ್ರಲ್ವಾ, ನೀವೇನೋ ಅನ್ಕೊಂಡಿದ್ದೆ ನಾನು, ನೀವು ಅಷ್ಟೊಂದ್ ಸ್ಟ್ರಿಕ್ಟ್ ಆಗಿದ್ರಿ, ತಾಯಿ ತಂದೆ ಮರ್ಯಾದೆ ಅಂತಿದ್ದವ್ರು, ನೀವ್ ಈ ತರ ಅನ್ಕೊಂಡಿಲ್ಲ ನಾನು, ನೀವ್ ಯಾಕ್ರಿ ಅವ್ರ ಜೊತೆಲಿ ಬಿದ್ರಿ, ಇಷ್ಟು ವರ್ಷದಿಂದ ನೀವು ಜೀವನನೇ ಹಾಳು ಮಾಡ್ಕೊಂಡಿದ್ದೀರಾ, 9 ವರ್ಷದಿಂದ ನೀವು ದುಡ್ದಿದ್ರೆ ಎಷ್ಟೋ ಮೇಲ್ ಬರ್ಬೋದಿತ್ತು, ನೀವ್ ಯಾಕೆ ಅವ್ರಿಗೋಸ್ಕರ ಜೀವನ ಹಾಳು ಮಾಡ್ಕೊಂಡ್ರಿ, ಅವ್ರ ಹೆಂಡತಿ ಮಕ್ಳನ್ನ ಬಿಟ್ಬಿಟ್ಟು ನಿಮ್ಮನ್ನ ಸಾಕ್ತಾರ, ಆ ತರ ನಂಬ್ತಿದ್ದಾರೆ, ಮೋಸ ಮಾಡಿದ್ದಾರೆ, ಅವರು ಬಿಡ್ಬೇಕು ಅಂತ ಪ್ಲಾನ್ ಮಾಡೇ ನಿಮ್ಮನ್ನ ಬಿಟ್ಟಿದ್ದಾರೆ, ನಾನ್ ಯಾಕೆ ಇವ್ರನ್ನ ನೋಡ್ಕೊಬೇಕು ಅಂತ. ಅವರೆಲ್ಲ ಚೆನ್ನಾಗಾದ್ರಲ್ವಾ, ಇವಾಗ ಪ್ರೆಸ್ಟೀಜ್ ಬಂತು, ದುಡ್ಡು ಜಾಸ್ತಿ ಆಯ್ತು, ಇನ್ನು ಮಾನ ಮರ್ಯಾದೆ, ಮಕ್ಳು ದೊಡ್ಡವರಾದ್ರು ಅಂತ ಎಲ್ಲ ಪ್ಲಾನ್ ಮಾಡಿ ದೂರ ಮಾಡ್ಕೊಂಡಿರೋದು ಅಂತ ಇವ್ರು ನಂಗೆ ಹೇಳಿದ್ರು ಗುರುಜಿ. ಹಿಂಗೆ ಮಾತಾಡ್ತಾ ಇವಳು ಏನ್ ಮಾಡಿದ್ಲು, ಇವಳು ಡಿಪ್ರೆಷನ್ಗೆ ಹೋಗ್ತಾ ಇದ್ದಾಳೆ, ಇವಳನ್ನ ಚೇಂಜ್ ಮಾಡ್ಬೇಕು ನಾವು, ಹಂಗೆ ಹಿಂಗೆ ಪ್ರೀತಿ ಹೊರಗಿಂದ ಇವಳು ಹಿಂಗ್ ಮಾಡಿರೋದು ಅಂತ ಅವ್ರ ಹತ್ರ ಜಾಸ್ತಿ ಕ್ಲೋಸ್ ಆಗಿ ಮಾತಾಡಕ್ ಶುರು ಮಾಡ್ಕೊಂಡ್ಲ. ನನ್ನ ಫ್ರೆಂಡ್ ಹತ್ರ ಮಾತಾಡ್ಕೊಂಡು ನಾವು ಹಿಂಗೆ ಊರ್ಗ್ ಹೋಗ್ತಿದೀವಿ, ನೀವು ಬನ್ನಿ ಅಂತ ಇವ್ರ ಹತ್ರ ನಾವ್ ಚೆನ್ನಾಗ್ ಮಾತಾಡ್ತಿದ್ವಲ್ವಾ, ಅಂದ್ರೆ ಅವ್ರನ್ನ ಮರ್ಸ್ಬೇಕು, ಅವ್ರನ್ನ ಇವಳು ಮರಿಬೇಕು ಅಂತ ನನ್ ಮೇಲೆ ಇದು. ಬಟ್ ಅವ್ಳಿಗೆ ಏನಂದ್ರೆ ಆತರ ಫೀಲಿಂಗ್ಸ್ ಇರ್ಲಿಲ್ಲ ಗುರುಜಿ. ನಮ್ಮಿಬ್ಬರನ್ನ ದೂರ ಮಾಡೋದೇ ಅವಳ ಉದ್ದೇಶ ಆಗಿತ್ತು. ಚೆನ್ನಾಗ್ ನೋಡ್ಕೊಂತಾನೆ, ಇವ್ರಿಬ್ರು ದೂರ ಆದ್ರೆ ಇವಳು ಕಣ್ಣೀರ್ ಹಾಕ್ಬೇಕು, ಅದನ್ನ ನೋಡ್ಬೇಕು ಅನ್ನೋದು ಅವಳಿಗಿತ್ತು ಗುರುಜಿ. ಮೇಲ್ ಮಾತ್ರ ಅವ್ನೇನ್ ಕಿತ್ತೋಗಿರೋನ್ನ ನೀನು ಅಷ್ಟು ನೆನ್ಸ್ಕೊಂಡು ಇದ್ ಮಾಡ್ತೀಯ, ನೀನ್ ಅವನ್ನ ಮೇಲ್ ತಂದಿರೋದು, ನಿನ್ನೆ ಮರ್ತಾವನು ಅಂತ ನನ್ನ ಹತ್ರ ಕೆಟ್ಟಾಗಿ ಹೇಳ್ತಿದ್ಲು ಗುರುಜಿ. ಬಟ್ ಅವ್ರ ಹತ್ರ ಮಾತಾಡ್ಕೊಂಡು ನೀವು ಒಳ್ಳೆಯವರು, ಅವಳಿಗೆ ಅಹಂಕಾರ ಬಿಟ್ಬಿಡಿ ಆ ತರ ಅವ್ರ ಹತ್ರನೂ ಮಾತಾಡ್ಕೊಂಡು ಇವಳು ನಾಟಕ ಆಡ್ತಿದ್ಲು ಗುರುಜಿ. ನನ್ಗೆ ಗೊತ್ತಾಗ್ಲಿಲ್ಲ, ನಾನ್ ನಂಬಿದ್ದೆ. ಬಟ್ ಇವ್ರ ಹತ್ರನು ನನ್ ಫ್ರೆಂಡ್ ಹತ್ರನು ಮಾತಾಡಿ ಅವ್ರ ಬಗ್ಗೆ ಚಾಡಿ ಹೇಳೋದು, ಹಂಗೆಲ್ಲಾ ಮಾಡ್ತಿದ್ಲು. ಊರಿಗೆ ಕರ್ಕೊಂಡು ಹೋದ್ಲು ಗುರುಜಿ. ಇವ್ರು ನಮ್ ಫ್ರೆಂಡು ಬಂದ್ರು ಗುರುಜಿ, ಅವ್ರ ಜೊತೆಲೆ ಹೋದ್ವಿ. ಹೋಗಾದ್ಮೇಲೆ ಒಂದ್ ದೇವ್ರ ಹತ್ರ ನಾನು ಅವ್ರ ದೇವಸ್ಥಾನಕ್ಕೆ ಕರ್ಕೊಂಡೋಗಿರೋ, ಆ ದೇವಸ್ಥಾನ ಹತ್ರ ಹೋಗಿ ತುಂಬಾ ಹತ್ಕೊಂಡ್ಬಿಟ್ಟೆ ಗುರುಜಿ. ನನ್ಗೆ ಈ ತರ ಅನ್ಯಾಯ ಆಗೋಯ್ತು, ಏನ್ ಮಾಡ್ಬೇಕು ನಾನು ಅಂತ. ಅವಾಗ ಇವ್ರಿಬ್ರು ಸೇರ್ಕೊಂಡು ಅವ್ರ ಲವ್ವರು ಅವರು ಇವ್ರನ್ನ ನನ್ನ ಫ್ರೆಂಡ್ನ ನನ್ನ ಜೋಡಿ ಮಾಡಕ್ಕೆ ಪ್ಲಾನ್ ಮಾಡ್ಬಿಟ್ಟಿದ್ರು ಗುರುಜಿ. ನಾನು ಹೇಳ್ದೆ, ನಾನ್ ಆತರ ಕೆಲ್ಸ ಮಾಡಲ್ಲ, ನಾನು ಜೀವನದಲ್ಲಿ ನೊಂದು ಬೆಂದಿರೋಳು, ನಾನು ಒಬ್ರನ್ನ ಬಿಟ್ರೆ ಈ ಲೈಫಲ್ಲಿ ಆ ತರ ತಲೆ ಎತ್ ನೋಡಲ್ಲ ನಾನು, ಆತರ ನನ್ ಕನ್ಸ್ ಮನ್ಸಲ್ಲೂ ನನ್ ನೆನ್ಸ್ಕೊಳಕ್ ಆಗಲ್ಲ, ಈ ತರ ಮನೆ ಆಳ್ ಕೆಲ್ಸ ನೀನ್ ಮಾಡ್ಬೇಡ ಅಂತ ನನ್ ಫ್ರೆಂಡ್ನ ಎಷ್ಟೆಷ್ಟೋ ಬೇಡ್ಕೊಂಡೆ ಗುರುಜಿ ನಾನು. ಅವಳು ಇಲ್ಲ, ನೀನ್ ಕಿತ್ತೋಗಿರೋನ್ನ ನೆನ್ಸ್ಕೊಂಡೆ ಸಾಯಿ, ಸತ್ತೋಗು ನೀನು, ಡಾಕ್ಟರ್ ಹೇಳಿದಾರೆ ನೀನ್ ಒಂದ್ ಗಂಡಸಿನ ಜೊತೆ ನೀನ್ ಇಲ್ಲ ಅಂದ್ರೆ ನೀವು ಇದಾಗುತ್ತೆ, ಸ್ಟ್ರೋಕ್ ಆಗುತ್ತೆ, ನಿನ್ ಬ್ರೈನ್ಗೆ ಹೋಗಿದೆ ಅದು, ನಿನ್ ಗೊತ್ತಿಲ್ಲ, ನೀನ್ ಆ ತರ ಈ ತರ ಅಂತ ಕೆಟ್ಟದಾಗೆ ನನ್ಗೆ ಬ್ರೈನ್ ಹೆಂಗ್ ಇದ್ ಮಾಡಿದ್ಲು ಅನ್ನೋದೇ ಗೊತ್ತಿಲ್ಲ ಗುರುಜಿ. ನನ್ಗೆ ನನ್ನ ಹಾಳ್ ಮಾಡಿದಲ್ದೆ ಆ ವ್ಯಕ್ತಿನೂ ತುಂಬಾ ಒಳ್ಳೆ ವ್ಯಕ್ತಿ ಗುರುಜಿ. ಅವ್ರಿಗೆ ಆತರ ಫೀಲಿಂಗ್ಸೇ ಇರ್ಲಿಲ್ಲ ಪಾಪ. ನಮ್ಮಿಬ್ಬರನ್ನು ಜೋಡಿ ಮಾಡ್ಬಿಟ್ಲು ಗುರುಜಿ.
ಅವ್ರ ಮನೆಗೆ ಕರ್ಕೊಂಡು ಹೋಗಿದ್ಲಲ್ವಾ ಹಂಗ್ ಜೋಡಿ ಮಾಡ್ಬಿಟ್ಲು ಗುರುಜಿ. ನನ್ಗೆ ಅಲ್ಲಿ ಶಾಕ್ ಆಗೋಯ್ತು ಗುರುಜಿ, ತಪ್ಪಾಗೋಯ್ತು ಗುರುಜಿ. ಅದಾದ್ಮೇಲೆ ನನಗೆ ನಾನ್ ಬದುಕಿದ್ರು ಒಂದೇ ಸತ್ರು ಒಂದೇ, ನಾನು ಈ ತರ ತಪ್ಪು ಅಂತ ಗೊತ್ತಿದ್ದು ತಪ್ಪು ಮಾಡೋದು ತಪ್ಪೇ ಅಲ್ವಾ, ಅದಕ್ಕೆ ಶಿಕ್ಷೆ ಇಲ್ಲ. ನಾನು ಈ ತರ ನಂಬಿದಕ್ಕೆ ಇವಳು ಈ ತರ ಮನೆಯಲ್ಲಿ ಕೆಲಸ ಮಾಡಿದ್ಲು ಅಂತ ಹೇಳ್ಬಿಟ್ಟು ಅಲ್ಲೇ ಜಗಳ ಆಗೋಯ್ತು ಗುರುಜಿ ನನ್ಗೂ ಅವಳಿಗೂ. ಈ ತರ ಮನೆಯಲ್ಲಿ ಕೆಲಸ ನೀನ್ ಮಾಡ್ಬಿಟ್ಟೆ, ನಾನೇನೋ ಅನ್ಕೊಂಡಿದ್ದೆ, ನಿನ್ನ ತಾಯಿ ತರ ತಿಳ್ಕೊಂಡಿದ್ದೆ ಅಂದಿದ್ದಕ್ಕೆ ಜಗಳ ಮಾಡಿ ಅಲ್ಲಿಂದ ಅಷ್ಟು ದೂರದಿಂದ ಬರಕ್ಕಾಗಲ್ಲ ಗುರುಜಿ, ಹತ್ಕೊಂಡಿದ್ದೆ. ಮತ್ತೆ ಈ ವ್ಯಕ್ತಿ ಏನಿದಾರಲ್ಲ ಅವರೇ ಕರ್ಕೊಂಡ್ ಬಂದು ಬಿಟ್ರು. ಆಯ್ತಮ್ಮ ಏನು ಹೆಚ್ಚು ಕಡಿಮೆ ಮಾಡ್ಕೊಬೇಡ, ಏನೋ ಆಗಿದ್ದಾಗೋಯ್ತು, ದೇವ್ರ ಹತ್ರ ಹೋಗಿ ತಪ್ಪಾಯ್ತು ಅಂತ. ಏನ್ ತಾಳಿ ಕಟ್ಟಿದ್ರ ಅಥವಾ ಏನು? ಇಲ್ಲ ಗುರುಜಿ, ಅಂದ್ರೆ ನಮ್ಮಿಬ್ಬರನ್ನು ಒಂದೇ ರೂಮಲ್ಲಿ ಬಿಟ್ಬಿಟ್ಲು ಗುರುಜಿ. ತಾಳಿ ಕಟ್ಟಿಲ್ಲ, ಮದ್ವೆ ಮಾಡಿಲ್ಲ, ಏನು ಆಗಿಲ್ಲ ಗುರುಜಿ, ತಪ್ಪಾಗೋಯ್ತು ಗುರುಜಿ. ಈಗ ಆಕೆ ಕೊಡ್ತಿರೋ ಕಾರಣ ಡಾಕ್ಟರ್ ಹೇಳಿದ್ದಾರೆ ಅಂತ? ಹೌದು ಗುರುಜಿ. ಸೊ ಆಕೆ ಅಂತರಂಗದಲ್ಲಿರೋ ಕಾರಣ, ಸೊ ನಿನ್ನ ಸಿರಿವಂತಿಕೆಯ ಆ ಬುಟ್ಟಿಯಿಂದ ನಿನ್ನ ಆಚೆ ಕರ್ಕೊಂಬಂದ್ ಮತ್ತೆ ನಿನ್ನ ದರಿದ್ರಳಾಗಿಸಬೇಕು. ಹೌದು ಗುರುಜಿ. ಅಂದ್ರೆ ಗುರುಜಿ ಏನ್ ಗೊತ್ತಾ ಗುರುಜಿ, ನಾನು ಮತ್ತೆ ಆ ವ್ಯಕ್ತಿ ನಾನು ಇಷ್ಟಪಡ್ತಿದ್ರಲ್ಲ ಆ ವ್ಯಕ್ತಿ ಹತ್ರ ನಾವಿಬ್ರು ಒಂದಾಗ್ಬಿಡ್ತೀವಿ. ಅವ್ರ ಮೇಲೆ ದ್ವೇಷ ಇತ್ತು ಗುರುಜಿ ಅವಳಿಗೆ. ಅಂದ್ರೆ ಏನಂದ್ರೆ ಅವ್ರ ಲವ್ವರ್ನ ಅವ್ರು ನನ್ನ ಇಷ್ಟಪಡ್ತಿದ್ದವ್ರು ಬೈತಿದ್ರು. ಅವನೇನಿದ್ರು ಬರೀ ಶೋಕಿ ಮಾಡ್ತಾನೆ, ನನ್ನಂಗೇನಾದ್ರು ಸೈಟ್ ಕೊಟ್ಟಿ ಮನೆ ಮಾಡಿಕೊಟ್ಟಿ ಚೆನ್ನಾಗಿ ನೋಡ್ಕೊಂತಿದ್ದಾನ ಅಂತ ಬೈದಿದ್ರು ಗುರುಜಿ. ಆ ದ್ವೇಷ ಇವ್ರಿಗಿತ್ತು ಗುರುಜಿ. ಇಲ್ಲಿ ಒಬ್ರ ಸರಿ, ನಿನ್ ವಿಚಾರ ಬಿಟ್ಟು ಹೇಳ್ತೀನಿ, ನಿನಗ್ ಪರಿಚಯ ಇರೋ ಒಬ್ಬನಾದ್ರೂ ನೆಟ್ಟಗಿದಾನ? ಒಬ್ರು ನೆಟ್ಟಗಿಲ್ಲ ಗುರುಜಿ. ಅದಕ್ಕೆ ನೀನು ನೆಟ್ಟಗಿಲ್ಲ. ಆಯ್ತು ಬಿಡು, ನಾನು ಅದನ್ನಿನ್ನು ಮಾತಾಡಕ್ ಇಲ್ಲದೇ ಇಲ್ಲ, ನಾನು ಅದನ್ನೇನು ಹೇಳಬೇಕು ಹೇಳ್ತೀನಿ. ಬಟ್ ಇಲ್ಲಿ ಈಗ ಒಬ್ರು ಯಾರೋ ನಿನ್ನೊಂದು ರೂಮಿಗೆ ತಳ್ಳೋಷ್ಟು ನಿಮ್ಮಿಬ್ರು ರೂಮಿಗೆ ತಳ್ಳಿಬಿಟ್ರು, ಅದ್ ನಡೆದು ಹೋಯ್ತು. ಏನು ಆ ಸಮಯದಲ್ಲಿ ಪ್ರಜ್ಞೆ ಕಳ್ಕೊಂಡಿದ್ದ, ಏನೋ ಮಾಡಿಸ್ಬಿಟ್ಟಿದ್ರ ಅಥವಾ ನೀನು ಅದಕ್ಕೊಂದು ಕ್ಷಣ? ಗೊತ್ತಿಲ್ಲ ಗುರುಜಿ ಏನಾಯ್ತು ಅನ್ನೋದು ಗೊತ್ತಿಲ್ಲ. ನಾನು ಅವಳಿಗೆ ಹತ್ಕೊಂಡು ಹೇಳ್ದೆ, ನೀನು ಈಗ ತುಂಬಾ ಯಾಕೋ ಡೀಪ್ ಆಗಿ ಬರ್ತಿದ್ಯಾ ನನ್ನ ವಿಷಯಕ್ಕೆ, ನಾನು ಅವನ್ನ ಬಿಟ್ಟು ಬೇರೆ ಯಾರನ್ನು ನೋಡಕ್ ಆಗಲ್ಲ ಅಂತ ಅಂದಿದ್ದಕ್ಕೆ ಅವಳು ಬೇರೆ ತರ ಎಲ್ಲ ನನ್ನ ನೀನು ನಿಯತ್ತಾಗಿರೋಳು, ಅವನಿಗೆ ನಿನ್ ಗಂಡನೇ ದೂರ ಮಾಡ್ದ, ನಿನ್ ಜೀವನನೇ ಹಾಳು ಮಾಡ್ದ, ಹೆಂಡತಿ ಮಕ್ಳ ಜೊತೆ ಮಹಾರಾಜನ್ ತರ ಮೆರೀತಿದ್ದಾನೆ ಅಂತವನ್ಗೋಸ್ಕರ ನೀನ್ ಜೀವನ ಹಾಳು ಮಾಡ್ಕೊಂತೀಯ. ಡಾಕ್ಟರ್ ಹೇಳಿದಾರೆ ನೀನ್ ಸತ್ತೋದ್ರೆ ನಿನ್ ಮಗನ್ಗೆ ಯಾರು ದಿಕ್ಕು, ನಿನ್ಗೆ ಈ ತರ ಆಗ್ಬೇಕು ಅಂತ ಹೇಳಿದಾರೆ, ಯಾರ ಜೊತೆ ಚೆನ್ನಾಗಿರ್ಲಿ ಅಂತ ನಾನ್ ಬಯಸ್ತಾ ಇದ್ದೀನಿ. ನೀನು ಹಿಂಗೆ ಈ ತರ ಮಾಡ್ತೀಯ ಅಂತ ನನ್ನ ಜೀವನ ಹಾಳು ಮಾಡ್ಬಿಟ್ಟು ಅಲ್ಲಿ ನಾನು ಈ ತರ ಮಾಡ್ಬಿಟ್ಲಲ್ಲ ಅಂತ ನನ್ಗೂ ಅವಳಿಗೂ ಜಗಳ ಆಯ್ತು ಗುರುಜಿ. ಅದಾದ್ಮೇಲೆ ಜಗಳ ಆದ್ಮೇಲೆ ಅವಳು ಏನ್ ಮಾಡಿದ್ಲು ಅಂದ್ರೆ ನನ್ ಮಗನ್ಗೆ ನನ್ ಬಗ್ಗೆ ಇಲ್ದೇ ಇರೋದೆಲ್ಲ ಕೆಟ್ಟದಾಗೆ ನಾನು ಅವಳನ್ನ ಬೈದಿದೆ ಗುರುಜಿ. ನೀನ್ ಇದು ಒಂದ್ ಹೆಣ್ಣಾಗಿ ಈ ತರ ಎಲ್ಲ ಕೆಟ್ಟ ಕೆಲಸ ನನ್ನ ಇದ್ ಮಾಡ್ದೆ, ನೀನು ತಲೆ ಹಿಡಿಯೋ ಕೆಲಸ ಮಾಡ್ದೆ, ನಿನ್ಗೂ ಒಬ್ಬ ಮಗಳಿದ್ದಾಳೆ, ದೇವ್ರು ನಿನ್ ಶಿಕ್ಷೆ ಕೊಡ್ತಾನೆ ಅಂತ ಹತ್ಕೊಂಡೆಲ್ಲ ಅವಳು ನನ್ನ ತುಂಬಾ ಹೀನಾಯವಾಗಿ ಮೆಸೇಜ್ ಮಾಡಿದ್ಲು ಗುರುಜಿ. ನೀನಷ್ಟು ಸಭ್ಯಸ್ತಿ ಆಗಿದ್ರೆ ನಾನು 1000 ಹೇಳ್ತೀನಿ, ನೀನು ನಾನು 1000 ಹೇಳ್ತೀನಿ, ನಿನಗ್ ಬುದ್ಧಿ ಎಲ್ಲೋಗಿತ್ತು? ಹೌದು, ನಾನು ಇವಾಗ ನಿನ್ ಲವರ್ಗೂನು ಕಳಿಸ್ತೀನಿ, ನಿಂದು ವಿಡಿಯೋಗಳು ಆಡಿಯೋಗಳೆಲ್ಲ ಕಳಿಸ್ತೀನಿ, ನಿನ್ ಮಗನ್ಗೂ ನಿನ್ ಜೀವನನ ಚಿತ್ರಾನ್ನ ಮಾಡ್ತೀನಿ, 2 ದಿನದಲ್ಲಿ ಬೀದಿಗೆ ಬರಂಗ್ ಮಾಡ್ತೀನಿ, ನಿನ್ನ ನೋಡ್ತಾ ಇರು ಅಂತ ಅನ್ಬಿಟ್ಟು ಅವಳು ಏನ್ ಮಾಡಿದ್ಲು ಗುರುಜಿ, ನಾನು ನಿನ್ಗೂ ಒಬ್ಬ ಮಗಳಿದ್ದಾಳೆ, ದೇವ್ರು ನಿನ್ ಮಗಳಿಗೂ ಶಿಕ್ಷೆ ಕೊಡ್ತಾನೆ ಅಂತ ಅಂದಿದ್ನಲ್ವಾ ಗುರುಜಿ, ನನ್ ಮಗಳು ವಿಷಯ ಮಾತಾಡ್ತೀಯ ನೀನು, ನಿಂದು ಮಾತಾಡ್ಬೇಕು, ನೀನ್ ನನ್ ಮಗಳವರೆಗೂ ಏನಕ್ಕೆ ಬರ್ತೀಯಾ ಅಂತ ಅನ್ಬಿಟ್ಟು ಆ ವ್ಯಕ್ತಿಗೂನು ನಾನ್ ಮಾತಾಡಿರೋ ಮಾತುಗಳೆಲ್ಲ ಆಡಿಯೋಗಳು ಕಳ್ಸ್ಬಿಟ್ಟಿದ್ದಾಳೆ ಗುರುಜಿ, ನನ್ ಮಗನ್ಗೂ ಕಳ್ಸ್ಬಿಟ್ಟಿದ್ದಾಳೆ ಗುರುಜಿ. ನನ್ ಮಗ ಬಂದ್ಬಿಟ್ಟು ನಿನ್ಗೂ ಏನಕ್ಕೆ ಆಂಟಿಗೂ ಜಗಳ ಆಯ್ತು ಅಂತ ಅಂದ. ಈ ತರ ಅಪ್ಪ ಕೆಟ್ಟ ಕೆಲ್ಸ ಇದ್ ಮಾಡಕ್ ನಮ್ಮ ಮಗನ ಹತ್ರ ಹೆಂಗಂತ ಹೇಳ್ಕೊಳ್ಳಿ ಗುರುಜಿ ನಾನು. ಅಷ್ಟ್ರಲ್ಲಿ ಎಲ್ಲ ಕಳಿಸ್ಬಿಟ್ಟಿದ್ದಾಳೆ ಗುರುಜಿ. ನಾನೇನು ಮುಚ್ಚಿಡಕ್ಕೂ ಆಗಲ್ಲ, ಮುಚ್ಚಿಟ್ರು ಮರ್ಯಾದೆನೂ ಇರಲ್ಲ. ಎಲ್ಲಾ ವಿಡಿಯೋ ನಾವೇನೇನ್ ಮಾತಾಡಿದ್ನಲ್ಲ ಅವಳ ಹತ್ರ ಬೈದಿದ್ನಲ್ವಾ ಅವಳಿಗೆ, ಅದನ್ನೆಲ್ಲ ಕಳಿಸ್ಬಿಟ್ಟಿದ್ದಾಳೆ ಗುರುಜಿ. ಮಗ ಬಂದು ಫೋನಲ್ಲಿ ತೋರಿಸ್ತಾ ಗುರುಜಿ, ನನಗ್ ಶಾಕ್ ಆಗೋಯ್ತು ಗುರುಜಿ. ಯಾವ್ದೇ ಒಂದ್ ಹೆಣ್ಣು ಎಷ್ಟು ದ್ವೇಷ, ಒಳ್ಳೆಯವ್ರ ತರ ಮುಖವಾಡ ಹಾಕೊಂಡಿದ್ದು ನನ್ ಜೀವನ ಹಾಳು ಮಾಡ್ಬೇಕು ಅಂತ ಇಷ್ಟೊಂದು ಪ್ಲಾನ್ ಮಾಡಿ ನನ್ ಮಗನ್ಗೂ ನನ್ ಬಗ್ಗೆ ಕೆಟ್ಟದಾಗಿ ಹೇಳಿ ಆ ವ್ಯಕ್ತಿನ ನಾನು ಅಷ್ಟು ಹಚ್ಕೊಂಡಿದ್ನಲ್ಲ, ವ್ಯಕ್ತಿನ ದೂರ ಮಾಡ್ದೋಳು ಇವಳೇ ಗುರುಜಿ. ಮತ್ತೆ ನನ್ ಬಗ್ಗೆ ಕೆಟ್ಟದಾಗ ಆ ವ್ಯಕ್ತಿಗೆ ಮೆಸೇಜ್ ತಲುಪಿಸಿರೋದು ಇವಳೇ ಗುರುಜಿ. ಅವ್ರಿಬ್ರು ಚೆನ್ನಾಗೇ ಮಾತಾಡ್ತಾರೆ ಗುರುಜಿ, ಅಣ್ಣ ತಂಗಿ ಅನ್ನೋ ತರ ಮಾತಾಡ್ತಾರೆ. ಬಟ್ ಇವಳು ಈ ತರ ಎಲ್ಲ ಏನು ಪ್ಲಾನ್ ಮಾಡಿದ್ಲು ಅನ್ನೋದು ಗೊತ್ತಿಲ್ಲ. ನೀನ್ ಮಹಾರಾಣಿ ತರ ಇದ್ಯಾ, ಗಂಡನ್ ಬಿಟ್ರುನು ನಿನ್ ಯಾರು ಕೇಳೋರಿಲ್ಲ ಹೇಳೋರಿಲ್ಲ, ಒಂಟಿಯಾಗಿದ್ರು ಮಹಾರಾಣಿ ತರ ಇದೆಯಾ ನೀನು ಅಂತ ದ್ವೇಷ. ಏನಕ್ಕಂತ ನನಗೂ ಗೊತ್ತಿಲ್ಲ ಗುರುಜಿ. ಎಲ್ಲಾರು ನನಗೆ ಮೋಸ ಮಾಡಿರೋರೆ, ಎಲ್ರು ನಂಬಿ ಮೋಸ ಹೋಗ್ಬಿಟ್ಟು ಇವಾಗ ಮಗನೂ ಬಿಟ್ಟು ಹೋಗಿದ್ದಾನೆ. ಕಾಲ್ ಇಟ್ಕೊಂತೀನಿ, ಬಾಪ ತಪ್ಪಾಯ್ತು, ಲೈಫಲ್ಲಿ ಯಾವತ್ತೂ ತಪ್ಪು ಮಾಡಲ್ಲ, ಇನ್ಯಾವತ್ತೂ ಆ ತರ ಮಾಡಲ್ಲ ಅಂತ ಕೇಳ್ಕೊಂಡ್ರು ಬರ್ತಿಲ್ಲ. ಎಲ್ಲಾ ದೇವ್ರಗಳಿಗೂ ಹೋಗಿ ನಾನು ತಪ್ಪು ಕಾಣಿಕೆ ಒಪ್ಸಿ ನನಗ್ ಗೊತ್ತಿಲ್ಲದೆ ನಡೆದೋಗಿರೋದಕ್ಕೆ ನಾನು ಹೊಣೆ ಎಲ್ಲ. ಭಗವಂತ ನಾನು ಉಸಿರಿರೋವರೆಗೂ ಆ ತರ ಇನ್ಯಾವತ್ತೂ ಯಾರನ್ನೂ ನಂಬಲ್ಲ, ಲೈಫಲ್ಲಿ ಈ ತರ ಇದ್ ಮಾಡಲ್ಲ ಅಂತ ನಾನು ಹೋಗಿ ದೇವ್ರನ್ನ ಕೈ ಮುಕ್ಕೊಂಡು ಬಂದೆ ಗುರುಜಿ. ಆ ವ್ಯಕ್ತಿಗೂ ನಾನು ನೋಡಿ ನಂಗೆ ಗೊತ್ತಿಲ್ದಿರ ನಡೆದೋಯ್ತು, ನೀವು ನನ್ನ ತಂದೆ ಸಮಾನ, ನಿಮ್ಮನ್ನ ಆ ತರ ದೃಷ್ಟಿಲಿ ನೋಡಕ್ಕೂ ಸಾಧ್ಯ ಇಲ್ಲ ನಾನು ಅಂತ ಹತ್ಕೊಂಡು ನಾನು ಕೇಳ್ಕೊಂಡಿದ್ದಕ್ಕೆ ಅವ್ರು ಹೇಳಿದ್ರು, ನೀನ್ ನನ್ನ ತಾಯಿ ನನ್ನ ಎತ್ತು ಮಗಳು ಸಮಾನ ಅಮ್ಮ, ನನ್ಗೆ ಇಲ್ದೇ ಇರೋದೆಲ್ಲ ಹೇಳ್ಬಿಟ್ಲು ನಿನ್ ಬಗ್ಗೆ, ಅವಳ ಜೀವನ ಹಾಳಾಗುತ್ತೆ, ಜೀವನ ಕೊಡಿ ಅಂತ. ಆ ತರ ಉದ್ದೇಶದಿಂದ ನಾನು ಇದ್ ಮಾಡ್ದೆ, ತಪ್ಪಾಯ್ತು
ನೀವು ಆತರ ನೋಡ್ಬೇಡಿ, ನಾನು ನಿಮ್ಮನ್ನ ಆತರ ನೋಡಕ್ ಆಗಲ್ಲ, ಆತರ ಯಾವತ್ತೂ ನಿಮ್ಮನ್ನ ನೋಡಿರ್ಲಿಲ್ಲ, ನೀವು ನೊಂದಿ ಬೆಂದಿದ್ದೀರಾ, ನಿಮ್ಗೇನೋ ತಲೆ ಇದಾಗುತ್ತೆ ಅದಾಗುತ್ತೆ, ಅವಳ ಜೀವನ ಹಾಳಾಗುತ್ತೆ ಅಂತ ನಿಮ್ ಬಗ್ಗೆ ನನ್ಗೆ ಹೇಳಿದಕ್ಕೆ ನಾನು ನಂಬ್ದೆ, ನಿಮ್ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಅವಳು ನಂಗೆ ಫೋನ್ ಮಾಡಿ ಹೇಳಿದ್ಲು ಅಂತ ಅವರು ನನ್ಗೆ ಹೇಳಿದ್ರು ಗುರುಜಿ. ಅಂದ್ರೆ ಈ ವ್ಯಕ್ತಿಗೂ ನನ್ ಮೇಲೆ ಇದು ಹೇಳಿದಾಳೆ, ಆ ವ್ಯಕ್ತಿಗೂ ನನ್ ಮೇಲೆ ಈ ಕತೆ ಹೇಳಿದಾಳೆ, ನನ್ ಮಗನ್ಗೂ ನನ್ ಮೇಲೆ ಇಲ್ದೆ ಸಲ್ದೆ ಇರೋದೆಲ್ಲ ಹೇಳಿದಾಳೆ, ನನ್ನ ಅಕ್ಕನ್ಗೂ ಫೋನ್ ಮಾಡಿ ನನ್ ಬಗ್ಗೆ ಕೆಟ್ಟದಾಗಿ ಹೇಳಿದಾಳೆ ಗುರುಜಿ. ಅಲ್ಲಿ ಅಕ್ಕನ್ ನಮ್ದೆ, ಅಕ್ಕನ ಹತ್ರ ಮಾತಾಡ್ಲಾ ಅಂತ ಕೇಳಿದಾಗ ಅಕ್ಕ ಮಾತಾಡು ಅಂತ ಹೇಳ್ಬಿಟ್ಟು ಅಪ್ಪ ಅಮ್ಮನಿಗೆ ಅಣ್ಣ ತಮ್ಮದಿರ್ಗೆಲ್ಲ ಹೇಳಿ ದೂರ ಮಾಡಿದ್ಲು ಗುರುಜಿ. ಈ ವ್ಯಕ್ತಿ ತುಂಬಾ ನಮ್ದೆ, ಮೋಸ ಮಾಡಲ್ಲ ಅಂತ ದುಡ್ಡು ಬಂದಿದ ತಕ್ಷಣ ಈ ವ್ಯಕ್ತಿ ಮೋಸ ಮಾಡಿದ್ರು ಗುರುಜಿ. ಅದಾದ್ಮೇಲೆ ಸ್ನೇಹಿತೆ ಅಂತ ಎಲ್ಲಾರು ಮೋಸ ಆಯ್ತು, ಸ್ನೇಹಿತೆ ಮೋಸ ಮಾಡಲ್ಲ ಅಂತ ನಮ್ದೆ, ಇವಳು ಎಲ್ರಿಗಿಂತ ಮೋಸ ಮಾಡ್ಬಿಟ್ಲು ಗುರುಜಿ. ಈಗ ಏನು ಮಾಡ್ದೆ, ಏನ್ ಮಾಡ್ಬೇಕು ಅಂತ ನೀನ್ ದಿಕ್ಕೇ ತೋರಿಸ್ದೆ, ಸತ್ತೋಗ್ಬಿಡ್ಬೇಕು ಅಂತ ಎಷ್ಟೆಷ್ಟು ನಿರ್ಧಾರ ಮಾಡಿದೆ, ಕೊನೆಗೆ ಇಲ್ಲ ಬದುಕ್ಬೇಕು, ನಾನು ಒಳ್ಳೆ ಹೇಳೋ ಕೆಟ್ಟೋಳೋ ಭಗವಂತನೇ ಪ್ರೂವ್ ಮಾಡ್ತಾನೆ, ನಾನು ಎಲ್ಲೂ ಗೊತ್ತಿದ್ದು ಏನು ತಪ್ಪು ಮಾಡಿಲ್ಲ, ಮಾಡ್ಬೇಕು ಅಂತಿದ್ದೀರ ಮದ್ವೆಗೆ ಮುಂಚೆನೆ ಮಾಡ್ಬೋದಿತ್ತು, ಅಷ್ಟು ಜನ ಇಷ್ಟಪಟ್ರು ನಾನು ಯಾರನ್ನೂ ಇಷ್ಟಪಟ್ಟೋಳಲ್ಲ ಗುರುಜಿ. ತಾಯಿ ತಂದೆ ಮರ್ಯಾದೆ ಅಂತ ಬದುಕಿದ್ದೆ, ಜೀವನದಲ್ಲಿ ಒಬ್ಬೊಬ್ರೆ ಬಂದ್ರು ಒಂದೊಂದೇ ಪಾಠ ಕಲ್ಸ್ಬಿಟ್ಟು ಹೋದ್ರು ಗುರುಜಿ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ನನ್ಗೆ. ಈಗ ನಿಮ್ಮ ಮಗ ಗಂಡನ ಹತ್ರ ಹೋಗಿದ್ದಾನೆ ಗುರುಜಿ? ನಿಮ್ಮ ಮಗ ಈಗ ಗಂಡನ ಹತ್ರ ಹೋಗಿದ್ದಾನೆ? ಹೌದು ಗುರುಜಿ. ಅಂದ್ರೆ ಈ ಗಂಡನ ಹತ್ರ ಹೋಗುವ ಆತನ ಉದ್ದೇಶ ಆತನ ಸ್ವಯಂ ಪ್ರೇರಿತವೋ ಅಥವಾ ಯಾರೋ ಹೇಳ್ಕೊಟ್ಟಿದ್ದು ಅಂತಲೂ ಅದೇ ಗೊತ್ತಾಗ್ತಿಲ್ಲ ಗುರುಜಿ. ಅಂದ್ರೆ ನನ್ ಮಗ ಚೆನ್ನಾಗೇ ನಾನು ಅದನ್ನ ಆಮೇಲೆ ಮಾತಾಡ್ತೀನಿ. ಬಟ್ ಇಲ್ಲಿ ನೀನು ಯಾರೋ ಒಬ್ಬ ಪುರುಷ ಬಂದ, ಅವ್ನು ನಿನಗೊಂದು ಸೈಟ್ ಕೊಡಿಸ್ದ, ಆಮೇಲೆ ನೀನು ಬೆಂಗಳೂರಿಗೆ ಬಂದ, ಈ ಮಧ್ಯೆ ಗಂಡ ಅನ್ನೋ ಪಾತ್ರ ಎಲ್ಲೂ ಬರಲೇ ಇಲ್ವಾ? ಗಂಡ ಅನ್ನೋ ಪಾತ್ರ ಬಂದಿತ್ತು ಗುರುಜಿ, ಬಂದು ಮನೆಗ್ ಬರ್ತಿದ್ರು, ನಾವ್ ಮಾತಾಡ್ತಿದ್ರೆ ಈ ವ್ಯಕ್ತಿ ಇದಾರಲ್ಲ ಗುರುಜಿ, ನಾನು ತಂದಾಕಕ್ ನಾನು ಮಜಾ ಮಾಡಕ್ ಅವನ ಕೂಡ್ದವ್ನು ಆ ತರ ಇದ್ ಮಾಡ್ತಿದ್ರು ಗುರುಜಿ. ಹೌದು ಗುರುಜಿ, ಅವ್ರು ಬಂದ್ರೆ ಸಾಕು ಜಗಳ, ಆಮೇಲೆ ಅವ್ರು ಬಂದ್ರೆ ಫೋನ್ ಕಟ್ ಮಾಡ್ಕೊಡ್ದು, ಲೈನಲ್ಲೇ ಇಟ್ಕೋಬೇಕು ನೀನು, ಏನಿದೆ ಅಂತದ್ದು, ಬಂದ ಬೇಕಾದ್ರೆ ಬೇಸಾಕು ತಿನ್ಬಿಟ್ಟು ಹೋಗ್ತಾನೆ, ಹತ್ರ ಸೇರ್ಸ್ಬಾರ್ದು, ಆ ತರ ಕಂಡೀಷನ್ಗಳು ಗುರುಜಿ. ತುಂಬಾ ನಡಗ್ತಿದ್ದೆ ಗುರುಜಿ, ಯಾಕಂದ್ರೆ ನೋಡ್ಕೊಂತಿದ್ರಲ್ಲ ಗುರುಜಿ, ಅಷ್ಟು ನಡಗಿಸ್ತಿದ್ರು ಗುರುಜಿ. ನಾನ್ ಯಾವಾಗ ಧ್ವನಿ ಎತ್ತಿ ನಿನ್ ಹೆಂಡತಿ ಮಕ್ಳ ಜೊತೆಲಿ ಇದ್ಯಾ, ನಾನ್ ನನ್ ಗಂಡನ್ ಯಾಕೆ ಬಿಡ್ಬೇಕು ಅನ್ನೋ ತರ ಧ್ವನಿ ಎತ್ತಕ್ ಶುರು ಮಾಡಿದ್ಮೇಲೆ ಅವರು ಪ್ರೆಸ್ಟೀಜ್ ಬೇರೆ ಜಾಸ್ತಿ ಆಯ್ತು, ದುಡ್ಡು ಕಾಸು ಅದು ಇದು, ಶ್ರೀಮಂತರಾದ್ರಲ್ಲ ಗುರುಜಿ. ಅವಾಗೆಲ್ಲ ಕಾಲಿ ಇಟ್ಕೊಂಡಿದ್ರು, ಕೈ ಬಿಡ್ಬೇಡ ಅಂತ. ಬೆಳೆದಾದ್ಮೇಲೆ ಒಂದಿನ ಹೇಳಿದ್ರು, ನಾನು ನಿನ್ನ ಬೇಡ ಅಂತಾನೆ ನಾನ್ ಬಿಡ್ತಾ ಇರೋದು, ನೀನು ನನ್ಗೆ ಒಳ್ಳೇದ್ ಬಯಸಿದ್ಯಾ, ನಾನು ನಿನ್ಗೆ ಒಳ್ಳೇದ್ ಮಾಡಿದೀನಿ, ಅಲ್ಲಿಗಲ್ಲಿಗ್ ಮುಗ್ದೋಯ್ತು. ನಾನಂದೆ ನೀವು ನಿನ್ನ ಅವಾಯ್ಡ್ ಮಾಡ್ತಿದ್ದೀರಾ, ನಂಗೆ ನೋವಾಗ್ತಿದೆ, ನೀವು ಕೊಡ್ತಿರೋದು ಏನು ಬೇಡ, ನಂಗೆ ತಗೊಂಡೋಗ್ಬಿಡಿ ಅಂತ ಹತ್ಕೊಂಡಿದ್ದಕ್ಕೆ, ನೀನು ನನ್ಗೊಂದು ಒಳ್ಳೇದ್ ಬಯಸಿದ್ಯಾ, ನಾನು ನಿನ್ಗೆ ಒಳ್ಳೇದ್ ಮಾಡಿದೀನಿ, ಅಷ್ಟೇ ನಂದು ನಿಂದು. ಈಗ ಜಮೀನ್ ಕೊಡ್ಸಿದ್ರಲ್ಲ, ಅದು ನಿನ್ನ ಹೆಸರು ಮಾಡ್ಕೊಟ್ಟಿದ್ರಾ? ನನ್ನ ಹೆಸರು ಆಗಿಲ್ಲ ಗುರುಜಿ, ಜಮೀನ್ ಅಲ್ಲ ಗುರುಜಿ, ಒಂದ್ ಸೈಟ್ ಗುರುಜಿ. ಆಯ್ತು ಆಯ್ತು, ಅದ್ ನಿನ್ನ ಹೆಸರು, ಮತ್ತೆ ಯಾರ ಹೆಸರು ಮಾಡ್ಕೊಟ್ಟಿದ್ರು? ಇನ್ನು ಹೆಸರು ಆಗಿಲ್ಲ ಗುರುಜಿ, ಬಟ್ ಅದ್ ಹಂಗೆ ಇದೆ ಗುರುಜಿ. ಊರಲ್ಲಿ ನನ್ನ ಹೆಸರಿಗೆ ಅದು ಪತ್ರ ಅದು ಇದು ಏನು ಆಗಿಲ್ಲ, ಬಟ್ ಹಾಕಿದೀನಿ ಗುರುಜಿ, ಏನು ಆಗಿಲ್ಲ, ಇನ್ನು ಹಂಗೆ ಇದೆ ಗುರುಜಿ. ಅದು ಪುಣ್ಯ ಇಲ್ಲ, ಅವನ ಹೆಂಡತಿಗೆ ಗೊತ್ತಾಗ್ಲಿಲ್ವಲ್ಲ? ಇಲ್ಲ ಗುರುಜಿ, ಅವ್ರ ಹೆಂಡತಿಗೆ ಯೋಚನೆ ಮಾಡು, ಗೊತ್ತಾಗಿದ್ರೆ ಏನಾಗ್ಬೋದಿತ್ತು? ಅಂದ್ರೆ ಅವ್ರ ಹೆಂಡತಿಗೆ ಗೊತ್ತಾಗಿತ್ತು ಅನ್ಸುತ್ತೆ ಗುರುಜಿ, ಅವ್ರ ಮನೇಲೂ ಜಗಳಗಳು ಆಗ್ತಿತ್ತು. ಇವರು ಅಂದ್ರೆ ಬುದ್ಧಿ ತುಂಬಾ ಚೆನ್ನಾಗಿ ಉಪಯೋಗಿಸ್ತಿದ್ರಲ್ಲ, ಏನೋ ಕೆಲ್ಸದ ಅದು ಇದು ಅಂತ ಹೇಳ್ಕೊಂಡ್ ಮೇಂಟೈನ್ ಮಾಡ್ಕೊಂಡ್ ಬರ್ತಿದ್ರು ಗುರುಜಿ. ಅಂದ್ರೆ ಇವ್ರ ನಾಟಕನೇ ಮಾಡ್ತಿದ್ರು, ಏನೋ ಅಂದ್ರೆ ಅದೃಷ್ಟ ದೇವತೆ, ನೀನು ನನ್ ಕೈ ಬಿಡ್ಬೇಡ, ನೀನ್ ಇಲ್ಲಾಂದ್ರೆ ನಂಗೆ ದುಡ್ಡು ಕಾಸು ಬರಲ್ಲ, ನೀನ್ ಮಾತಾಡ್ತಾ ನನ್ ಜೊತೆ ಈಗ ಆ ವಿಚಾರ ಅಂತಿ ಮಾಡೋಣ. ಈಗ ನಾನು ಸ್ವಲ್ಪ ಆರಂಭದಿಂದ, ಈಗ ನೀನು ಹೇಳ್ತೀಯವ, ಈಗ ನನಗೆ ಗಂಡನಿಂದ ನೆಮ್ಮದಿ ಇರಲಿಲ್ಲ, ಅಥವಾ ನನಗೆ ಒಬ್ಬ ಕುಡುಕ ಗಂಡ ಮೋಸ ಮಾಡಿ ಮದುವೆ ಮಾಡಿಬಿಟ್ರು, ಈ ಕಡೆ ಅತ್ತೆ ಅಂತಕ್ಕಂಥವಳು ಇಂಥ ನನ್ನ ಮಗ ಇವನಿಗೆ ಮದುವೆ ಮಾಡಿದ್ರೆ ಒಂದು ಹೆಣ್ಮಗಳು ಬದುಕು ಹಾಳಾಗುತ್ತೆ, ಇದು ಯಾವುದನ್ನೂ ಯೋಚನೆ ಮಾಡದೆ ನನ್ನ ಬದುಕು ಹಾಳು ಮಾಡಿದ್ರು, ಅವನು ಕುಡಿದು ಬಂದು ಹೊಡಿತಾ ಇದ್ದ, ಅಥವಾ ಸಮಥಿಂಗ್ ಏನೋ ನೆಮ್ಮದಿ ಇಲ್ಲ ಅಂತ ಈ ನಿನ್ನದೇ ಸಂಬಂಧಿಕರ ಒಬ್ಬ ವ್ಯಕ್ತಿ ಮದುವೆ. ಈಗ ನಿನಗೆ ಗಂಡನ ಕಡೆಯಿಂದ ಯಾವ ನೆಮ್ಮದಿ ಸಂತೋಷ ಸುಖವೂ ಇಲ್ಲ ಅಂದಾಗ, ಅದಕ್ಕೆ ಕಾನೂನಾತ್ಮಕವಾಗಿ ನಾನು ಇದರಿಂದ ಬಿಡುಗಡೆ ಹೊಂದೋಣ ಅನ್ನೋ ಯೋಚನೆ ಯಾವತ್ತೂ ನೀನು ಮಾಡಲೇ ಇಲ್ಲ. ಯಾಕೆ ಮತ್ತೆ ಅಂದ್ರೆ ಗುರುಜಿ, ಮಾನ ಮರ್ಯಾದೆ ಹಳ್ಳಿಲಿ ಇರೋದು. ಈಗ ಮಾಡಿರೋದೇನವ ಮತ್ತೆ ಗುರುಜಿ, ನನ್ನ ತಾಯಿ ತಂದೆ ಸತ್ತೋಗ್ತಾರೆ, ಕೇಳಿಸ್ಕೋ, ಡೈವರ್ಸ್ ತಗೊಳ್ಳೋದ್ರಿಂದ ಮಾನ ಮರ್ಯಾದೆ ಹಾಳಾಗುತ್ತೆ. ಮತ್ತು ಇಲ್ಲಿ ಇಬ್ಬರು ಜೊತೆ ಬಂದಲ್ಲ, ಅದು ಮಾನ ಮರ್ಯಾದೆ ಅಲ್ವಾ? ಅದು ಅಂದ್ರೆ ಗುರುಜಿ, ಡೈವರ್ಸ್ ತಗೊಳಕ್ಕೆ ನಾನು ಯಾವ್ದನ್ನು ಯಾರ ಹತ್ರನೂ ಹೇಳ್ಕೊಂಡಿರ್ಲಿಲ್ವಲ್ಲ ಗುರುಜಿ, ಯಾವ ನೋವು ಯಾರ ಹತ್ರನೂ ಹೇಳ್ಕೊಂಡಿಲ್ಲ, ಚೆನ್ನಾಗೇ ಇದ್ದೀನಿ ಅನ್ನೋ ತರ ತೋರ್ಸ್ಕೊಂಡಿದ್ನಲ್ಲ ಗುರುಜಿ. ಕೇವಲ ಆತ್ಮಸಾಕ್ಷಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಜನರಿಗೆ ಏನು ಗೊತ್ತು, ಏನು ಹೇಳಿದ್ದೀಯ, ನನಗೆ ಅದು ಮುಖ್ಯ ಅಲ್ಲ. ನಿನಗೇನು ಆತ್ಮಸಾಕ್ಷಿ ಇತ್ತು, ನಿನಗೆ ಗೊತ್ತಿತ್ತಲ್ವಾ? ಅಲ್ಲವಾ? ಸುಮ್ಮನೆ ಯೋಚನೆ ಮಾಡಿ. ಈಗ
ಹೆಣ್ಣಿನ ದೃಷ್ಟಿಯಲ್ಲಿ ನೋಡಿದಾಗ ಪಾಪ ಗಂಡಿನ ಬೆಂಬಲ ಇಲ್ಲ, ಗಂಡ ಕುಡುಕ, ಅತ್ತಿಗೆ ಅಣ್ಣನನ್ನೇ ನಂಬಿಕೊಂಡು ನನಗೆ ಅವರೇ ಬೇಕು, ನಿನಗೆ ನನ್ನ ಹೆಂಡತಿ ನನಗೆ ಬೇಡ ಅನ್ನೋ ಮಟ್ಟಕ್ಕೆ ನೀಚನಿದ್ದಾಗ ನೀನು ಆಯ್ತಪ್ಪ ನಾನು ಬೇರೆ ಡೈವರ್ಸ್ ತಗೊಂಡು ಅಂದರೆ ಇನ್ನೊಂದು ಮದುವೆ ಆಗ್ಲಿಕ್ಕೆ ಅದೊಂದು ಧರ್ಮದ ದಾರಿ ಅಂತ ಇದೆ, ಅದಕ್ಕೊಂದು ಪ್ರೋಸೆಸ್ ಇದೆ. ಹಿಂಗೆ ಇಲ್ಲ ಗಂಡನಿಂದ ನೆಮ್ಮದಿ ಇಲ್ಲ ಅಂತ ಇಲ್ಲಿ ಯಾರೋ ಪರಿಚಯ ಆದ, ಗಂಡ ಇಲ್ದಾಗ ಮಾತಾಡ್ತಿದ್ದೆ, ಇದೇನು ನಡೀತಲ್ಲ, ಇದು ಜನರಿಗೆ ನೀನು ಹೇಳಿಲ್ಲ, ತವ್ರ ಮನೆಗೆ ನೀನು ಹೇಳಿಲ್ಲ, ನಿನ್ನ ಆತ್ಮಸಾಕ್ಷಿಗೆ ನಿನ್ನ ಅರಿವಿತ್ತಲ್ವ, ನೀನು ಎಲ್ಲಿಗೆ ಹೋಗ್ತಾ ಇದೀಯಾ, ಏನು ಆಗಬಹುದು, ಅವನ ಶ್ರೀಮಂತಿಕೆಗೆ ನೀನು ಕಾರಣ, ನಿನ್ನ ಇವತ್ತಿನ ದರಿದ್ರದ ಕತೆಗೆ ನೀನೇ ಕಾರಣ ಅದಲ್ಲೋ. ಹೌದೇ ಗುರುಜಿ, ಎಲ್ಲ ಕಳ್ಕೊಂಡೆ, ಅವ್ನ್ ಚೆನ್ನಾಗ್ ಬದುಕ್ತಾ ಇದ್ದಾನೆ ಗುರುಜಿ, ನನ್ನ ಕಾಲಲ್ಲಿ ಓದ್ಬಿಟ್ಟ. ನಿನ್ನಿಂದ ಅವನ ಬದುಕು ಉದ್ಧಾರ ಆಯ್ತು ಅಂತ ನೀನ್ ಅಂದ್ಕೊಂಡ್ರೆ ಅದು ನಿನ್ನ ಭ್ರಮೆ. ಆದ್ರೆ ಇಲ್ಲ ಗುರುಜಿ, ನನ್ನಿಂದ ಅಲ್ಲ ಗುರುಜಿ, ಭಗವಂತ ಕೊಟ್ಟಿದ್ದು, ಆ ವ್ಯಕ್ತಿ ನನ್ನನ್ನು ಮೂರ್ಖಳಂಗ್ ಮಾಡಿದ್ದು ಆ ಮಾತು ಹೇಳಿ ಗುರುಜಿ. ನಿನ್ನ ಗಂಡ ಕುಡಿದು ಬಂದು ನಿನಗೆ ಮೋಸ ಮಾಡ್ದ, ನಿನಗೆ ಖುಷಿ ಕೊಡ್ತಿಲ್ಲ ಅನ್ನೋದಾದ್ರೆ ಮತ್ತೆ ನೀನ್ ಮಾಡಿದ್ದೇನು, ನೀನ್ ಪರಪುರುಷ ಜೊತೆ ಮಲಗದೆ ಅಂದ್ರೆ ಮತ್ತೆ ಅವನಿಗಿಂತ ನಿನ್ನ ತಪ್ಪೆ ಒಂದು ಮಟ್ಟ ಜಾಸ್ತಿನೇ ಆಯ್ತಲ್ಲೋ, ಹೌದಲ್ಲ? ಹೌದು ಗುರುಜಿ. ಈಗ ನೀನು ಅಳ್ತಾ ಇದೀಯಾ, ಸ್ವಯಂ ನೋಡು, ನಿನ್ನ ಜೀವನ ನೋಡ್ಕೋ. ಸ್ನೇಹಿತೆ ಇಲ್ಲ, ಸ್ನೇಹಿತರಿಲ್ಲ, ತವ್ರ ಮನೆ ಇಲ್ಲ, ಗಂಡದ ಮನೆ ಇಲ್ಲ, ಕಡೆಗೆ ಮಗ ಕೂಡ ಯಾಕೋ ಹೊರಡೋಗ್ಬಿಟ್ಟ. ಅಂದ್ರೆ ಯಾವುದನ್ನು ನೀನು ಪರಿಹರಿಸಿಕೊಳ್ಬೇಕು ಅಂತ ಏನೇನು ನಿರ್ಧಾರ ತಗೊಂಡು ಅದು ನಿನ್ನ ಅಂದರೆ ಬಾಣ್ಲಿಯಿಂದ ಜಾರ್ ಮತ್ತು ಬೆಂಕಿಗೆ ಬಿದ್ದೆ. ಬೆಂಕಿ ಏನು ಸುಡಲ್ಲ ಅಂತ ಇಲ್ಲ, ಬಾಣ್ಲಿ ಸುಡ್ತಿತ್ತು ಅಂತ ತಪ್ಪಿಸ್ಕೊಳ್ಳೋಕೆ ಬೆಂಕಿ ಅದು ಸುಡ್ತಾ ಇದೆ ಈಗ. ಹೌದು ಗುರುಜಿ. ಈಗ ಅಟ್ಲೀಸ್ಟ್ ಈ ಕ್ಷಣದಲ್ಲಿ ಆಯ್ತವ, ಈಗ ನಾನು ಅದನ್ನು ವಿಶ್ಲೇಷಣೆ ಮಾಡ್ಲಿಕ್ಕೆ ಹೋಗಲ್ಲ. ಯಾಕೆ ಅಂದರೆ ಸಮಾಜ ಹೇಳುತ್ತೆ ಇಲ್ಲ, ಹೆಣ್ಣಿಗೆ ಈ ಮಟ್ಟಿಗೆ ಅನ್ಯಾಯ ಆದಾಗ, ಹೆಣ್ಣಿಗೆ ಈ ಮಟ್ಟಿಗೆ ತೊಂದರೆ ಆದಾಗ, ಅಥವಾ ಒಬ್ಬ ಕುಡುಕನಿಗೆ ಹೆಂಡತಿ ಆದಾಗ ಅದನ್ನು ಸಹಿಸ್ಕೊಂಡು ಬದುಕಬೇಕಾ ಸರ್? ಇಲ್ಲ, ಅವಳಿಗೂ ಒಂದು ಬದುಕಿದೆ, ಅವಳಿಗೂ ಒಂದು ನೆಮ್ಮದಿ ಬೇಕು, ಅವಳಿಗೂ ಒಂದು ಸಂತೋಷ ಬೇಕು. ಅದಕ್ಕೆ ನಮ್ಮ ಕಾನೂನು, ನಮ್ಮ ಹಿರಿಯರು ವಿಚ್ಛೇದನ ಅನ್ನೋ ಒಂದು ಪದ್ಧತಿ ತಂದರು, ಹೌದಲ್ಲ? ನಿನಗೆ ಯಾವುದು ಇಷ್ಟವಾಗಲಿಲ್ವೋ ಬಿಡಿಸ್ಕೊಳ್ಲಿಕ್ಕೆ ಒಂದು ದಾರಿ. ಅಂದರೆ ನೀನು ರಸ್ತೆಯಲ್ಲಿ ಹೋಗ್ತಾ ಇದೀಯ, ಅಯ್ಯೋ ನಾನು ತಪ್ಪು ರಸ್ತೆಗೆ ಬಂದರೆ ಅಂದ್ರೆ ಅಲ್ಲೊಂದು ಯೂ ಟರ್ನ್ ಅಂತ, ಹೌದಲ್ಲ? ಅರ್ಥಾತ್ ನೀನು ದಾರಿ ತಪ್ಪಾಗಿ ಬಂದೆ ಅಂದ್ರೆ ಎಲ್ಲ ಒಂದು ಕಡೆ ನಾನು ತಪ್ಪು ದಾರಿಗೆ ಬಂದೆ ಅಂತ ಗೊತ್ತಾದ ಮೇಲೆ ಆದರೂ ಬದಲಾಗು ಅಂತ ಅಲ್ಲಲ್ಲೊಂದು ಯೂ ಟರ್ನ್ ಕೊಟ್ಟಿರ್ತಾರೆ. ನಿನ್ನ ಬದುಕಲ್ಲಿ ನೀನು ಯೂ ಟರ್ನ್ ತಗೊಂಡೆ ಅಂತ ಏನು ಅಂದ್ಕೊಂಡು ಅದು ಅಕ್ರಮದ ದಾರಿನೇ ಆಗಿತ್ತು ಹೊರತು ನಿನ್ನ ಯೂ ಟರ್ನ್ ಅದಕ್ಕೆ ಯಾವ ಅರ್ಥನೂ ಇಲ್ಲ. ಅದಕ್ಕೇನು ಅಗ್ನಿ ಸಾಕ್ಷಿ ಇತ್ತ, ಹಿರಿಯರ ಸಾಕ್ಷಿ ಇತ್ತ? ನಿನ್ನ ಮನೆಯವರಿಂದ ಅಯ್ಯೋ ನನ್ನ ಗಂಡ ಕುಡಿದು ಹೊಡೆಯೋದು ಬಡಿಯೋದು, ನಾನು ನೆಮ್ಮದಿಯಾಗಿಲ್ಲ ಅನ್ನೋದನ್ನು ನನ್ನ ಅಪ್ಪ ಅಮ್ಮನಿಗೆ ಹೇಳ್ಬಿಟ್ರೆ ಅವ್ರು ಏನೋ ಮಾಡ್ಕೊಂಡ್ಬಿಡ್ತಾರೆ, ಅವ್ರಿಗೆ ನೆಮ್ಮದಿ ಹಾಳಾಗುತ್ತೆ, ಹಂಗೆ ಅಂದ್ಕೊಂಡು ನಿನ್ನೊಂದು ಕೊಂದ್ಕೊಂಡಿದೆಯಲ್ಲೋ. ಈಗ ನೋಡಮ್ಮ, ವಯಸ್ಸಾದವ್ರಿಗೆ ನೋವು ಕೊಡಬಾರ್ದು, ಅವ್ರಿಗೆ ಆರೋಗ್ಯ ಹಾಳಾಗುತ್ತೆ, ಏನಾದ್ರು ಹೆಚ್ಚು ಕಡಿಮೆ ಆಗ್ಬಿಟ್ರೆ ನಾನು ಸಾಯೋವರೆಗೂ ನನ್ನಿಂದ ಹಿಂಗಾಯ್ತು ಅಂತ ಕೊರಗಲ್ಲಿ ಬದುಕ್ಬೇಕಲ್ಲ ಅಂತ ಅಷ್ಟು ಛಲ ಇದ್ದವಳು ನೀನು ಕುಡ್ಕೊಂಡು ಸತ್ತು ಹೋಗೋ, ನನ್ನ ಮಗನ ನಾನು ನೋಡ್ಕೊಂಡು ಇದೇ ಮನೆಯಲ್ಲಿ ನಾನು ಬದುಕ್ತೀನಿ ಅಂತ ಹೇಳಿದರೆ ಹೌದಪ್ಪ, ತನ್ನ ತಂದೆ ತಾಯಿಗಳ ಬಗ್ಗೆ ಏನು ಕಾಳಜಿ ವಹಿಸ್ತಿದ್ದಾಳೆ ಅದು ಸತ್ಯ ಅನ್ಬೋದಿತ್ತು. ಅಯ್ಯೋ ನಮ್ಮ ಅಪ್ಪ ಅಮ್ಮನಿಗೆ ಗೊತ್ತಾದ್ರೆ ನೋವಾಗ್ಬಿಡುತ್ತೆ ಅಂದ್ಕೊಂಡು ಗಂಡನ ವಿಚಾರ ಮುಚ್ಚಿಟ್ಬಿಟ್ಟು ಅಕ್ರಮಕ್ಕೆ ಹೋದ್ರೆ ಮತ್ತೆ ನಿನ್ನ ಅಪ್ಪ ಅಮ್ಮನ ಬಗ್ಗೆ ಏನು ಕಾಳಜಿ? ಗಂಡನ ಜೊತೆನೂ ತುಂಬಾ ನಾನು ಎಷ್ಟೆಷ್ಟೋ ಹೊಂದ್ಕೊಳ್ಳೋ ಪ್ರಯತ್ನ ಪಟ್ಟೆ. ನಾನು ಹೇಳ್ತಾ ಇದ್ದೀನಿ ಕೇಳಿಸ್ಕೊ, ನಾನು ಹೇಳ್ತಾ ಇದ್ದೀನಿ ನಿನ್ನ ಗಂಡನೊಂದಿಗೆ ನೀನು ಸರಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿಲ್ಲ, ಒಂದೇ ಸಾರಿ ನೀನು ಅಕ್ರಮಕ್ಕೆ ಇಳಿದು ಬಿಟ್ಟಿದ್ದು ನಾನು ಖಂಡಿತ ಹೇಳ್ತಾ ಇಲ್ಲ. ಆದರೆ ಸರಿ ಹೋಗ್ತಾ ಇಲ್ಲ ಅಂತ ಗೊತ್ತಾದಾಗ ಯಾವುದೇ ಆಗಲಿ ನಾನು ಆ ಪ್ರೋಸೆಸ್ ಅಥವಾ ಆ ಸಂಬಂಧವನ್ನು ಅಂತ್ಯಗೊಳಿಸಿ ಇನ್ನೊಂದು ಕೈ ಇಡಬೇಕಲ್ವನವ? ಹೌದು. ಅಂದ್ರೆ ಗುರುಜಿ ಇವ್ರು ಹೇಳ್ತಿದ್ರು, ನಾನು ಆ ವ್ಯಕ್ತಿ ಏನಿದಾರಲ್ಲ ಹಂಗೆ ಇರ್ಲಿ, ನಿನ್ ಗಂಡ ನಿನ್ ಮಗನ್ ಮನ್ಸಲ್ಲಿ ತಂದೆ ಇಲ್ಲ ಅನ್ನೋ ಇದು ಬೇಡ, ಬಟ್ ಅವ್ರ ಏನಾದ್ರು ಆದ್ರೆ ಈಗ ಅದಕ್ಕೆ ಯಾವ್ದು ಕೇಳಿಸ್ಕೊ, ನಿನ್ ಗಂಡನ ಜೊತೆ ನೀನು ಮಲಗಬೇಕು ಅಂದ್ರೆ ಅವನು ಪರ್ಮಿಷನ್ ತಗೊಳ್ಬೇಕು ಅಂದಲ್ಲ, ಎಂತ ನೀಚ ಮನಸ್ಥಿತಿಯೋ ಅದು. ತುಂಬಾ ಟಾರ್ಚರ್ ಕೊಟ್ಟು ಕೇಳಿಸ್ಕೊ, ಟಾರ್ಚರ್ ಕೊಟ್ಟಿಲ್ಲ, ನೀನು ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀಯ. ಅದೇ ಫೋನ್ ಯಾವಾಗಲೂ ಆನ್ ಆಗಿಡ್ಬೇಕಂತೆ, ಗಂಡನಿಗೆ ಊಟ ಇಕ್ಕೋದು ಗೊತ್ತಾಗ್ಬೇಕಂತೆ, ಗಂಡನ ಜೊತೆ ಏನು ಮಾತಾಡಿದೆ ಅಂತ ಗೊತ್ತಾಗ್ಬೇಕಂತೆ, ಗಂಡನ ಜೊತೆ ಮಲಗಬೇಕು ಅಂದ್ರು ಅವನಿಗೆ ಹೇಳ್ಬೇಕು. ಅರೆ ನಿನ್ನ ಬದುಕನ್ನು ಮಾರ್ಕೊಂಡಿದೀಯಲ್ಲೋ ನೀನು. ಆಯ್ತು ಲೋ, ನನಗೆ ಒಂದು ಮಗುವನ್ನು ಸಾಕಲಿಕ್ಕೆ ಏನು ದರ್ದು ಅಥವಾ ಏನು ಜಗತ್ತಲ್ಲಿ ಕಷ್ಟ ಇಲ್ಲ, ಮೂರು ಮಕ್ಕಳನ್ನು ಸಾಕೋರಿದ್ದಾರೆ. ನಿನಗೆ ಈ ರೀತಿ ದಾಸಿ ನೀನು ಒಂದು ನೆಮ್ಮದಿಯ ಹಾದಿಯನ್ನು ಹುಡುಕೊಳ್ಳಿಕ್ಕೆ ಹೋಗಿ ನಿನ್ನ ವ್ಯಕ್ತಿತ್ವವನ್ನೇ ಮಾರ್ಕೊಂಡ್ಬಿಟ್ಟೆ, ಹೌದಲ್ಲವಾ? ಹೌದು ಗುರುಜಿ. ಸುಮ್ಮನೆ ಯೋಚನೆ ಮಾಡು. ನೀನು ನಿನ್ನ ನೆಮ್ಮದಿಯನ್ನು ಕಂಡುಕೊಳ್ಳೋಕೆ ಅವನ ಹೆಂಡತಿ ಅವನ ಗಂಡ ಏನು ನಿನ್ನ ಜೊತೆ ನಿನಗೆ ಸೈಟ್ ಕೊಡಿಸ್ದ, ನಿನಗೆ ಸುಖ ಕೊಟ್ಟನಲ್ಲ, ಸಂತೋಷ ಕೊಟ್ಟನಲ್ಲವ, ಅವನ ಹೆಂಡತಿಗೆ ನೀನು ಪರೋಕ್ಷವಾಗಿ ದ್ರೋಹ ಮಾಡಿದೆ ಅಂತಲೇ ಆಯ್ತಲ್ಲೋ.
ಇನ್ನೇನು ಕಣ್ಣೀರಿಗೆ ನಾನು ಬೆಲೆ ಕೊಡ್ತೀನಿ ತಾಯಿ, ನೀನು ಅನ್ಯಾಯಕ್ಕೆ ಒಳಗಾಗಿದ್ದೀನಿ, ನನಗೆ ಅರ್ಥವಾಗುತ್ತೆ. ಆದ್ರೆ ಯಾವಾಗ ನಾನು ಗುರುಜಿ ಈ ತರ ನನ್ಗೆ ಅವ್ರು ಟಾರ್ಚರ್ ಕೊಟ್ರು, ಒಂದು ದಿನ ನಿನ್ ಹೆಂಡತಿ ಜೊತೆ ನೀ ಚೆನ್ನಾಗಿರ್ಬೇಡ ಅಂತ ಹೇಳ್ದೋಳಲ್ಲ, ಅವ್ರ ಮಕ್ಳ ಜೊತೆ ಯಾವತ್ತು ನಾನು ಅವ್ರು ಕೇಳ್ ಬಯಸ್ತೋಳಲ್ಲ ಗುರುಜಿ. ಬಟ್ ಅವ್ರು ಮಾತ್ರ ನನ್ಗೆ ಪ್ರತಿ ಸಲ ಟಾರ್ಚರ್ ಕೊಟ್ರು. ಮೊದಲನೇದಾಗಿ ನಿನ್ನ ದಾರಿಯೇ ಅಕ್ರಮವಾಗಿರೋದ್ರಿಂದ ಇಲ್ಲಿ ನೀನು ಏನು ಸಮರ್ಥನೆ ಮಾಡ್ಲಿಕ್ಕೆ ಹೋದ್ರೂ ಅದಕ್ಕೆ ಅರ್ಥ ಇಲ್ಲ. ಯಾಕಂದ್ರೆ ಇದು ಸಮಾಜಕ್ಕೆ ಮಾದರಿ ಆಗಬಾರ್ದು. ಅರ್ಥ ಆಯ್ತಲ್ಲ? ಈಗಲಾದರೂ ಎಚ್ಚೆತ್ಕೋ. ನೀನು ನಿನ್ನ ಮಗನನ್ನ ಮನವೊಲಿಸಿಕೊಂಡು ಅಕಸ್ಮಾತ್ ಅವನು ಈಗಲೇ ಬರೋದಿಕ್ಕೆ ಒಪ್ಪದೇ ಹೋದ್ರೂ ಕೂಡ ತಾಯಿ, ಮೊದಲು ಈ ಸ್ನೇಹಿತೆ ಏನು ಹೇಳಿದ್ಲು, ಅವಳು ನೀನು ಬದುಕು ಹಾಳು ಮಾಡಿದ್ಲು, ಅವಳು ಯಾರ್ದೋ ಜೊತೆ ರೂಮಿಗೆ ಕೂಡ ಹಾಕ್ಬಿಟ್ಲು, ನಿಮ್ಮನ್ನು ಕೆಟ್ಟದಾಗ ಹಾಳು ಮಾಡಲಿಕ್ಕೆ ದಾರಿ ಮಾಡಿಕೊಟ್ಲು. ಈಗ ನೀನು ಅಯ್ಯೋ ನೀನು ನನ್ನ ತಂದೆ ಸಮಾನ, ಅಯ್ಯೋ ಅವನು ಹೇಳ್ತಾನೆ ನೀನು ನನ್ನ ತಾಯಿ ಸಮಾನ, ಯಾವ ಆಲೋಚನೆ ಯಾವ ಬುದ್ಧಿಯನ್ನು ಕೆಟ್ಟದಾಗೋಕ್ಕಿಂತ ಮುಂಚೆ ಮಾಡಬೇಕಿತ್ತು ಅದನ್ನು ಈಗ ಅಂದುಕೊಂಡ್ರೆ ಕರ್ಮ ಅನ್ನೋದು ಆಲ್ರೆಡಿ ಸುತ್ತಕೊಂಡಿದೆಯವ್ವ. ಈಗ ನಿನಗಿರೋದು ಒಂದೇ ದಾರಿ. ನನ್ನ ಮಾತು ಸ್ಪಷ್ಟವಾಗಿ ಕೇಳಿಸ್ಕೊ. ಯಾವ ಒಂದು ಸಂತಾನವನ್ನು ಭಗವಂತ ನಿನಗೆ ಕೊಟ್ಟಿದ್ದಾನಲ್ವ, ಆ ಸಂತಾನಕ್ಕೋಸ್ಕರ ನಿನ್ನ ಇಡೀ ಜೀವನವನ್ನು ಮುಡಿಪಿಡು. ದೇಹ ಹೊಲಸಾಗಿದೆ ಅಥವಾ ಯಾಕೋ ನಿನ್ನ ಬದುಕು ಈ ಹಂತಕ್ಕೆ ಬಂದು ತಲುಪಿದೆ. ನೀನು ಕೆಟ್ಟ ಗಂಡ ಸಿಕ್ಕಿದ್ದು ನಿನ್ನ ಬದುಕಿನ ಏನು ದುರಾದೃಷ್ಟ ಅಲ್ಲ, ಆದರೆ ಆ ಕೆಟ್ಟ ಗಂಡನನ್ನು ನೆಪ ಮಾಡಿಕೊಂಡು ನೀನು ಏನೇನು ಮಾಡಿಕೊಂಡು ಬಂದಲ್ಲ, ನಿನ್ನ ಆತ್ಮಸಾಕ್ಷಿ ಪ್ರಶ್ನೆ ಮಾಡ್ಕೊ. ನೀನೀಗ ನನ್ನನ್ನು ಕೇಳ್ಬೋದು, ಅಯ್ಯೋ ನಾನೊಂದೊಳ್ಳೆ ಬದುಕಿಗೆ ಯೋಗ್ಯನಲ್ವ ಗುರುಗಳೇ, ನನಗೊಂದೊಳ್ಳೆ ಸುಖದ ನೆಮ್ಮದಿಯ ಬದುಕು ಬೇಡವಾ? ಬೇಕು, ಖಂಡಿತ ಬೇಕು. ಈಗಾಗಲೇ ನೊಂದು ಬೆಂದಿದ್ದೀನಿ ಗುರುಜಿ. ನಾ ಮಾಡಿರೋ ತಪ್ಪ ಮೇಲೆ ತಪ್ಪು ಅಂತ ಗೊತ್ತು ಗುರುಜಿ. ಸಾಯ್ಬಾರ್ದು, ಮಗನ್ಗೋಸ್ಕರ ಬದುಕ್ಬೇಕು ಅಂತ ಇಷ್ಟೆಲ್ಲ ಅನಿವಾರ್ಯ. ಕೇಳಿಸ್ಕೊ, ಈಗ ಕಠಿಣ ಮಾತುಗಳು ಯಾಕೆ ಬರ್ತಾವೆ ಅಂದರೆ, ನೀನೊಂದು ಹೆಣ್ಣುಮಗಳಾಗಿ ನಿನ್ನನ್ನು ಸಮಾಧಾನ ಮಾಡುವ ಭರದಲ್ಲಿ ನೀನು ತೆಗೆದುಕೊಂಡ ನಿರ್ಧಾರಗಳು, ಯಾವ ಆಸ್ತಿ ಅಥವಾ ಯಾವ ಸೈಟು ಯಾವ ಒಡವೆ ಇದ್ಯಾವುದು ನಿನ್ನ ನಗುವಿಗೆ ಇವತ್ತು ಕಾರಣವಾಗುವುದಿಲ್ಲ. ಹೌದಲ್ಲ? ಹೌದು ಗುರುಜಿ. ನೀನೊಂದು ಹೆಣ್ಣಿನ ಬದುಕನ್ನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅವನು 5-6 ಜೊತೆ ಮಲಗ್ ಬಂದವನು ಅಂತ ಗೊತ್ತಾದಾಗ ಎಕ್ಕಡ ಬಿಡೋ ಜಾಗದಲ್ಲಿ ಬಿಡಬೇಕಾದವಳು ನೀನು ಬುದ್ಧಿ ಹೇಳಿ ಮತ್ತೆ ಶ್ರೀಮಂತ ಮಾಡಿಬಿಟ್ಟಂತೆ. ಏನು ಶ್ರೀಮಂತ ಮಾಡಿದೆ? 4 ಜನ ಹೆಣ್ಮಕ್ಳು ಬದುಕು ಹಾಳು ಮಾಡಿದವನಿಗೆ ನೀನು ಆಶ್ರಯ ಕೊಟ್ಟೆ ಅಂದರೆ ನೀನು ಆ ಪಾಪಿ ಸ್ಥಾನಕ್ಕೆ ಹೋದೆ ಹೊರತು ಏನು ಶ್ರೀಮಂತಿಕೆ, ಏನು ದೊಡ್ಡ ಸೈಡ್ ತಗೊಂಡ ದೊಡ್ಡ ಮನೆ ಕಟ್ಟಿಸಿದ ಅದೊಂದು ಶ್ರೀಮಂತಿಕೆ ಅಲ್ಲ ನಾನು. ಮತ್ತೆ ಎಷ್ಟು ಹೆಣ್ಮಕ್ಳು ಬದುಕು ಹಾಳಾಯ್ತಲ್ಲ, ಮತ್ತೆ ಅದಕ್ಕೆ ನೀನು ಬೆಲೆ ಕಟ್ಟಿಕೊಡ್ಬಲ್ವೇ? ಕಟ್ಕೊಡ್ತೀಯ? ಗೊತ್ತೇ ಇಲ್ವಲ್ಲ ಗುರುಜಿ ಈ ತರ ವ್ಯಕ್ತಿ ಅಂತ ಎಲ್ಲ 3 ವರ್ಷ 4 ವರ್ಷ. ನನಗದು ಬೇಡ. ನಿನ್ನ ತಂಗಿಯ ಸಮಾನಳಾದವಳ ಬದುಕನ್ನ ಇವನು ಯಾಕೋ ಆಟ ಆಡ ಬಂದಿದ್ದಾನೆ ಅಂತ ಗೊತ್ತಾದ ಮೇಲೆ ನೀನು ಅಲ್ಲಿಗೆ ಬಿಟ್ಟಿದ್ದೆ. ನಾನು ಬೇಡವೇ ಬೇಡ ಅಂತ ಕಾಲು ಹಿಡ್ಕೊಂಡ್ರು ಗುರುಜಿ. ಸತ್ತೋಗ್ತೀನಿ, ಕಾಲು ಹಿಡ್ಕೊಂಡ್ಬಿಟ್ರೆ ಒಪ್ಕೊಂಡ್ಬಿಡ್ತೀಯ ನೀನು? ಅಂದ್ರೆ ಗುರುಜಿ ನಾನು ಸತ್ತೋಗ್ತೀನಿ, ನನ್ನ ಮನೆ ಹಾಳಾಗುತ್ತೆ ಅಂತ ಇದ್ ಮಾಡಿದಾಗ ಸೂಸೈಡ್ ಮಾಡ್ಕೊಳ್ಳೋಕೆ. ಒಬ್ಳು ಗೃಹಿಣಿಯಾಗಿ ಒಂದು ಹೆಣ್ಣಾಗಿದ್ದಿದ್ರೆ ಇನ್ನೊಂದು ಹೆಣ್ಣಿನ ಸಂವೇದನೆ ನಿನ್ಗೆ ಅರ್ಥ ಆಗ್ಬೇಕಿತ್ತು. ನೋಡ್ತಾಯಿ, ಈಗ ನಾನು ವಾದಕ್ಕೆ ತಯಾರಿಲ್ಲ. ನೀನು ವಾದ ಮಾಡ್ತೀಯ ಅನ್ನೋದಾದ್ರೆ ಇಲ್ಲಿಗೆ ನೀನು ಬರೋದು ಯೋಗ್ಯಳಲ್ಲ. ನೀನು ಅರ್ಥ ಆಯ್ತಲ್ಲ? ವಾದ ಮಾಡಲ್ಲ ಗುರುಜಿ. ವಾದ ಮಾಡಬಾರ್ದು. ಏನಂದ್ಕೊಂಡಿದ್ದೀರೋ ತಾಳಿನ, ಏನಂದ್ಕೊಂಡಿದ್ದೀರಾ ಜೀವನನ? ಎಷ್ಟು ಯಾರೋ ಒಬ್ಳು ರೂಮಿಗೆ ಕಳಿಸ್ಬಿಟ್ಲಂತೆ, ಮತ್ತು ಇನ್ನೊಬ್ಬ ಯಾರೋ ಬಂದ್ಬಿಟ್ನಂತೆ. ಅರೇ ನಾನು ಮನಸ್ಸು ಮಾಡಿದರೆ ನಿನ್ನ ಸ್ನೇಹನೂ ಬೇಡ, ಅಥವಾ ನಾನು ಡಾಕ್ಟ್ರ್ ಹೇಳಿಬಿಟ್ರಂತೆ ಈಗ ಗಂಡಿನ ಜೊತೆ ಸೇರದೆ ಹೋದ್ರೆ ನಾನು ಸತ್ರು ಪರವಾಗಿಲ್ಲ, ನಾನು ಇದಕ್ಕೆ ತಯಾರಿಲ್ಲ ಅಂತ ಹೇಳಬೇಕಾದ ಒಂದು ಹೆಣ್ಮಗಳಾಗಿ ಇವತ್ತು ನೀನು ಕೇವಲ ಏನು ಹೇಳಬೇಕು? ಗುರುವೇ, ನನಗೆ ಈ ಉಳಿದಿರೋ ದಾರಿ ಒಂದಿದೆ, ಅದೇನು ಅಂತ ಸ್ಪಷ್ಟವಾಗಿ ಹೇಳಿ, ಅದನ್ನು ಬಿಟ್ಟು ನಾನು ಸಮರ್ಥನೆ ಮಾಡ್ಕೊಳ್ಳೋಕೆ ಹೋಗಲ್ಲ ಅನ್ನೋ ನೀನು ಬಾಯಲ್ಲಿ ಬರಬೇಕಿತ್ತೆ ಹೊರತು ನೀನು ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ನಿಂತಿದ್ದಿ. ಮತ್ತು ನಿನಗೆ ಏನು ಹೇಳಿ? ನಾನೇ ಹೇಳ್ತಾ ಇದ್ದೀನಿ, ನಿನಗೆ ಸಿಕ್ಕ ಗಂಡ ಅಯೋಗ್ಯ ಅಂತ ಗೊತ್ತಾದಾಗ ನೀನು ಇನ್ನೊಂದು ಬದುಕನ್ನು ಅಪೇಕ್ಷೆ ಮಾಡಿದ್ದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಎಲ್ಲದಕ್ಕೂ ಈಗ ನನಗೆ ಒಂದು ಸೈಟಲ್ಲಿ ಮನೆ ಕಟ್ಟಬೇಕು ಅಂತ ಆಸೆ ಇದೆ ಅಂತ ಯಾರ್ಯಾರ ಸೈಟಲ್ಲೂ ಮನೆ ಕಟ್ಟೋಕ್ಕಾಗುತ್ತಾ? ಅದಕ್ಕೊಂದು ಪ್ರೋಸೆಸ್ ಇದೆ ಹೌದಲ್ವ? ಮೊದಲು ನನ್ನ ಹೆಸರು ರಿಜಿಸ್ಟರ್ ಆಗಬೇಕು, ಅದು ನನ್ನ ಹೆಸರಿಗೆ ಆಗಬೇಕು, ನಂದು ಅಂತ ಅನ್ಸ್ಕೊಳ್ಬೇಕು, ಆಗ ನನ್ನ ತಳಪಾಯ ಹಾಕ್ಬೇಕು. ಹೌದಲ್ಲ? ಮತ್ತು ನನಗೆ ಅನ್ಸ್ಬಿಡ್ತು ಅಂತ ಹೋಗಿ ಕಟ್ಬಿಟ್ರೆ ಆ ಮೊದಲ ಹಂತದಲ್ಲೇ ನೀನು ಎಡವಿರೋದ್ರಿಂದ ಇಲ್ಲಿ ನೀನು ಸಮರ್ಥನೆ ಮಾಡ್ಕೊಳ್ಳೋಕೆ ಯೋಗ್ಯಳಲ್ಲ. ಆಯಿತು, ಅದರ ಬಗ್ಗೆ ನಿನಗೆ ಪಶ್ಚಾತ್ತಾಪ ಇದೆಯವ? ಯಾರ್ಯಾರು ನಿನ್ನನ್ನು ಆಸೆ ಹುಟ್ಟಿಸಿ ನಿನ್ನ ಬದುಕನ್ನು ಇಲ್ಲಿವರೆಗೂ ತಂದರು ಅವ್ರಿಗೂ ಇದೆ. ನೀನು ನನ್ನ ಎದುರುಗಡೆ ಇರೋದ್ರಿಂದ ನಿನ್ನ ತಪ್ಪನ್ನು ನಾನು ಮಾತ್ರ ಒಂದಷ್ಟು ಹೇಳಬಲ್ಲೆ. ಕಾರಣ ಇಷ್ಟೇ, ನಿನ್ನನ್ನು ಮತ್ತೆ ನೋವು ಪಡಿಸ್ಲಿಕ್ಕಲ್ಲ.
ಅವರೆಲ್ಲ ನನ್ಗೆ ಅನ್ಯಾಯ ಮಾಡಿಬಿಟ್ರು ಅನ್ನೋ ನೀನೇನು ಎಡವಟ್ಟು ಮಾಡಿಕೊಂಡೆ ಅಂತ ಗೊತ್ತಾಗದೆ ಹೋದರೆ ನಾಳೆಗಳಲ್ಲಿ ಮತ್ತೆ ಇದೇ ಎಡವಟ್ಟು ಮುಂದುವರಿಯುತ್ತೆ. ನಾನು ಈಗಲೂ ಕೂತು ಇಲ್ಲಿ ಬೈಬೋದು, ಅವನು ಸರಿಯಿಲ್ಲ ಕಣವ, ಅವನು ಮಾಡಿದ್ದು, ಅವನು ನಿನ್ನ ಬದುಕು ಹಾಳು ಮಾಡಿಬಿಟ್ಟ ಅಂತ. ಇಲ್ಲಿ ನಾನು ಹೆಚ್ಚು ಜಾಗೃತಳಾಗಿರಲಿಲ್ಲ, ಯಾಕಂದರೆ ಈ ಕತೆ ಕೇಳಲಿಕ್ಕೆ ಶುರು ಮಾಡಿದ್ದು ನೀನು ನೋವೆಲ್ಲ ತಿಂದ ಮೇಲೆ. ಬಟ್ ಅದಕ್ಕೂ ಮುಂಚೆನೇ ಇಂಥದ್ದೇನೋ ಕೇಳಿಕೊಂಡು ಸಂಸ್ಕಾರವನ್ನು ಹೃದಯದಲ್ಲಿ ಬಚ್ಚಿಟ್ಕೊಂಡಿದ್ರೆ ಇದು ಯಾವುದು ಆಗ್ತಾ ಇರಲಿಲ್ವಲ್ಲೋ. ಹಾಗಾಗಿ ಜೀವನ ಇಲ್ಲಿ ನಿನ್ನನ್ನು ಯಾವ್ಯಾವ ಸ್ಥಿತಿ ಕರ್ಕೊಂಡೋಯ್ತು ತಾಯಿ. ನೀನು ಇವತ್ತಿಗೂ ಪವಿತ್ರಳಿದ್ದೀಯಾ, ನಾನು ನಿನಗೆ ಕೈ ಮುಗಿದು ಹೇಳ್ತಾ ಇದ್ದೀನಿ, ನೀನು ಪವಿತ್ರಳಿದ್ದೀಯಾ. ಈ ಜನರ ಕುತಂತ್ರಕ್ಕೆ ನೀನು ಬಲಿಯಾಗಿದ್ದೀಯಾ, ನನಗೆ ಅರ್ಥವಾಗುತ್ತೆ. ಆದರೆ ನಿನ್ನ ಆತ್ಮವನ್ನು ಜಾಗೃತಿಗೊಳಿಸ್ಲಿಕ್ಕೆ ನಾನು ಕಠಿಣವಾಗಿ ಮಾತಾಡಬೇಕಾಯ್ತು, ನಾನು ಆಡಿದ್ದೀನಿ. ಈಗ ನೀವು ಹೇಳಿದ್ದು ಒಳ್ಳೇದು, ಕರೆಕ್ಟ್ ಗುರುಜಿ. ಎಷ್ಟೋ ಸತಿ ಸಾಯ್ಬೇಕು ಅನ್ಕೊಂಡೆ ಗುರುಜಿ, ಆದ್ರೆ ತುಂಬಾ ಖುಷಿ ಪಟ್ಬಿಡ್ತಾರೆ ಗುರುಜಿ. ಆಯ್ತು, ಈಗ ಸದ್ಯಕ್ಕೆ ಅದ್ರ ಬಗ್ಗೆ ಯೋಚನೆ ಬೇಡ ತಾಯಿ, ನಾವಿದ್ದೀವಿ. ನಿನ್ನ ಮಗ ಮುಂದಿನ 3 ಅಥವಾ 2 ವರ್ಷದೊಳಗಡೆ ನಿನ್ನ ಮಡಿಲಿಗೆ ಬರ್ತಾನೆ. ಆದರೆ ಆತ ಅಲ್ಲಿಗೆ ಹೋಗ್ಲಿಕ್ಕೆ ಸಿಕ್ಕಿರೋ ಕಾರಣ ಇದೆಯಲ್ಲ, 3ನೇವ್ರು ಯಾರೋ ಹೇಳ್ಕೊಟ್ಟಿರೋದಿದೆಯಲ್ಲ, ಅದು ತುಂಬಾ ಭಯಾನಕ. ಅದನ್ನ ಅರಗಿಸಿಕೊಂಡು ಅವನಿಗೆ ಸ್ವಲ್ಪ ಸಮಯ ಬೇಕು. ಈಗ ತಕ್ಷಣಕ್ಕೆ ಅವನು ಬರ್ತಿಲ್ಲ ಅನ್ನೋ ಕಾರಣಕ್ಕೆ ನೀನು ಮತ್ತು ದುಃಖಕ್ಕೊಳಗಾಗುವುದು ಒಳ್ಳೆಯದಲ್ಲ. ನಿನ್ನ ಮಗ ಯಾರೋ ಹೇಳಿದ್ದಾಳೆ, ನಿನ್ನ ಸ್ನೇಹಿತೆ ಹೇಳಿದ್ದಾಳೆ, ನೋಡಪ್ಪ ನಿನ್ನ ತಾಯಿ ಅವನ ಜೊತೆ ಮಲಗುದ್ಲು, ಇವನ ಜೊತೆ ಮಲಗುದ್ಲು, ಅವಳು ಸರಿ ಇಲ್ಲ, ಅದು ಅಂದರೆ ನಿನ್ನಿಂದ ದೂರ ಮಾಡಲಿಕ್ಕೆ ಅವಳು ಹೇಳಿರೋ ಕಾರಣ ಇದೆಯಲ್ಲ, ಅದು ಅತ್ಯಂತ ಭಯಾನಕ. ಒಬ್ಬ ಮಗನಾಗ ಅದು ಜೀರ್ಣಿಸ್ಕೊಳ್ಳೋದು ಅಷ್ಟು ಈಸಿ ಅಲ್ಲ, ಅವನಿಗೆ ಸಮಯ ಬೇಕು. ನೀನು ಈಗ ಅಯ್ಯೋ ಮಗನು ಬಿಟ್ಟು ಹೋಗಿದ್ದಾನು, ಹೌದು, ನೀನು ಮಾಡಿರೋದು ಹೌದು. ಆದರೆ ಇದೆಲ್ಲವೂ ಕಾಲ ಏನು ಗಾಯ ಮಾಯ್ದ ಹಾಗೆ ಅದು ಮಾಯುತ್ತೆ, ಸ್ವಲ್ಪ ಕಾಯು. ಈಗ ನೀನೇನು ಮಾಡಬೇಕು, ಒಂದೊಳ್ಳೆ ದುಡಿಮೆ ಮಾಡ್ಕೊಳ್ಬೇಕು, ಒಂದೊಳ್ಳೆ ಕೆಲ್ಸಕ್ಕೆ ಹೋಗಬೇಕು. ನಿನ್ನ ಜೀವನವನ್ನು, ನಿನ್ನ ತವರು ಮನೆಯನ್ನು ವಿಶ್ವಾಸಕ್ಕೆ ತಗೋ. ಅಷ್ಟೋ ಇಷ್ಟೋ ಆಗೋದು ಅವರೊಬ್ಬರೇ. ಸಾಧ್ಯವಾದ್ರೆ ಗಂಡನನ್ನು ವಿಶ್ವಾಸಕ್ಕೆ ತಗೋ. ಆಗ್ಲಿಲ್ವಾ ಅವನು ಬದಲಾಗಲ್ವಾ? ನನ್ನ ಮನಸ್ಸಲ್ಲಿ ಈಗ ಅವ್ರು ಏನೇ ಮಾಡಿರ್ಲಿ ಗುರುಜಿ, ನನ್ನ ತಾಯಿ ತರ ಅವ್ರನ್ನ ಮಗನ್ ತರ ನೋಡ್ಕೋಬೇಕು, ನಾನ್ ಬದುಕಿರೋವರೆಗೂ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ನಾನು ಆಸೆ ಪಡ್ತಿದ್ದೀನಿ ಗುರುಜಿ. ಆ ವ್ಯಕ್ತಿ ಮಾಡವ. ಈಗ ಗಂಡನ ಜೊತೆ ಮಾತಾಡ್ದ ಇತ್ತೀಚೆಗೆ ಯಾವಾಗಾದ್ರು? ಫೋನ್ ಮಾಡ್ತೀನಿ ಗುರುಜಿ, ನಿನ್ನ ಹತ್ರ ಮಾತಾಡಕ್ ನನ್ಗೆ ಇಷ್ಟ ಇಲ್ಲ ಅಂತ ಬ್ಲಾಕ್ ಲಿಸ್ಟ್ ಹಾಕಿದ್ದಾರೆ ಗುರುಜಿ. ಆಯ್ತು, ಪರವಾಗಿಲ್ಲ. ಈಗ ನಿನಗೆ ನಾನು ಒಂದು ಹೇಳ್ತೀನವ, ಮಗ ಈಗ ನೀನು ಮಾತಾಡ್ಸೋಕೆ ಹೋದಾಗ ಬರಲ್ಲ ಅಂತಾನೆ ಎಂದ್ಕೋ, ಸುಮ್ಮನೆ ನನ್ನ ಮಾತನ್ನು ತಾಳ್ಮೆಯಿಂದ ಕೇಳಿಸ್ಕೊ. ಮಗ ನೀನು ಕರೆಯೋಕೆ ಹೋದಾಗ ಇಲ್ಲ ನಾನು ಬರಲ್ಲ ಅಂತಾನೆ, ಗಂಡ ಫೋನ್ ಮಾಡಿದ್ರೆ ಬ್ಲಾಕ್ ಆಗ್ತಾನೆ. ಈ ಅವರ ವರ್ತನೆ ಇದೆಯಲ್ಲ, ಇದು ಅವರು ಮಾಡ್ತಿರೋದಲ್ಲ. ನೀನು ಇಷ್ಟು ದಿನ ಏನೇನೋ ಗೊತ್ತಿಲ್ದಂಗೆ ಅವರಿಗೆ ಮೋಸ ಮಾಡಿದೆಯಲ್ಲ, ಆ ಪಾಪಗಳು ಕೆಲಸ ಮಾಡ್ತಿದ್ದಾವೆ. ಅದು ಮುಕ್ತಾಯ ಆಗೋವರೆಗೂ ಇವ್ರ ವರ್ತನೆ ಹೀಗೆ ಇರುತ್ತೆ. ಅರ್ಥ ಆಯ್ತಲ್ಲ? ಈ ಬ್ಲಾಕ್ ಅನ್ಬ್ಲಾಕ್ ಆಗಿ ನಿನ್ನ ಮಗ ಪ್ರೀತಿಯಿಂದ ಓಡ್ಬರೋನಾಗಿ ಎಲ್ಲವೂ ಕಾಲವೇ ನಿಭಾಯಿಸುತ್ತೆ. ಈಗ ನೀನು ಶುಚಿತ್ವ ಕಾಪಾಡಿಕೊಂಡು, ದೇಹ ಮನಸ್ಸನ್ನು ಕಾಪಾಡಿಕೊಂಡು, ಯಾರೂ ಕೆಟ್ಟವರಲ್ಲ. ನೀನು ನನಗೆ ಅನ್ಯಾಯ ಆಯಿತು, ನನಗೆ ಕೆಟ್ಟ ಗಂಡ ಸಿಕ್ಬಿಟ್ಟ ಅನ್ನೋ ನಿನ್ನ ನೋವನ್ನು ಧರ್ಮದಲ್ಲಿ ಸಂಘರ್ಷ ಮಾಡಿ ಪರಿಹರಿಸ್ಕೊಳ್ಬೇಕಿತ್ತೆ ಹೊರತು, ನನಗೆ ನೋವಾಯಿತು ಅನ್ನೋ ಕಾರಣಕ್ಕೆ ನೀನು ಅಧರ್ಮದ ಜೊತೆ ಕೈ ಜೋಡಿಸ್ದಲ್ಲೋ ಇವತ್ತು ನೀನು ತಿಂತಾ ಇದೀಯ ಅಷ್ಟೇ. ಅಂದರೆ ನನಗೆ ಮೋಸ ಆಯಿತು. ಈಗ ಒಬ್ಬ ವ್ಯಕ್ತಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ, ಆಯ್ತಲ್ಲ, ನೋಡ್ರಪ್ಪ ನನ್ನ ಪಕ್ಕದ ಮನೆಯವನು ನನ್ನ ಅಮ್ಮನಿಗೆ ಹೊಡೆದು ಬಿಟ್ಟಿದ್ದಾನೆ, ನನಗೆ ನ್ಯಾಯ ಕೊಡಿಸು ಅಂತ. ಪೊಲೀಸ್ನವ್ರು ಯಾಕೋ ಕೇಸ್ ತಗೊಳ್ಳಲ್ಲ, ಹೋಗ ಸುಮ್ಮನೆ ಅಂತ ಕಳಿಸ್ತಾರೆ. ಅಂದರೆ ನನಗೆ ನ್ಯಾಯ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ನಾನು ಟೆರರಿಸ್ಟ್ ಆಗ್ತೀನಿ, ಈ ಸಮಾಜವನ್ನೇ ನಾಶ ಮಾಡ್ತೀನಿ ಅಂತ ಒಬ್ಬ ಹುಡುಗ ಅನ್ನೋದಾದರೆ, ಅಂದರೆ ಅವನಿಗೆ ನ್ಯಾಯ ಸಿಕ್ಕಿಲ್ಲ ಅನ್ನೋದು ಹೌದು, ಅದು ದುಃಖದ ವಿಚಾರವೇ. ಆದರೆ ಅದೊಂದು ಕಾರಣ ಇಟ್ಕೊಂಡು ನಾನು ಇಡೀ ಸಮಾಜಕ್ಕೆ ತೊಂದರೆ ಕೊಡ್ತೀನಿ ಎಂದಾಗ ಇಡೀ ಸಮಾಜ ಅದನ್ನು ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆ ಗಂಡ ನನಗೆ ಒಬ್ಬ ದ್ರೋಹ ಮಾಡ್ದ ಅನ್ನೋ ಕಾರಣಕ್ಕೆ ನೀನು ಕೆಟ್ಟವ್ರ ಜೊತೆ ಶಾಮೀಲಾಗ್ತೀಯ ಅನ್ನೋದಾದರೆ, ಅಂತಿಮವಾಗಿ ಒಬ್ಬ ಕರ್ಣನಿಗೆ ಏನಾಯಿತು, ನೀನು ಬಂದು ಅಲ್ಲಿಗೆ ನಿಂತಿದ್ದೀಯ. ನೀನು ಸ್ವಭಾವತಃ ಒಳ್ಳೆ ಮನೆತನದ ಹೆಣ್ಮಗಳಾಗಿರ್ಬೋದು, ನಿನ್ನಲ್ಲಿ ಒಳ್ಳೆ ಗುಣ ಇರಬಹುದು. ಆದರೆ ನಿನಗಾದ ಅನ್ಯಾಯವನ್ನು ಪರಿಹರಿಸಿಕೊಳ್ಳುವ ಭರದಲ್ಲಿ ನೀನು ಅನ್ಯಾಯದಲ್ಲಿರೋರ ಜೊತೆನೇ ಹೆಜ್ಜೆ ಹಾಕಿಬಿಟ್ಟೆ, ಹೌದಲ್ಲೋ? ಗೊತ್ತಾಗ್ಲಿಲ್ಲ ಗುರುಜಿ, ಈಗ ಹೇಳ್ತಾ ಇದೀಯ ಗೊತ್ತಾಗ್ಲಿಲ್ಲ ಅಂತ. ಆಯ್ತು, ಇನ್ನು ಮುಂದಾದ್ರೂ ನಿನಗೆ ಭಗವಂತ ನಿನ್ನ ಮಡಿಲು ತುಂಬಿಸಿದ್ದಾನೆ, ಸಂತಾನ ಕೊಟ್ಟಿದ್ದಾನೆ, ಅದೊಂದೇ ನಿನ್ನ ಆಸ್ತಿ. ಇವನು ಯಾರೋ ಕೊಡ್ಸಿರೋ ಆಸ್ತಿ ಇದೆಯಲ್ಲ, ಅದನ್ನ ತಿರಸ್ಕರಿಸು. ಅದು ಕೇಳಿಸ್ಕೊ, 30-40 ಸೈಟ್ ಅದು ಏನೋ ಕೊಡ್ಸಿದ್ದಾನೆ ಎಂದಲ್ವಾ, ಅದು ನಿನ್ನ ಪಾಲಿಗೆ ಬೇಡ. ನಿನ್ನ ಮಗನಿಗೆ ನಿನ್ನ ಗಂಡನ ಮನೆಯೇ ಅಂತಿಮ ಆಸರೆ. ಅವನು ಎಂಥವನೋ ಆಯ್ತಲ್ಲ, ನೀನೀಗ ಯಾರ್ಯಾರನ್ನೂ ನಂಬ್ಕೊಂಡು ಬಂದಿದ್ದಲ್ಲ, ಅವ್ರಿಗೆ ಹೋಲಿಸ್ಕೊಂಡ್ರೆ ನಿನ್ನ ಗಂಡನೇ ಬೆಟರ್. ಹೌದು ಗುರುಜಿ, ಹೌದು ಅಂತ ನೀನು ಹೇಳ್ತಿದ್ದಿ. ಈಗ ನೋಡಿ ಎಷ್ಟು ಚೆನ್ನಾಗಿದೆ. ಈಗ ದಯವಿಟ್ಟು ಸಾಧ್ಯವಾದ್ರೆ ಗಂಡನನ್ನು ಒಮ್ಮೆ ಕರ್ಕೊಂಡು ಬಂದು ಮಾತಾಡ್ಸವ.
ನೀನ್ ಭಯ ಪಡಬೇಡ. ಏನು ಇದಕ್ಕಿಂತ ಕೆಟ್ಟು ಹಾಳಾಗಿ ಹೋಗಿ ಆಮೇಲೆ ಬದುಕು ಕಟ್ಕೊಂಡವರು ಇದ್ದಾರೆ. ನಿನಗೆ ನಾನು ಯಾಕೆ ಕಠಿಣವಾಗಿ ಮಾತಾಡಿದೆ ಅಂದ್ರೆ, ಈ ಮೂಲಕ ಇನ್ಯಾರಿಗೂ ನಾನೊಂದು ಸಂದೇಶ ಕೊಡಬೇಕಿತ್ತು, ಮತ್ತೆ ನಿನ್ನ ಆತ್ಮವನ್ನು ನಾನು ಜಾಗೃತಗೊಳಿಸಬೇಕಿತ್ತು. ಯಾಕಂದ್ರೆ ಈಗ ಒಬ್ಬ ಪೂಜಾರಿ ಮಂಗಳಾರತಿ ತಟ್ಟೆ ಇಟ್ಕೊಂಡು ಬಂದ ತಕ್ಷಣಕ್ಕೆ ಒಂದು ಹೂವಿನ ಗೊಂಚಲು ತಗೊಂಡು ಅಲ್ಲಿರೋ ನೀರು ಏನು ತೀರ್ಥಕ್ಕೆ ಅಜ್ಜಿ ಮಖಕ್ಕೆ ಎಸ್ದ ಅಂದ್ರೆ ಏನೋ ನಡುಗದಂಗೆ ಆಗುತ್ತಲ್ವಾ? ಅದು ಆತ್ಮ ಜಾಗೃತಿ ಅಂತ. ಏನಾದ್ರು ಇದ್ರೆ ಆ ಸೋಂಬೇರಿತನ ಬಿಟ್ಟು ಹೋಗ್ಲಿ, ಅಥವಾ ಆ ಅಜ್ಞಾನ ಬಿಟ್ಟು ಹೋಗ್ಲಿ, ಅಥವಾ ನಿನ್ನಲ್ಲಿನ ಅಕ್ರಮ ಬುದ್ಧಿ ಬಿಟ್ಟು ಹೋಗ್ಲಿ ಅನ್ನೋ ಕಾರಣಕ್ಕೆ ಸ್ವಲ್ಪ ಕಟುವಾದ ಭಾಷೆಯನ್ನು ಕೆಟ್ಟ ಗುಣಗಳಿರ್ಲಿಲ್ಲ ಗುರುಜಿ. ಅದು ಏನಕ್ಕೆ ಬಂದ್ವೋ ಇವಾಗ ನನ್ನ ಎಲ್ಲಾ ತಪ್ಪನ್ನು ನಾನು ಅರ್ಥ ಮಾಡ್ಕೊಂತಿದ್ದೇನೆ. ಹುಟ್ಟದಾಗಲೇ ಯಾರು ಕೆಟ್ಟ ಗುಣಗಳನ್ನು ಒಳ್ಳೆ ಗುಣಗಳನ್ನು ತಂದಿರುವುದಿಲ್ಲ. ಕಾಲಕ್ರಮೇಣ ಪರಿಸರದ ಆಧಾರದ ಮೇಲೆ ಅವರವರು ರೂಪಿಸ್ಕೊಳ್ತಾ ಹೋಗ್ತಾರೆ. ಆಯಿತು, ನಿನ್ನ ಬದುಕು ಏನೋ ಒಂದು ಕಾರಣಕ್ಕೆ ಅಲ್ಲಿಗೆ ಬಂದಿದೆ, ಭಗವಂತ ಕೃಷ್ಣನ ಸನ್ನಿಧಾನಕ್ಕೆ ನೀನು ಬಂದಿದ್ದೀಯಾ, ಅದಲ್ಲಿಗೆ ಮುಕ್ತಾಯ ಆಗಲಿ. ನಿನ್ನ ಮಗನನ್ನು ಕಾಯುವಿಕೆಗಾಗಿ ಅಥವಾ ನಿನ್ನ ಮಗನ ಬರುವಿಕೆಗಾಗಿ ನೀನು ಕಾಯ್ತಾ ಇರು. ಈಗ ನೀನು ಮಾಡಬೇಕಾಗಿರೋದಿಷ್ಟೇ, ಇದರಲ್ಲೇ ಅಳ್ತಾ ಕೂತ್ಕೊಂಡು ಅವನು ಯಾಕೆ ಹಿಂಗೆ ಮಾಡ್ದ, ಇವಳು ಯಾಕೆ ಹಿಂಗೆ ಮಾಡಿದ್ಲು, ಅವ್ರು ಯಾರೇನು ನೋಡೋ ದೃಷ್ಟಿಕೋನವನ್ನ ಬದಲಾಯಿಸ್ಕೋ. ಅವ್ರು ನನಗೆ ದ್ರೋಹ ಮಾಡಿಬಿಟ್ರು ಅಂತ ಅನ್ನೋ ಕಾರಣಕ್ಕೆ ನೀನು ಅಳ್ತಾ ಇದೀಯ. ಇದನ್ನು ಬೇರೆ ರೀತಿ ನೋಡು. ಅವ್ರು ನನಗೆ ದ್ರೋಹ ಮಾಡಲಿಲ್ಲ, ನಾನು ನನ್ನ ಗಂಡನಿಂದ ನನಗೆ ದ್ರೋಹ ಆಯಿತು ಅಂತ ಏನು ಮೊದಲ ತಪ್ಪು ಹೆಜ್ಜೆ ಇಟ್ನಲ್ಲ, ಅದನ್ನು ಮುಚ್ಚೋಕೆ ಇನ್ನೊಂದು ತಪ್ಪು ಹೆಜ್ಜೆ, ಅದನ್ನು ಮುಚ್ಚೋಕೆ ಇನ್ನೊಂದು ತಪ್ಪು ಹೆಜ್ಜೆ. ಅರ್ಥಾತ್ ಒಂದು ಸುಳ್ಳನ್ನು ಮುಚ್ಚೋದಕ್ಕೆ ಇನ್ನೊಂದು ಸುಳ್ಳು. ನೀನು ಎಷ್ಟು ಎತ್ತರಕ್ಕೆ ಏರಿಸಿದ್ದೆ ನಿನ್ನ ಅಕ್ರಮ ಅಂದರೆ ಅಲ್ಲಿಂದ ಒಂದೇ ಸಾರಿ ಬಿದ್ದಿದ್ದೀಯ ಅಷ್ಟೇ, ಹೌದಲ್ಲ? ಈಗ ಅವರ ಮೇಲೆ ಕೋತಿ ಕೂರಿಸೋದನ್ನು ಬಿಡು. ಮೊದಲು ನೀನು ಆತ್ಮಸಾಕ್ಷಿ ಇದ್ರೆ ನಿನ್ನನ್ನು ಪ್ರಶ್ನೆ ಮಾಡ್ಕೋ. ಹೌದಪ್ಪ, ನನ್ನ ಗಂಡ ಸರಿ ಇಲ್ಲ ಅಂತ ಗೊತ್ತಾದಾಗ ನಾನೇನು ಮಾಡ್ಬೋದಿತ್ತು? ಒಂದು ಮಗು ಮಾಡ್ಕೊಳ್ಳೋದ ಹಾಗೆ ನಾನು ಇನ್ನೊಂದು ಮದುವೆ ಅಥವಾ ಹೊರಗಡೆಗೆ ಬರ್ಬೋದಿತ್ತು. ಆಯಿತು, ಅಷ್ಟೊತ್ತಿಗೆ ಮಗುವಾಗಿ ನೀನು ಇವನ ಸಂಪರ್ಕಕ್ಕೆ, ಅಕ್ರಮ ಸಂಪರ್ಕಕ್ಕೆ ಬರೋಕ್ಕಿಂತ ಮುಂಚೆ ಒಂದು ಮಗು ಇತ್ತಲ್ವ? ನಾನು ಅದಕ್ಕೆ ಕೇಳಿದೆ, ಎಷ್ಟು ವರ್ಷ ನೀನು ಅವನ ಭೇಟಿ ಆಗೋಕ್ಕಿಂತ ಮುಂಚೆ ಮಗು ಏನು ಮಾಡಿ ಹೋಗ್ತಿದ್ದೆ ಅಂತ ನಾನು ಕೇಳಿದೆ ಪ್ರಶ್ನೆ. ನೆನಪಿದೆಯಾ? ಒಂದು ತಾಯಿಯಾಗಿ ತನ್ನ ಮಗುವನ್ನ ಸ್ನೇಹಿತೆ ಮನೆಯಲ್ಲಿ ಬಿಟ್ಬಿಟ್ಟು ಇನ್ನ ಯಾರೋ ಪರಪುರುಷನ ಭೇಟಿಗೆ ಹೋಗ್ತೀಯ ಅನ್ನೋದಾದ್ರೆ, ಒಬ್ಬ ತಾಯಿಯಾಗಿ ನೀನು ಕಳಂಕಳಾಗ್ಬಿಟ್ಟಿದ್ದೀಯ. ಯಾವತ್ತು ಸ್ನೇಹಿತೆ ಮನೆಯಲ್ಲಿ ಸ್ನೇಹಿತೆ ಏನು ಹೇಳಿದ್ಲು? ಅಯ್ಯೋ, ನಿನ್ನ ಗಂಡನಿಂದ ನಿನಗೆ ಸಂತೋಷ ಸುಖ ಇಲ್ಲ, ಹೋಗು, ನಾನು ನಿನ್ನ ಮಗನ ನೋಡ್ಕೊಳ್ತೀನಿ. ಇನ್ನು ನಿನ್ನ ಅಕ್ಕನೋ ಒಬ್ಬೊಬ್ಬರು ಅದ್ಭುತ ಮುತ್ತು. ಅಲ್ಲಿ ನಿನ್ನ ಅಕ್ಕ ಏನು ಹೇಳಿದ್ಲು? ಹೌದೇ, ನಿನ್ನ ಗಂಡನಿಂದ ನಿನಗೆ ನೆಮ್ಮದಿ ಇಲ್ಲ, ಹೋಗು, ನೀನು ಹೋಗು. ಯಾರಾದರೂ ಒಬ್ಬರು, ಇಲ್ಲ ಕಣೆ, ನಿನ್ನ ಗಂಡ ನಿನ್ನ ನೆಟ್ಟಿಗಿಲ್ಲ, ಅದು ನಮಗೂ ಗೊತ್ತು, ಡೈವರ್ಸ್ ತಗೋ, ಆಮೇಲೆ ಬೇರೆ ನೋಡೋಣ ಅಂತ ಒಬ್ಬರಾದರೂ ಹೇಳಿದ್ರ? ಇಲ್ಲ, ಹೋಗು. ಯಾರ್ಯಾರು ನಿನಗೆ ಬೋಧನೆಯನ್ನ ಮಾಡಿದ್ರು ಸ್ವಯಂ ಅವರೇ ಅಕ್ರಮದ ತುದಿಯಲ್ಲಿ ನಿಂತಿದ್ರು. ನಿನ್ನ ಬದುಕನ್ನು ಉದ್ಧಾರ ಮಾಡುವ ದೇವತೆಯಂತೆ ಕಂಡ್ರು ಅವತ್ತು ನಿನಗೆ, ಹೌದಲ್ಲ? ಅಟ್ಲೀಸ್ಟ್ ಈಗಲಾದರೂ ನಾನು ಹೇಳ್ತಾ ಇದ್ದೀನಿ, ಈ ದೇಹ ಸುಖ, ಲೈಂಗಿಕತೆ ನನಗೆ ಅವರಿಂದ ಸುಖ ಇಲ್ಲವ, ಜಗತ್ತಿನ ಹೊರಗಡೆಯಿಂದ ಸಿಗುವ ಗಂಡನಿಂದ ಸಿಗುವ ಸುಖ, ಅಥವಾ ಇಲ್ಲಿ ಯಾವನೋ ಬಂದಲ್ಲ, ಯಾವ ಹೊರಗಿನಿಂದ ಸಿಗುವ ಸುಖಗಳಿಂದ ಶಾಶ್ವತ ತೃಪ್ತಿ ಇಲ್ಲ. ನನಗೇನೋ ಬೇಡಪ್ಪ, ನಾನು ನೆಮ್ಮದಿಯಾಗಿ ನನ್ನ ಮಗನ ನೋಡ್ಕೊಂಡಿರ್ತೀನಿ ಅಂತ ಈ ಸಮಾಧಾನ ತಂದುಕೊಳ್ತೀಯಲ್ಲ ನಿನ್ನ ಒಳಗಡೆ, ಇದೇ ಅಂತಿಮ ಸುಖ. ಯಾಕಂದರೆ ನಿನ್ನ ಒಳಗಡೆ ಯಾವ ಆನಂದ ನಿರ್ಧಾರವಾಗುತ್ತೋ ಅದೇ ಅಂತಿಮ ನಿರ್ಧಾರ, ಅದೇ ಅಂತಿಮ ಸುಖ. ಹೊರಗಡೆಯಿಂದ ನೀನು ಐಸ್ ಕ್ರೀಮ್ ತಿಂತೀಯಾ, ಒಂದು ತಿಂದೆ, 2 ತಿಂದೆ, ಸಾಕು ಅನ್ನಿಸ್ತು, ನಾಳೆ ಅಯ್ಯೋ ನೆನ್ನೆ ತಿಂದಿದ್ದೀನಿ ಬೇಡ ಅನ್ಸುತ್ತಾ, ಇಲ್ಲ ನಾಳೆ ಮತ್ತದು. ಅಂದರೆ ಹೊರಗಿನಿಂದ ಬರುವ ಯಾವ ಸುಖ, ಯಾವ ರುಚಿ, ಯಾವುದೇ ಆದರೂ ನಿನಗೆ ಸಾಕು ಅನ್ಸಲ್ಲ. ಹಾಗಾಗಿ ಹೊರಗಿನಿಂದ ಸಿಗುವ ಸುಖಗಳಿಗೆ ಆಸೆ ಬೀಳಬಾರ್ದು ಮನುಷ್ಯ. ತನ್ನ ಅಂತರಂಗದಲ್ಲಿ, ಇಲ್ಲಪ್ಪ ನನಗೆ ಮದುವೆ ಆಗಿದೆ, ಒಂದು ಮಗು ಇದೆ, ಈಗ ಇವನ ಜೊತೆ ಹೋಗೋದು, ನಾಳೆ ಅವನ ಹೆಂಡತಿ ಗೊತ್ತಾಗೋದು, ಅವಳು ಬಂದು ನನ್ನ ಕತ್ತಿಂಪಟ್ಟಿ ಹಿಡ್ಕೊಂಡು ತೆಗೆದು ಆಚೆ, ಇನ್ನು ಪುಣ್ಯ ಆ ಹಂತಕ್ಕೆ ಹೋಗಿ ನೀನು ಬೀದಿ ಹೆಣವಾಗಿಲ್ಲ, ಹೌದಲ್ಲ? ಇಲ್ಲಿಗೆ ನಿನಗೊಂದು ಪುನರ್ಜನ್ಮ. ಬಿಡು ಇದನ್ನೆಲ್ಲ, ನಿನ್ನ ಮಗುವನ್ನು ನೋಡ್ಕೊಳ್ತಾ ಹೋಗು. ಎಂದಾದ್ರೂ ಒಂದು ದಿನ ಆಶ್ರಮಕ್ಕೆ ಬಂದು ಹೋಗವ. ನಿನ್ನ ಮಗ ಮುಂದಿನ 4 ಅಥವಾ 5 ವರ್ಷದ ಒಳಗಡೆ ನಿನ್ನ ಮಡಿಲಿಗೆ ಬಂದು ಸೇರ್ತಾನೆ. ಆದ್ರೆ ಅವನು ಅಲ್ಲಿದ್ದಾನೆ ಅನ್ನೋ ಮಾತ್ರಕ್ಕೆ ನೀನು ದುಃಖ ಕೊಡಂಗಿಲ್ಲ. ಅವನು ಎಲ್ಲಿದ್ರೂ ಅವನು ನಿನ್ನ ಮಗುವನೇ. ಆದ್ರೆ ಆತ ಹೋಗ್ಲಿಕ್ಕೆ ಒಂದು ಬಲವಾದ ಕಾರಣ ಇದೆ, ಹೌದಲ್ಲ? ಮೊದಲು ಈ ಸ್ನೇಹಿತೆ, ಈ ಸೈಟ್ ಕೊಡಿಸಿದ್ದೀನಿ, ಅದು ಮಾಡಿದ್ದೀನಿ, ಇವೆಲ್ಲ ಬಿಡು. ನಿನಗೆ ಭಗವಂತ ದುಡ್ಕೊಂಡು ಶಕ್ತಿ ಕೊಟ್ಟಿದ್ದಾನೆ. ಬೇರೆಯವರ ಹಂಗಲ್ಲಿದ್ದಕ್ಕೆ ತಾನೇ ನೀನು ಇಷ್ಟೆಲ್ಲ ಅನುಭವಿಸಬೇಕಾಗಿದ್ದು.
ಆ ಹಂಗಿನ ಅರಮನೆಗಿಂತ ಸ್ವಂತ ಪರಿಶ್ರಮದ ಗುಡಿಸಲು ಲೇಸು. ಈಗ ಏನಿದ್ಯೋ ಅದನ್ನು ಮುಂದುವರಿಸು. ನಾನಿದ್ದೀನಿ ತಾಯಿ, ನಿನಗೆ ಯಾವತ್ ದುಃಖ ಆಗುತ್ತೆ ನನ್ನ ಜೊತೆ ಮಾತಾಡು, ಕರೆ ಮಾಡು. ಈ ಆಶ್ರಮ ಸದಾ ನಾನು ಆಶ್ರಮಕ್ಕೆ ಬರ್ಬೇಕು ಅಂತ ತುಂಬಾ ದಿನದಿಂದ ಅನ್ಕೊಂಡು ಆಸೆ ಪಟ್ಟೆ ಗುರುಗಳೇ. ಅದೇ ಬರ್ಬೇಕು, ಹೇಳ್ಕೋಬೇಕು ಅಂತ ಕಾಲೇಜ್ ಮಾತಾಡೋದೇ ಬೇಡ, ಡೈರೆಕ್ಟ್ ಆಗಿ ಹೇಳ್ಕೋಬೇಕು ಅಂತ ಎಷ್ಟೆಷ್ಟೋ ಇದ್ ಮಾಡಿದೆ. ನನ್ ಮನ್ಸು ತಡಿಲಿಲ್ಲ ಗುರುಗಳೇ, ಹೇಳ್ಬೇಕು ಅಂತ ಅನ್ನಿಸ್ತು. ಸಂತೋಷ ಏನಿಲ್ಲವ. ನೀನೇ ಕಾರ್ಯಕ್ರಮದಲ್ಲಿ ನೋಡಿದೀಯವ, ಎಂತೆಂತ ತಪ್ಪು ಮಾಡಿದವ್ರು ತಿದ್ದುಕೊಂಡು ಮತ್ತೆ ಮನುಷ್ಯರಾಗಿಲ್ವಾ? ಹೌದಲ್ಲ? ಮೊದಲು ಈ ಭೋಗ ಸುಖ ಲೈಂಗಿಕತೆ ಇದು ಸುಖ ಅಲ್ಲ, ಇದು ಅಲ್ಟಿಮೇಟ್. ಹುಚ್ಚು ಆತರ ಆಸೆಗಳು ಇರ್ಲಿಲ್ಲ ಗುರುಗಳೇ ನನಗೆ. ಯಾಕೆ ಈ ತರ ಮಧ್ಯದಲ್ಲಿ ಈ ತರ ಆಯ್ತು ಅದನ್ನೇ ಹೇಳ್ತೀನಿ, ಅದು ಜ್ಞಾನದ ಕೊರತೆ. ಅಯ್ಯೋ ನನಗಿಲ್ಲಿ ಮುಳ್ಳಿದೆ ಅಂತ ಗೊತ್ತಿದ್ದಿದ್ರೆ ನೀನ್ಯಾಕೆ ಮುಳ್ಳು ತೊಳಿತಿದ್ದೆ? ಗೊತ್ತಿಲ್ಲ ಅಂತ ಒಮ್ಮೆ ಚುಚ್ಚಿಸ್ಕೊಂಡ ನೆಕ್ಸ್ಟ್ ಚಪ್ಪಲಿ ಹಾಕೊಳ್ಳೋದು ಕಲಿಬೇಕು. ಹೌದಲ್ಲ? ಹಾಗಾಗಿ ಅಯ್ಯೋ ನನಗೆ ಗೊತ್ತಾಗ್ಲಿಲ್ಲ. ಹೌದು, ಗೊತ್ತಾಗ್ಲಿಲ್ಲ, ಯಾಕಂದ್ರೆ ನಿನ್ಗೆ ಅದ್ರ ಬಗ್ಗೆ ಅರಿವಿರ್ಲಿಲ್ಲ. ಈಗ ಗೊತ್ತಾಯ್ತಲ್ಲ, ಚಪ್ಪಲಿ ಹಾಕೋ. ನಾನಿದ್ದೀನಿ ತಾಯಿ, ಒಳ್ಳೇದಾಗ್ಲಿ. ನಿನ್ನ ಮಗು, ನಿನ್ನ ಗಂಡ, ನಿನ್ನ ಗಂಡನ ಮನೆ, ಅದೇ ನಿನಗೆ ಅಂತಿಮ ನೆಲೆ. ಅದನ್ನು ಬಿಟ್ಟು ಹೊರಗಿನವರು ನಿನ್ನ ಮೇಲಿನ ಸುಖಕ್ಕೋಸ್ಕರ ಮುಖವಾಡಗಳನ್ನು ತೊಟ್ಟು ಬರ್ತಾರೆ. ಅವರ ಕೆಲಸ ಮುಗಿದ ಮೇಲೆ ಅವರ ಹೆಂಡತಿ ಮಕ್ಕಳು ಅವ್ರಿಗೆ ನೆನಪಾಗ್ತಾರೆ. ಯಾಕಂದ್ರೆ ನೀನು ತಪ್ಪಿಲಿಬೇಡ, ನೀನು ಅವನ ಬದುಕಲ್ಲಿ ಒಬ್ಬ ವೇಶ್ಯಾಗಿದ್ದೆ ಅಷ್ಟೇ. ಅರ್ಥ ಆಯ್ತಲ್ಲವಾ? ಆ ಬದುಕನ್ನು ಬದುಕಬೇಡ. ನಿನ್ಗೆ ಒಳ್ಳೇದಾಗ್ಲಿ. ಸಾಧ್ಯವಾದ್ರೆ ನಿನ್ನ ಮಗನನ್ನ ಕರ್ಕೊಂಡು ಆಶ್ರಮಕ್ಕೆ ಬಾ. ಇಲ್ಲ ಅಂದ್ರೆ ಆಗಾಗ ನೀನು ಕರೆ ಮಾಡಿ ಮಾತಾಡವ. ಏನೂ ತೊಂದರೆ ಹೇಳ್ದಿದ್ರು ಪರವಾಗಿಲ್ಲ, ನಗನಗ್ತ ಖುಷಿಯಾಗಿರು. ಬೇಜಾರಾದ ಕರೆ ಮಾಡು. ಹೆಣ್ಮಕ್ಳು ಕಥೆನೆಲ್ಲ ಕೇಳು. ಪಾಪ ಎಷ್ಟೊಂದು ನೊಂದಿದ್ದಾರ. ಹೌದಲ್ಲ? ಇರ್ಲಿ, ನಿನ್ನಿಂದಲೂ ಬದಲಾವಣೆ ಮಾಡ್ಕೊಳ್ತೀನಿ ಅಂದ್ರೆ ಜಗತ್ ನಿನ್ನನ್ನ ಕೆಟ್ಟವಳು. 3 ತಿಂಗಳಿಂದೇನೆ ನನ್ ದೇವ್ರ ಮೇಲೆ ಶಬ್ದ ಮಾಡ್ಬಿಟ್ಟಿದೀನಿ. ನನ್ ಪ್ರಾಣ ಹೋಗೋದಿದ್ರೆ ಹಿಂಗೆ ಇದ್ದೋಗ್ಲಿ. ಈ ತರ ಒಂದು ತಪ್ಪು ನರಕ ಅನ್ಭವಿಸೋದಿದೆಯಲ್ಲ ಗುರುಗಳೇ, ಬೇಡದ. ಇಲ್ಲಿ ಬಂದಿದೆಯಲ್ಲವಾ? ಕಷ್ಟಪಟ್ಟು ದುಡ್ಡು ತಿನ್ನೋದು ಯಾವ್ದು ಅವಮಾನ ಅಲ್ಲ ಗುರುಗಳೇ. ಅದು ಮೈಗ್ ನೋವಾಗುತ್ತೆ. ಈ ಮನ್ಸಲ್ಲಿ ನೋವು ತಿನ್ಕೊಂಡ್ ಬದುಕೋದಿದೆಯಲ್ಲ, ಆ ನರಕಕ್ಕಿಂತ ದೊಡ್ಡ ನರಕ ಇಲ್ವೇ ಇಲ್ಲ ಗುರುಗಳೇ. ಅದಕ್ಕೆ ಹೃದಯದಲ್ಲಿ ಯಾರಿಗಾದ್ರೂ ಸ್ಥಾನ ಕೊಡ್ಬೇಕಂದ್ರೆ ಒಂದು ತಂದೆ ತಾಯಿ ಕೊಡು, ಒಂದು ಗುರುವಿಗೆ ಕೊಡು, ಇಲ್ಲ ದೇವರಿಗೆ ಕೊಡು. ಅದನ್ನು ಬಿಟ್ಟು ಈ ಮನುಷ್ಯರಿಗೆ ಕೊಟ್ರೆ ಅವರು ಊಸರವಳ್ಳಿ ಬಣ್ಣ ಬದಲಾಯಿಸ್ತಾರೆ. ಹೌದಲ್ಲವಾ? ಸ್ಥಾನವನ್ನ ಕೊಟ್ಟು ಆಮೇಲೆ ಹಿಂಗ್ ಮೋಸ ಮಾಡ್ಬಿಟ್ರ ಅಂದಾಗ ದುಃಖವಾಗುತ್ತೆ. ಇಲ್ಲಿ ಈಗ ಸದ್ಯಕ್ಕೆ ಆ ಯೋಚನೆ ಬಿಡು. ರೋಗ ಬಂದ ಮೇಲೆ ಹಾಸಿಗೆ ಮೇಲೆ ಮಲ್ಕೊಂಡ್ರೆ ನೋಡೋಕೆ ಯಾರು ಇಲ್ಲ. ಅರ್ಥ ಆಯ್ತಲ್ವ? ಬಿಡು, ಆಯ್ತು. ಭಗವಂತ ನನ್ಗೆ ಹೊಸ ಬದುಕನ್ನು ಕೊಟ್ಟಿದ್ದಾನೆ, ಯಾರು ಬೇಡ. ನಾನು ದುಡಿತೀನಿ, ಮನೇಲಿ ಅನ್ನ ಇದ್ರೆ ತಿಂತೀನಿ, ಇಲ್ವಾ ಹಸ್ಕೊಂಡು ಮಲ್ಕೊಳ್ತೀನಿ. ಹೊರತು ನನ್ನ ಮಗ ಆಯ್ತು, ನನ್ನ ಜೀವನ. ಯಾಕಂದ್ರೆ ಈ ಪ್ರಾಣ ಕಳ್ಕೊಳ್ಳೋದಷ್ಟು ಸುಲಭ ಇರಬಹುದು, ಆದರೆ ಮತ್ತೆ ಆ ಜನ್ಮ ಸಿಗೋದಿಲ್ಲವ. ಹಾಗಾಗಿ ಇಂಥ ನೀಚರಿಗೋಸ್ಕರ ನಿನ್ನ ಪವಿತ್ರವಾದ ಬದುಕನ್ನು ಕಳ್ಕೊಳ್ಬೇಡ. ನಿನ್ನ ಇಡೀ ಬದುಕನ್ನು ಆ ಮಗುವಿನ ಮೇಲೆ ಇನ್ವೆಸ್ಟ್ ಮಾಡು. ಆ ಮಗುವನ್ನು ಒಬ್ಬ ಸಾಧಕನನ್ನಾಗಿ ಮಾಡು. ನಿನ್ನ ಗಂಡ ಬದಲಾಗದೇ ಇರಲಿ. ಎಂಥವನು ಒಬ್ಬ ಇದ್ರೆ ಜನ ನಿನ್ನನ್ನು ಗೌರವಾನ್ವಿತವಾಗಿ ನೋಡ್ತಾರೆ. ಹೌದಲ್ಲವಾ? ಅದನ್ನು ಮೊದಲು ಅರ್ಥ ಮಾಡ್ಕೊ. ನಿನ್ಗೊಳ್ಳೇದಾಗ್ಲಿ ತಾಯಿ. ಆಗಾಗ ನಾನು ಮಾತಾಡ್ತೀನಿ, ಯಾರು ಇಲ್ಲ ಅಂತ ಅಂದ್ಕೊಳ್ಬೇಡ. ನಾನು ನಂಬರ್ ಸೇವ್ ಮಾಡ್ಕೊಳ್ತೀನವ. ನಿನ್ಗೊಳ್ಳೇದಾಗ್ಲಿ. ಈಶ್ವರ. ಸ್ನೇಹಿತರೆ, ಈ ಹೆಣ್ಮಗಳು ಕತೆ ಕೇಳಿದಾಗ ಬಹುಶಃ ಕಾರ್ಯಕ್ರಮವನ್ನು ನೋಡ್ತಾ ಇರೋ ನೂರಾರು ಜನಕ್ಕೆ ನಾನು ಹೇಳೋದು, ಅದರಲ್ಲೂ ಹೆಣ್ಮಕ್ಳಿಗೆ, ಯಾಕೋ ತಂದೆ ತಾಯಿಗಳು ಮನೆಯಲ್ಲಿ ಮಗಳು ಅಯ್ಯೋ ವಯಸ್ಸಲ್ಲಿದ್ದಾಳೆ, ವಯಸ್ಸಿಗೆ ಬಂದಿರೋ ಹೆಣ್ಮಗಳು ಮಡ್ಲಲ್ಲಿರೋ ಕೆಂಡ, ನಮ್ಮನೆ ಹಾಳಾಗ್ಬಿಡುತ್ತೆ, ನಮ್ಮನೆ ಗೌರವ ಹಾಳಾಗುತ್ತೆ ಅಂತ ಯಾರೊಬ್ಬ ಕುಂಟ ಕುರುಡ ಆದರೆ ಪರವಾಗಿಲ್ಲ, ಕುಡುಕ ಒಬ್ಬ ಎಷ್ಟು ಹೆಣ್ಮಕ್ಳು ಬದುಕು ಹಾಳು ಮಾಡಿರ್ತಾನೆ. ಆ ತಂದೆ ತಾಯಿ ಇಲ್ಲಪ್ಪ ಇವನು ಹೆಂಗೆ ಬಿಟ್ರೆ ಹಾಳಾಗ್ಬಿಡ್ತಾನೆ, ಒಂದು ಯಾವುದೋ ಹೆಣ್ಮಗಳನ್ನ ಮದುವೆ ಮಾಡಿಬಿಡೋಣ, ಆಮೇಲೆ ನನ್ನ ಮಗ ಸರಿ ಹೋಗುತ್ತೆ. ಇವ್ರ ಮಗನ ಸರಿ ಮಾಡಲಿಕ್ಕೆ ಇನ್ನೊಂದು ಮನೆ ಹೆಣ್ಮಗಳನ್ನ ಬಲಿ ಕೊಡ್ತಾರೆ. ಈ ಹುಡುಗಿ ಕತೆ ಹಿಂಗೆ ಆಗಿರೋದು. ಹಾಗಾಗಿ ನಾನು ಹೇಳೋದು, ಒಂದೋ ನಾವೇನೇ ಜಾತಕ ನೋಡಿ ಮದುವೆ ಆದರೂ ಇಂಥದ್ದಾಗಬೇಕು ಅಂದಾಗ ಹಾಗೇ ಆಗುತ್ತೆ. ಬಟ್ ಇಂಥದ್ದೇನೋ ಗಂಡ ಯಾಕೋ ಮದುವೆ ಆಗ್ಬೇಕಾದ್ರೆ ಯೋಗ್ಯನಾಗಿದ್ದ, ಈಗ ಯಾವುದೋ ಪರಸ್ತ್ರೀ ಸಹವಾಸಕ್ಕೆ ಬಿದ್ದಿದ್ದಾನೆ, ಕುಡುಕ ಆಗಿದ್ದಾನೆ, ಇಂಥದ್ದೇನೋ ಆಗಿದೆ ಅನ್ನೋದಾಗ ಅಯ್ಯೋ ನನ್ನ ಗಂಡನಿಂದ ನೆಮ್ಮದಿ ಇಲ್ಲ ಅಂದ್ಕೊಂಡು ಎಲ್ಲೋ ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯ ಆಯಿತು ತಕ್ಷಣ ಇಲ್ಲ, ನೀವು ಹಂಗೆ ಅಂದ್ಕೊಂಡಷ್ಟು ಸುಲಭ ಇಲ್ಲ, ರಕ್ತಪಾತ ಆಗುತ್ತೆ. ಅವೆಲ್ಲ ಸೂಕ್ಷ್ಮ ವಿಚಾರಗಳು. ಹಾಗಾಗಿ
ಅಯ್ಯೋ ನನಗೆ ನೂರಾರು ಜನ ಬಂದು ಅಕ್ಷತೆ ಕಾಳಾಕಿ ನನ್ನನ್ನು ಮದುವೆ ಮಾಡಿದ್ದಾರೆ, ನಾನು ಸಹ ಅಪ್ಪ ಅಮ್ಮನ ಮರ್ಯಾದೆ ಹಾಳಾಗ್ಬಿಡುತ್ತೆ. ಅಪ್ಪ ಅಮ್ಮನ ಮರ್ಯಾದೆ ಹಾಳೆ ಆಗುತ್ತೆ ಅಂದ್ಕೊಂಡು ಇಂಥ ನೀಚ ಗಂಡನ ಜೊತೆ ಬದುಕೋಕ್ಕಾಗುತ್ತಾ? ಹಾಗಾಗಿ ಜನ ಏನೋ ಅಂದುಬಿಡ್ತಾರೆ ಅಂದುಕೊಂಡು ಕೆಟ್ಟ ಗಂಡನನ್ನು ತ್ಯಜಿಸೋಕ್ಕೂ ಆಗಲ್ಲ, ಇಟ್ಕೊಳ್ಳೋಕ್ಕೂ ಆಗಲ್ಲ. ಆಗ ಒಂದು ಹೆಣ್ಣು ಏನು ಮಾಡ್ತಾಳೆ, ಅಯ್ಯೋ ಗಂಡನಿಂದ ನೆಮ್ಮದಿ ಇಲ್ಲ, ಆ ನೆಮ್ಮದಿ ಇಲ್ಲೆಲ್ಲೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಗುತ್ತಾ ಅಂತ ಮನಸ್ಸು ಆ ಕಡೆಗೆ ಹೋಗ, ಅಲ್ಲೇ ಆಗೋ ತಪ್ಪು. ಗಂಡನಿಂದ ಡೈವರ್ಸ್ ಪಡ್ಕೊಳ್ರಿ, ಆಮೇಲೆ ತಂದೆ ತಾಯಿಗೆ ಹೇಳಿ ಒಂದು ಮದುವೆ ಆಗಿ ಏನೋ ಒಂದು ಆಮೇಲೆ ಮಾಡ್ಬೋದು. ನೀವು ಗಂಡ ಇಲ್ಲಿರ್ತಾನೆ, ನೀವಿಲ್ಲಿ ಇನ್ನೊಂದು ಯಾವುದೋ ಸೋಷಿಯಲ್ ಮೀಡಿಯಾದಲ್ಲಿ. ಇವತ್ತು ನೋಡಿ, ಈ ಹೆಣ್ಮಗಳು ಗೋಳೋ ಅಂತ ಅಳ್ತಾ ಇದ್ದಾಳೆ. ಈಗ ಆಕೆ ಹೇಳ್ತಾಳೆ, ನನಗೆ ಅವತ್ತು ಗೊತ್ತಾಗಲಿಲ್ಲ, ನಾನು ತಪ್ಪು ಮಾಡಿಬಿಟ್ಟೆ, ಈ ಕಾರ್ಯಕ್ರಮದಿಂದ ನನಗೆ ಅರಿವಾಗಿದೆ, ನನ್ನ ತಪ್ಪಾಯಿತು ಅಂತ. ಪುಣ್ಯ, ಈಕೆಗೆ ಒಂದು ಅವಕಾಶ ಸಿಕ್ಕಿದೆ. ಈಗ ಇದೇನಾದರೂ ಅವನ ಹೆಂಡತಿಗೆ ಗೊತ್ತಾಗಿದ್ದಿದ್ರೆ, ಯಾರು ಈತನಿಗೆ ಈ ಹೆಣ್ಣುಮಗಳು ಅಕ್ರಮ, ಆದರೆ ಆ ಹೆಣ್ಣು ಧರ್ಮಪತ್ನಿ, ಅವಳು ವಿಷಯ ಗೊತ್ತಾಗಿ ಈಕೆಯನ್ನು ಬಂದು ಜುಟ್ಟಿಡ್ಕೊಂಡು, ಹೆಂಗೆ ನನ್ನ ಗಂಡನ ಬದುಕನ್ನು ಹಾಳು ಮಾಡಿದೆ, ನನ್ನ ಗಂಡ 1000 ಇರಲಿ, ನೀನು ಹೆಂಗೆ ನಮ್ಮ ಸಂಸಾರಕ್ಕೆ ಬಂದೆ ಅಂದರೆ ಈಕೆ ಏನು ಉತ್ತರ ಕೊಡಬೇಕು? ಹಾಗಾಗಿ ಧರ್ಮಪತ್ನಿಗೆ ಯಾವಾಗಲೂ ಕೂಡ ಒಂದು ಶ್ರೇಷ್ಠ ಸ್ಥಾನ ಇರುತ್ತೆ. ಅದಕ್ಕೆ ಧರ್ಮಪತ್ನಿ ಅನ್ನೋದು, ಅಧರ್ಮ ಪತ್ನಿ ಬೇರೆ, ಅದನ್ನು ಅಕ್ರಮ ಸಂಬಂಧ ಅಂತಾರೆ. ಧರ್ಮಪತ್ನಿ ಅಂದರೆ ಅಗ್ನಿಸಾಕ್ಷಿಯಾಗಿ ಧರ್ಮೇಚ ಅರ್ಥೇಚ ಕಾಮೇಚ ಕರ್ಮೇಚ ಅಂತ 3 ಗಂಟುಗಳನ್ನು ಹಾಕಿ ಅಗ್ನಿಸಾಕ್ಷಿಯಾಗಿ, ಜನರ ಸಾಕ್ಷಿಯಾಗಿ ಅಕ್ಷತೆ ಕಾಳು ಹಾಕೊಂಡು, ಇದಕ್ಕೊಂದು ಅರ್ಥ ಇದೆ. ಗಂಡ ಏನೋ ತಪ್ಪು ಮಾಡಿದ್ರೆ, ನೋಡ್ರಪ್ಪ ನೀವೆಲ್ಲ ಸೇರಿ ಮದುವೆ ಮಾಡಿದ್ರಿ, ಈ ಬಡಿ ಮಗ ಇಂಥ ಕೆಲಸ ಮಾಡ್ತಿದ್ದಾನೆ ಅಂತ ಹೆಂಡತಿಯಾದವಳು ಕೇಳಬಹುದು, ನನ್ನ ಗಂಡ ಹಿಂಗೆ ಮಾಡ್ದ ಅಂತ. ಏನೂ ಇಲ್ಲದ ಅಕ್ರಮ ಸಂಬಂಧ, ನೋಡಿ ಇವನು ನನ್ನನ್ನು ಕೆಟ್ಟದಾಗಿ ಬಳಸ್ಕೊಂಡ, ನನಗೀಗ ಮೋಸ ಮಾಡ್ದ ಅಂತ ಯಾರನ್ನೋ ಕೇಳ್ತೀರ? ಸಂಬಂಧವೇ ಅಕ್ರಮ ಅಂದಾಗ ಅಲ್ಲಿ ಅನ್ಯಾಯಗಳನ್ನು ಪ್ರಶ್ನಿಸ್ಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಈ ಹೆಣ್ಣುಮಗಳು ಥರ ಗಂಡನಿಂದ ನೆಮ್ಮದಿ ಇಲ್ಲ ಅಂದುಕೊಂಡು ತಪ್ಪ ಹಾದಿಯನ್ನು ಹಿಡಿಬೇಡಿ, ಸ್ವಲ್ಪ ಸಮಾಧಾನವಾಗಿರಿ, ಬದುಕು ಬಂಗಾರವಾಗುತ್ತೆ. ನಿನಗೆ ಒಳ್ಳೇದಾಗಲ್ವ, ನಿನ್ನ ಮಗುವಿಗೆ, ನಿನಗೆ, ನಿನ್ನ ಗಂಡ ಅವನಿಗೂ ಒಳ್ಳೆ ಬುದ್ಧಿ ಬರಲಿ, ಒಟ್ಟಿನಲ್ಲಿ ನಿನ್ನ ಸಂಸಾರ ಚೆನ್ನಾಗಿರುತ್ತೆ, ಯೋಚನೆ ಮಾಡಬೇಡ. ಏನೋ ಒಂದು ಕೆಟ್ಟಗಳಿಗೆ ಕಳೆದೋಗಿದೆ, ಈಗ ಪಶ್ಚಾತ್ತಾಪ ಪಡ್ತಾ ಇದೆಯಾ, ತಿದ್ದುಕೋ. ಇಂಥ ಅವಕಾಶ ಎಲ್ಲರಿಗೂ ಸಿಗೋದಿಲ್ಲ. ಅಕ್ರಮ ಸಂಬಂಧ ಅಂತ ಒಂಚೂರು ಚಿಕ್ಕ ಪುಟ್ಟ ವ್ಯತ್ಯಾಸ ಆದರೂ ಅದು ರಕ್ತಪಾತದಲ್ಲೇ ಅಂತ್ಯವಾಗುತ್ತೆ. ಅವಕಾಶ ಸಿಗೋದು ಕೆಲವೊಬ್ಬರಿಗೆ ಮಾತ್ರ. ನಿನಗೆ ಸಿಕ್ಕಿದೆ, ಎಚ್ಚೆತ್ತುಕೋ. ಶುಭವಾಗಲಿ.